ಏನಮ್ಮ ಇವಳಿಗೆ ಇಷ್ಟು ಹಿಂಸೆ ಮಾಡ್ತಿದ್ಯಾ, ಏನ್ ಅನ್ಕೊಂಡಿದ್ಯಾ ನೀನು ಅಂತ. ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ. ಹಿಂಗೆ ಇನ್ನೊಬ್ಬಳನ್ನ ಮೆಚ್ಚಕ್ಕಾಗತ್ತೆ ಸರ್? ಮುಖಕ್ಕೆ ಹೇಳ್ಬಿಡ್ತೀನಿ, ಇಲ್ಲ ನನಗೆ ನೀವು ಹಿಂಗೆ ಟ್ರೀಟ್ ಮಾಡ್ತಿರೋದು ಇಷ್ಟ ಆಗ್ತಲ್ಲ. ಜಯ ದೇವ ಜಯ ಶ್ರೀ ಗುರುವರಗೆ. ವೆರಿ ಆಕಸ್ಮಿಕ. ನಾನು ಶಿವನ್ನ ಮೀಟ್ ಮಾಡಿದ್ದು, ಶಿವ ನನ್ನ ಲೈಫ್ಗೆ ಬಂದಿದ್ದು. ವರ್ಕೌಟ್ ಮಾಡುವಾಗ PT ತಗೊಳಕ್ ನನ್ನ ಹತ್ರ ದುಡ್ಡಿರ್ಲಿಲ್ಲ ಅಂತ ಹೇಳಿ ಜಿಮ್ ಇಂದ ಕಳಿಸಿದಾರೆ. ಫುಟ್ಪಾತ್ ಅಲ್ಲಿ ಕೂತ್ ಹತ್ತಿದ್ದೀನಿ ನಾನು. ನೆಕ್ಸ್ಟ್ ಮಂತ್ ಇಂದು ಕರೆಂಟ್ ಬಿಲ್ ಏನ್ ಮಾಡೋದು ನನಗೆ ಅಂತ ನನಗೆ ಸಮಯ ತಗೊಳಕ್ ಆಗ್ತಿರ್ಲಿಲ್ಲ. ನನಗೆ ಫಸ್ಟ್ ಗೊತ್ತಾಗಿತ್ತು ಅಪ್ಪನ್ ಕ್ಯಾನ್ಸರ್ ಅನ್ನೋದು. ಪ್ರೀತಿ ಕೊಟ್ರೆ ಪೂರ್ತಿಯಾಗಿ ಪ್ರೀತಿಸ್ತಾರೆ ಜನ, ಬಟ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡ್ಬೇಕು ಅದನ್ನ ಗಳಿಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಆ ಪ್ರೀತಿನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕತೆಯ ಅತಿಥಿ ಆಕೆ ಒಬ್ಬ ನಟಿ. ಆಕೆ ಒಂಥರ ಕನ್ನಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ಇಟ್ಟುಕೊಂಡಿರುವಂಥ ಹೆಣ್ಣುಮಗಳು. ಪ್ರತಿದಿನ ಸೀರಿಯಲ್ನಲ್ಲಿ ಬರಬೇಕಾದ್ರೆ ನೀವೆಲ್ಲರೂ ಎಡಬಿಡದೆ ನೋಡಿ ಇಷ್ಟಪಟ್ಟಿರುವಂಥ ಗುಣವುಳ್ಳಂಥ ವ್ಯಕ್ತಿತ್ವ. ಹಾಗಾಗಿ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ ಅವರು. ಒಂದು ಕಡೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಟ್ರೆಕ್ಕಿಂಗಲ್ಲಿ ಆಸಕ್ತಿ ಇದೆ, ಬದುಕಿ ಹೇಗೆ ನಲಿಬೇಕು ಅಂತ ಅವರು ಕಲ್ತ್ಕೊಂಡಿದ್ದಾರೆ. ನಮಗೂ ಒಂದಷ್ಟು ಹೇಳಿ ಅಂತ ಇವತ್ತಿನ ಹರಿಕತೆಯ ಪಾಡ್ಕಾಸ್ಟ್ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಒಂದೇ ಡೈಲಾಗಲ್ಲಿ ಹೇಳಬೇಕು ಅಂದರೆ ಜಿಮ್ ಜಿಮ್ ಜಿಂಬಾ. ಈ ಡೈಲಾಗ್ ನೆನಪಿಸ್ಕೊಂಡಿರಿ, ಅವ್ರು ಆಮೇಲೆ ಹೇಳ್ತಾರೆ. ನಮ್ಮ ಜೊತೆ ಇದ್ದಾರೆ ನಟಿ ಕೃತಿಕಾ ರವೀಂದ್ರ. ನಮಸ್ತೆ ಸರ್. ಈ ಡೈಲಾಗ್ ಹಿಂದಿರುವ ಮ್ಯಾಜಿಕ್ ಹೇಳಿ ಏನು ಅಂತ. ಜಿಮ್ ಜಿಮ್ ಜಿಂಬಾ. ಓಕೆ, ಅದು ನನ್ನ ಮೊದಲನೇ ಸೀರಿಯಲ್. ಅದು ನಾನಾಗ 8ನೇ ಕ್ಲಾಸ್ ಓದ್ತಾ ಇದ್ದೆ. ಸೊ ಅದು ಅಶೋಕ್ ಕಶ್ಯಪ್ ಅವರ ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್. ಅದು ನನಗೆ ಆಕಸ್ಮಿಕವಾಗಿ ಬಂದಂತಹ ಒಂದು ಆಪರ್ಚುನಿಟಿ ಅದು ಅಂದರೆ ನನ್ನ ಪಾಡಿಗೆ ನನ್ನ ಸ್ಕೂಲಲ್ಲಿ ಓದ್ತಿದ್ದೆ. ಆ ವರ್ಷ ತಾನೇ ಮೊದಲನೇ ಸಲ ನಾನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಅಂತ ಹೋಗಿದ್ದು. ಅಲ್ಲಿವರೆಗೂ ನಾನು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್. ಸೊ ಫಸ್ಟ್ ಟೈಮ್ ಏನೋ ನನಗೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು, ಎಲ್ಲವೂ ಹೊಸ್ತು ಅನಿಸ್ತಿತ್ತು. ಆ ಟೈಮಲ್ಲಿ ಬಂದಂಥ ಒಂದು ಆಪರ್ಚುನಿಟಿ ಇದು. ನನಗೆ ಫೋನ್ ಮಾಡಿ, ನಾನು ಫಸ್ಟ್ ಎವರ್ ನನ್ನ ಕ್ಯಾರೆಕ್ಟರ್ ಮಾಡಿರೋದು ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಸೊ ಒಬ್ರು ಆಲ್ರೆಡಿ ಮಾಡ್ತಿದ್ರು, ಆದ್ರೆ ಆ ಪಾತ್ರ ಒಂದು ಸ್ವಲ್ಪ ಮುಖದಲ್ಲೂ ಕೂಡ ಬದಲಾವಣೆ ಆಗುತ್ತೆ, ಪಾತ್ರ ಹೋಲ್ ಆಗಿ ಬದಲಾವಣೆ ಆಗುತ್ತೆ, ನೀನ್ ಮಾಡ್ತೀಯಾ ಅಂತ ಕೇಳಿ ನನಗೆ ಫೋನ್ ಬಂತು. ಅಪ್ಪ ಮತ್ತೆ ಅಮ್ಮ ಇಬ್ರು ಡಿಸೈಡ್ ಮಾಡಿ, ಸರಿ ಆಯ್ತು ನಿಂಗೆ ಇಷ್ಟ ಇದೆಯಲ್ಲ ಹೋಗು ಆಯ್ತು ಅಂತ ಹೇಳಿ ನಾನು ಮಾಡಿದಂಥ ಮೊದಲನೇ ಸೀರಿಯಲ್ ಜಿಮ್ ಜಿಮ್ ಜಿಂಬಾ. ಆ್ಯಂಡ್ ಕ್ಯಾರೆಕ್ಟರ್ ನೇಮ್ ವಾಸ್ ತೇಜಸ್. ಆದರೆ ಅದು ಅಂದರೆ ತೇಜಸ್ವಿನಿ, ಆದರೆ ಅದನ್ನ ತೇಜಸ್ ಅಂತ ಅದು ಹುಡುಗ ಅನ್ನೋ ಥರ ಬೆಳೆಸ್ತಾ ಇರ್ತಾರೆ. ಸೊ ಇದು ಒಂದು ಸೀಕ್ರೆಟಿವ್ ಪಾತ್ರದ ಮೂಲಕ ನಾನು ಇಂಟ್ರೊಡ್ಯೂಸ್ ಆಗಿದ್ದು. ಬರೀ ಅಷ್ಟು ಹೇಳಿದ್ರೆ ನಾವು ಕೇಳಿಸ್ಕೊಳ್ಳಲ್ಲ, ಆ ಡೈಲಾಗು ಹೇಳ್ಬಿಡ್ಲಿ. ನಿಮ್ಮ ಫಸ್ಟ್ ಡೈಲಾಗ್. ನನ್ನ ಫಸ್ಟ್ ಡೈಲಾಗ್ ಅಂತಂದ್ರೆ ಅಂದ್ರೆ ಅದು ಮರದಿಂದ ಬಂದ್ಬಿಟ್ಟು ಜಿಂಬಾ ಅಂತ ಏನೋ ಕರೆದು ಅವ್ರನ್ನ ಕೇಳ್ತೀನಿ. ಅದನ್ನ ಒಂದು 10 ಸಲ ಮಾಡಿದೀನಿ ನಾನು. ಯಾಕೆಂತಂದ್ರೆ ನಂಗೆ ಅದು ಹೊಸ್ತು, ಮೊದಲನೇ ಸಲ. ಬರೀ ಅಷ್ಟೇ ಬಗ್ಗೆ ಹಿಂಗೆ ಏನೋ ಮಾಡಕ್ ಹೋಗ್ತಿದ್ದೀನಿ ಅಂತ ಅಂದ್ರೂ ನಾನು ಸರಿಯಾಗಿ ಮಾಡ್ತಿದ್ದೀನಾ ಇಲ್ವಾ ಅನ್ನೋ ಸುಮಾರಷ್ಟು ಇನ್ಸೆಕ್ಯೂರಿಟಿಗಳು ಎಲ್ಲವೂ ಜೊತೆಯಾಗಿತ್ತದು. ಅಂಡ್ ಜಡ್ಜ್ಮೆಂಟ್ ತಗೊಳ್ಳೋ ಅಂತ ಟೈಮೇ ಅಲ್ಲ ಅದು. ಇಷ್ಟೆಲ್ಲ ಯೋಚನಾ ಶಕ್ತಿ ಇರೋದೇ ಇಲ್ಲ. 8ನೇ ಕ್ಲಾಸ್ ಹುಡುಗಿ. ಏನ್ ಅನ್ಸ್ತೋ ಅದನ್ನ ಮಾಡಿದ್ದು. ಕೃತಿಕಾ ಟೇಕ್ 1 ಅಂದ್ರೆ ಜಿಂಬಾ ಅಂತ ಕರೀತೇನೆ. ಓಕೆ, ಕೃತಿಕಾ ಟೇಕ್ 2 ಅಗೇನ್ ಜಿಂಬಾ ಅಂತ. ಅದು ನನಗೆ ಸರಿ ಹೋಗ್ತಿರ್ಲಿಲ್ಲ. ಫೈನಲಿ ಎಸ್, ಅದು ಅವ್ರಿಗೆ ಇಷ್ಟ ಆಗಿ ಅದನ್ನ ತಗೊಂಡ್ರು. ವಾಟ್ ಎ ಫ್ಯಾಂಟಾಸ್ಟಿಕ್ ಜರ್ನಿ. ಅಂದ್ರೆ ಒಬ್ಬ ಕಲಾವಿದೆ ಪಾತ್ರದ ಮೂಲಕ ಪ್ರತಿಯೊಬ್ಬ ಕನ್ನಡಿಗರ ಮನೆಗೆ ತಲುಪೋದು, ಮನಸ್ಸಿಗೆ ತಲುಪೋದು, ಇಷ್ಟ ಆಗೋದು. ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಕೃತಿಕಾ ರವೀಂದ್ರ ಅವ್ರನ್ನ ನೆನಪಿಸ್ಕೊಂಡ್ರೆ ರಾಧಾ ಕಲ್ಯಾಣ ಕಣ್ಮುಂದೆ ಬಂದ್ಬಿಡುತ್ತೆ. ವಾಟ್ ಎ ಬ್ರ್ಯಾಂಡ್ ಮಾ. ಹೌದು ಸರ್, ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ. ಆ ವಿಷಯದಲ್ಲಿ ತುಂಬಾ ಪುಣ್ಯವಂತೆ ಅನ್ನೋದಕ್ಕಿಂತ ಅದು ನನಗೆ ಆಕಸ್ಮಿಕ. ಅಗೇನ್ ನಾನು ಅದೆಲ್ಲ ಮುಗಿಸಿ ಇವಾಗ ಸೀರಿಯಲ್ಗಳನ್ನೆಲ್ಲ ಮುಗಿಸಿ, ಒಂದು ಜಿಂಬಾ ಆಗಿತ್ತು, ಅದಾದ್ಮೇಲೆ ಒಂದೆರಡು ಸಿನಿಮಾಗಳನ್ನ ಮಾಡಿದ್ದೆ, ಅದಾದ್ಮೇಲೆ ಮನೆ ಮಗಳು ಅನ್ನೋ ಒಂದು ಸೀರಿಯಲ್ ಮಾಡಿದ್ದೆ, ಅದಾದ್ಮೇಲೆ ಬಂದಿದ್ದಂಥದ್ದು ರಾಧಾ ಕಲ್ಯಾಣ. ಸೆಕೆಂಡ್ PU ರಿಸಲ್ಟ್ ನನಗವತ್ತು.
ಅವತ್ತು ರಿಸಲ್ಟ್ ಬಂದಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಲಿಲ್ಲ, ಹಾಗಾಗಿ ನಾನು ರೀವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ಕೂತಿದ್ದೆ. ಸೊ ಆ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ನಮ್ಮಮ್ಮ ಸ್ಕೂಲ್ಗೆ ಹೋಗ್ತಿದ್ರು ಇನ್ನೂ. ಸೊ ಊಟ ಮಾಡಿ ನಮ್ಮಮ್ಮ ಸ್ಕೂಲ್ಗೆ ಹೋಗಿದ್ದಾರೆ. ನನಗೆ ಕಾಲ್ ಬರುತ್ತೆ. ನನಗೆ ಕಾಲ್ ಬಂದು, ರಾಧಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀವಮ್ಮ, ಬರ್ತ್ಯಾ, ನೀನು ಹೀರೋಯಿನ್ ಆಗಿ ನಿನ್ನನ್ನು ಚೂಸ್ ಮಾಡ್ತಿದ್ದೀವಿ ಅಂತ. ನಾನು ಇಲ್ಲ ಸರ್ ನಾನು ಬರಲ್ಲ. ಫಸ್ಟ್ ಲೈನು ನಂದು ಇಲ್ಲ ಅನ್ನೋದು, ನಾನು ಬರಲ್ಲ, ನಾನು ಓದಬೇಕಂತ ಇದ್ದೀನಿ, ನಾನು ಇನ್ನೇನು ಅಡ್ಮಿಷನ್, ಅದು ಆಲ್ರೆಡಿ ನನ್ನ ಡಿಗ್ರಿ ಅಡ್ಮಿಷನ್ ಕೂಡ ಆಗೋಗ್ಬಿಟ್ಟಿತ್ತು ಅಲ್ಲಿ ಗೌರ್ಮೆಂಟ್ಸ್ ಕಾಲೇಜಲ್ಲಿ, ಇಂದಿರಾ ಗಾಂಧಿ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ ಸಾಗರದಲ್ಲಿ, ಅಡ್ಮಿಷನ್ ಆಗೋಗಿತ್ತು. ಇಲ್ಲ ಸರ್ ನಾನು ಬರಲ್ಲ ಸೀರಿಯಲ್ಗೆ ಅಂತ ಹೇಳಿದೆ. ಇಲ್ಲಮ್ಮ, ನಿನ್ನ ಮುಖ ತುಂಬ ಇನ್ನಸೆಂಟ್ ಅಂತ ಅನಿಸುತ್ತೆ, ಈ ಪಾತ್ರಕ್ಕೆ ನೀನೇ ಸೂಟಬಲ್ ಅಂತ ನಮಗೆ ಅನ್ನಿಸ್ತಿದೆ, ನೀವೇ ಮಾಡಬೇಕು ಅಂತ. ಇಲ್ಲ ಸರ್ ನಾನು ಬರಲ್ಲ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದ್ದೀನಿ ನಾನು. ಅದಾದಮೇಲೆ ಅಮ್ಮ ಬಂದರು. ಅಮ್ಮ ಬಂದಮೇಲೆ ಹಿಂಗೊಂದು ಸೀರಿಯಲ್ ಯಾರೋ ಕಾಲ್ ಮಾಡಿದ್ರಮ್ಮ, ನಾನು ಬೇಡ ಅಂತ ಹೇಳಿದೆ. ಸರಿ ಬಿಡು, ಮತ್ತೆ ಫೋನ್ ಬಂದರೆ ನೋಡೋಣ ಅಂತೇಳಿ ನೆಕ್ಸ್ಟ್ ಅಮ್ಮ ಮಾತಾಡಿದ್ರು. ಏನು ಮಾಡಿದ್ರು ಕೇಳಲಿಲ್ಲ ಅವರು. ಅಶೋಕ್ ಹೆಗ್ಡೆ ಸರು ಮತ್ತು ರಾಮ್ಜಿ ಸರು ಇವರೆಲ್ಲರೂ ಕೂಡ ಫೋರ್ಸ್ ಮಾಡಿದ್ರು, ಇಲ್ಲ ನೀವು ಈ ಸೀರಿಯಲ್ ಮಾಡಬೇಕು ಅಂತ. ನಾನು ಹೇಳಿದೆ, ನಾನು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನಿ, ನಾನು ಇಲ್ಲೇ ಮಾಡ್ತೀನಿ ಮಾಡಿದ್ರೆ ಶೂಟಿಂಗ್, ನೀವೇ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಶಿರ್ಸಿಲಿ ಶೂಟಿಂಗ್ ಮಾಡಿ, ನಾನು ಬರ್ತೀನಿ, ಬೆಂಗಳೂರಲ್ಲಾದರೆ ನಾನು ಬರಲ್ಲ ಅಂತ. ಹಂಗೆ ಹೇಳಿದ್ರೆ ಅಟ್ಲೀಸ್ಟ್ ನನ್ನ ಬಿಡ್ತಾರೆ ಅಂತ, ತಪ್ಪಿಸ್ಕೋಬೇಕಿತ್ತು ನನಗೆ. ಸೊ ಹಂಗೆ ಹೇಳಿದ್ರೆ ಬಿಡ್ತಾರೆ ಅಂತ. ಕೊನೆಗೆ ಸರಿ ನಮ್ಮ ಆಯ್ತು ಹಾಗೆ ಮಾಡೋಣ, ಶಿರ್ಸಿನಲ್ಲೇ ಶೂಟಿಂಗ್ ಮಾಡ್ತೀವಿ ಅಂದರು. ಹೌದಾ, ಓಕೆ ಹಂಗಿದ್ರೆ ಅಂತ ಅಂದ್ಬಿಟ್ಟು ನನಗೆ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು. ಫಸ್ಟ್ ಡೇ ಶೆಡ್ಯೂಲೇ ನನಗೆ ಗೊತ್ತಾಗಿದ್ದು ಸರ್. ಫಸ್ಟ್ ಡೇ ಶೂಟ್ ಮಾಡಿದ್ದೆ ನಾನು ಭಾಗಮಂಡಲದಲ್ಲಿ. ಸೊ ಎಲ್ಲಿ ಶಿರ್ಸಿ, ಎಲ್ಲಿ ಭಾಗಮಂಡಲ. ಕೊನೆಗೆ ಸರಿ ಆಯಿತು, ಇಲ್ಲ ನೀನೇ ಸೂಟ್ ಆಗ್ತೀಯಮ್ಮ, ಇದನ್ನು ಮಾಡಿಬಿಡು, ಚಾನಲಿಂದನೂ ಬಂದಿದೆ ನಮಗೆ, ಜಿ ಕನ್ನಡದಿಂದನೂ ಹೇಳ್ತಿದ್ದಾರೆ ನೀನೇ ಮಾಡು ಅಂತ. ಸರಿ ಅಂತ ಕಟ್ಟಿಬಿದ್ದು ಮಾಡಿದ್ದಂಥ ಪ್ರಾಜೆಕ್ಟ್ ಅದು. ಅವ್ರ ಮಾತಿಗೆ ಕಟ್ಟಿಬಿದ್ದು ಸರಿ ಆಯಿತು ಸರ್ ಮಾಡ್ತೀನಿ ಅಂತ. ಅದಿಷ್ಟು ದೊಡ್ಡ ಬ್ರ್ಯಾಂಡ್ ಆಗುತ್ತೆ ಅಂತನೋ ಅಥವಾ ರಾಧಾ ಕಲ್ಯಾಣದ ರಾಧಿಕಾ ಅಂತ ಈಗಲೂ ಕರೀತಾರೆ ಅಂತನೋ, ಅಷ್ಟು ಪ್ರೀತಿಸ್ತಾರೆ ಆ ಪಾತ್ರನೋ ಅಂತ ನಾನು ಖಂಡಿತ ಗೆಸ್ ಮಾಡಿರಲಿಲ್ಲ. ಜನ ಕೃತಿಕಾ ಮರ್ತು ಪೂರ್ತಿಯಾಗಿ. ಬಟ್ ಯಾವಾಗಲೂ ಹೊರಗಡೆ ನಿಮ್ಮನ್ನ ರಾಧಿಕಾ ಅಂತಾನೆ ಕರೆದಿದ್ದುಂಟಲ್ವಾ? ಹಾಂ, ಈಗಲೂ ಸರ್, ಈಗಲೂ ಕೂಡ ಸುಮಾರು ಸಲ ನಾನು ಹೋದರೆ ಆಚೆ, ನೀವು ನೆನ್ನೆನೂ ಆಗಿದೆ ನನಗೆ, ನೆನ್ನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ನೀವು ರಾಧಿಕಾ ಅಲ್ವಾ ಅಂತ ಕೇಳಿರೋದಿದೆ. ಸೊ ಹಾಗಾಗಿ ನೋಡಿ, ಅಂದ್ರೆ ಭಗವಂತ ಒಂದ್ಸರಿ ಆಶೀರ್ವಾದ ಮಾಡಿದಾಗ ಮಿಸ್ ಮಾಡ್ಕೋಬಾರ್ದಂತೆ. ನಿಮ್ಗೆ ಎಷ್ಟೊಂದ್ ಸಲ ಅನ್ಸಿರುತ್ತಲ್ವಾ, ಸಪೋಸ್ ಏನಾದ್ರು ನಾನು ಕಟ್ಟು ಬಿದ್ದವತ್ತು ಮಾಡ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಲೈಫು? ಅದೇ ಈ ಒಂದು ಓದ್ತಿದ್ದೆ ನಾನು, ಐ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕನ್ನೋ ಆಸೆ ಇತ್ತು. ಸೊ ನನ್ನ ಇಂಟೆನ್ಷನ್ ತುಂಬ ಡಿಫ್ರೆಂಟ್ ಇತ್ತು, ಅದಕ್ಕೂ ಸಂಬಂಧನೇ ಇಲ್ಲ ಬಿಡಿ, ಇಂಟೆನ್ಷನ್ ಬೇರೆ ಇತ್ತು. ಸೊ ಆ ಥರ ಬರೆದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಐ ಆಮ್ ಶ್ಯೂರ್, ನಾನು ಖಂಡಿತವಾಗ್ಲೂ ಗ್ಯಾರಂಟಿ ಇದೆ, ನಾನು ಡೆಫಿನೆಟ್ಲಿ ಯಾವುದೋ ಒಂದು ಒಳ್ಳೆ ಪೊಸಿಷನಲ್ಲಂತೂ ಇರ್ತಿದ್ದೆ, ಫಾರ್ ಶ್ಯೂರ್. ಈ ಜರ್ನಿನ ಮುಂದಕ್ಕೆ ತಗೊಂಡು ಹೋಗಕ್ಕೆ ಮುಂಚೆ ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು. ಹೌಸ್ ಯುವರ್ ಫ್ಯಾಮಿಲಿ? ಅಂದ್ರೆ ಯಾರಾದ್ರೂ ಕಲಾವಿದರೇ ಇದ್ದಾರಾ ಫ್ಯಾಮಿಲಿಲಿ, ಹೇಗೆ? ಇಲ್ಲ ಸರ್, ಕಲಾವಿದರು ಅಂತ ನನ್ನ ಕ್ಲೋಸ್ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ. ನನ್ನ ಇಡೀ ಫ್ಯಾಮಿಲಿನಲ್ಲಿ ನನ್ನ ತಂದೆ ಕಡೆ ಮತ್ತು ತಾಯಿ ಕಡೆ ನಾನೇ ಮೊದಲನೇ ಆರ್ಟಿಸ್ಟ್ ಈ ಥರ ಇಂಡಸ್ಟ್ರಿಗೆ ಬಂದಿರೋಳು, ಯಾರೂ ಇಲ್ಲ. ಅದು ಅಲ್ಲಿ ಏನಾಗಿತ್ತು ಅಂತಂದ್ರೆ, ಸ್ವಲ್ಪ ದೂರದ ಸಂಬಂಧಿ ಅವ್ರು ನನಗೆ, ಗುರುಮೂರ್ತಿ ವರ್ಧಾಮೂಲ ಅಂತ, ಅವರು ನೀನಾಸಮಲ್ಲಿ ಕೆಲಸ ಮಾಡ್ತಿದ್ರು, ಈಗಲೂ ಕೂಡ ನೀನಾಸಮಲ್ಲಿ ಇದ್ದಾರೆ ಅವರು. ಸೊ ಅವರು ಸೀತೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅಶೋಕ್ ಕಶ್ಯಪ್ ಅವರದ್ದು. ಆ ಸೀರಿಯಲ್ನ ನಾನು ನೋಡ್ತಿದ್ದೆ, ನಾನು ಅವಾಗ 4ನೇ ಕ್ಲಾಸ್. ಸೊ ಆ ಚಿಕ್ಕ ಹುಡುಗಿ ಸೀರಿಯಲ್ ನೋಡ್ತಿದ್ದೆ, ನಂಗೆ ತುಂಬಾ ಇಷ್ಟ ಆಯ್ತು ಸೀರಿಯಲ್, ಸ್ಪೆಷಲಿ ಸೀತೆ ಸೀರಿಯಲ್ ಬಹಳ ಫ್ಯಾನ್ ನಾನು, ಬಹಳ ಇಷ್ಟ ನನ್ಗೆ. ಅದರಲ್ಲಿ ಸೀತೆ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದವರು ಇವರು ಗುರುಮೂರ್ತಿ ವರ್ಧಾಮೂಲ ಅಂತ. ಅವರು ನನ್ನ ತಾಯಿಯ ಸ್ವಲ್ಪ ಫಾರ್ ರಿಲೇಟಿವ್ ಆಗ್ತಾರೆ ಅವರು. ಯಾವುದೋ ಒಂದೆರಡು ಫಂಕ್ಷನ್ಗಳಲ್ಲೆಲ್ಲ ನೋಡಿದ್ದಿತ್ತು. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ, ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮ ನಾನು ಟಿವಿನಲ್ಲಿ ಬರಬೇಕು, ನಾವು ಒಂದ್ಸಲ ಟಿವಿನಲ್ಲಿ ಬರಬೇಕು ಅಂತ. ಅದು ಮಕ್ಕಳಿಗೆ ಅಂದ್ರೆ ಒಂದು ಇಷ್ಟ ಇರುತ್ತಲ್ಲ, ಎಷ್ಟು ಚಂದ ಇದೆ ಇದೆಲ್ಲ ಟಿವಿಲಿ ಬರ್ತಿದ್ದಾರೆ ಅಂತ, ಹಂಗೆ. ಸೊ ಸರಿ ಆಯಿತು ನೋಡೋಣ ಬಿಡು ಅಂತ ಹೇಳಿ ಅದನ್ನ, ಆಬ್ವಿಯಸ್ಲಿ ಅದು ಮಕ್ಳು ಕೇಳಿದ್ದನ್ನು ಅದು ಆ ಟೈಮಲ್ಲಿ ಹೌದಾ ಚಂದ ಇದೆ ಅಂತ ಅನ್ಸುತ್ತೆ ಅಷ್ಟೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಗುರುಮೂರ್ತಿ ಮಾಮ ಬಂದಿದ್ರು, ನನ್ನ ಮಾವ ಅವರು ಬಂದಿದ್ರು. ನಾನು ಹೋಗಿ ಸೀದಾ ಅವ್ರ ಹತ್ರ ಹೋಗಿ ಕೇಳಿದ್ದು, ನಾನು ಆ್ಯಕ್ಟ್ ಮಾಡಬೇಕು, ನಾನು ಟಿವಿಲಿ ಬರಬೇಕು ಅಂತ. ಅವರು ಹೋಗಿ ನಿಮ್ಮ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಬ, ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೂ ಬಿಡದೆ ಅಮ್ಮನ ಕರ್ಕೊಂಡ್ಬಂದು, ಅಮ್ಮ ಎಂತ ನಿಂದು ಅಂತ ಕೇಳಿದ್ದಾರೆ. ಇಲ್ಲ ಇವ್ರ ಹತ್ರ ಮಾತಾಡು, ನಾನು ಟಿವಿನಲ್ಲಿ ಬರಬೇಕು ಅಂತ ಹೇಳ್ತಿದ್ದೀನಿ, ನಾನು ನೋಡಬೇಕು, ಅವ್ರು ಚಂದ ಆ್ಯಕ್ಟ್ ಮಾಡ್ತಾರೆ, ನಾನು ಹೋಗ್ಬೇಕು ಅವ್ರ ಜೊತೆ ಅಂತ. ಕೊನೆಗೆ ಅವರು ಸರಿ ಆಯಿತು, ಯಾವುದಾದ್ರೂ ಆಡಿಷನ್ ಅಂತಿದ್ರೆ ಅಥವಾ ಈ ಕಡೆ ಯಾರಾದರೂ ಶೂಟ್ ಮಾಡ್ತಾರೆ ಅಂತಿದ್ರೆ ಹೇಳ್ತೀನಿ ನಿನಗೆ ಆಯಿತಾ ಅಂತ ಅಂದರು. ಅದು ಸಮಾಧಾನಕ್ಕೆ ಮಾತಾಡಿದ್ರು ಅಂತ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನೂ ಸುಮ್ಮನಾದ್ರು, ಎಲ್ಲ ಆಯಿತು. ಅದಾದಮೇಲೆ ವಿದಿನ್ ಲೈಕ್ 6-7 ಮಂತ್ಸ್ ಅನ್ಸುತ್ತೆ, ಯಾವುದೋ ಒಂದು ಸೀರಿಯಲ್ಗೆ ದೂರದರ್ಶನ್ಗೆ ಬರಬೇಕಾಗಿತ್ತು. ಆ ಸೀರಿಯಲ್ ಅಶೋಕ್ ಕಶ್ಯಪ್ ಅವರ ಡೈರೆಕ್ಷನ್ನೇ.
ಅದಕ್ಕೆ ಆಡಿಷನ್ ಕೊಡ್ತೀಯಾ ಬಂದು ಅಂತ ಕೇಳಿದ್ರು. ಸರಿ ಅಂತ ಅಂದೆ. ಒಂದು ಉದ್ದ ಪೇಜಿನ ಡೈಲಾಗ್, ಒಂದೂವರೆ ಪೇಜ್ ಡೈಲಾಗ್ ಅದು. ಮಧ್ಯಾಹ್ನ ಊಟದ ಬ್ರೇಕ್ ಆಗಿತ್ತು, ನಾನು ಹೋಗಿದ್ದೆ ತೀರ್ಥಹಳ್ಳಿನಲ್ಲಿ. ಸೊ ಹೋಗಿ ತಗೋ ಡೈಲಾಗ್ ನೋಡ್ಕೊಳಮ್ಮ, ಆ್ಯಕ್ಟ್ ಮಾಡ್ಬೇಕು ನೀನೀಗ. ಸರಿ ಆಯಿತು ಅಂತ ಅಂದೆ. ಒಂದೂವರೆ ಪೇಜ್ ಡೈಲಾಗ್ ನಾನು ಸಿಂಗಲ್ ಟೇಕಲ್ಲಿ ಹೇಳಿದ್ದೆ. ಅಷ್ಟು ಚಿಕ್ಕ ಹುಡುಗಿ? ಹಾಂ, 4ನೇ 5ನೇ ಕ್ಲಾಸ್. ಹಾಂ. ಅವರಿಗೆ ಮೆಮರಿ ಪವರ್ ಎಲ್ಲಿಂದ ಬರ್ತದೆ ನಿನಗೆ, ಇಷ್ಟೊಂದು ಶಾರ್ಪ್ ಇದೆಯಾ ಮೆಮರಿ ನಿಂದು ಅಂತ ಅವ್ರಿಗೆ ಖುಷಿಯಾಗಿಬಿಟ್ಟಿತ್ತು. ಅವ್ರಿಗೆ ಖುಷಿಯಾಗಿ ಸರಿ ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ಕರಿತೀನಿ, ನೀನು ಆ್ಯಕ್ಟ್ ಮಾಡ್ಬೇಕು ನೀನು. ಸರಿ ಸರ್ ಆಯಿತು ಅಂತೇಳಿ ಬಂದಿದ್ದಷ್ಟೆ. ಅದಾದಮೇಲೆ ಒಂದು ಸೀರಿಯಲ್ ಶುರು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದು ಟೆಲಿಕಾಸ್ಟ್ ಆಗಲಿಲ್ಲ, ಬಟ್ ಶೂಟ್ ಆಗಿತ್ತು. ನಾನು ಫಸ್ಟ್ ಎವರ್ ಶೂಟ್ ಮಾಡಿದ್ದೆ ನೈಟ್ ಶೂಟು ಸರ್. ರಾತ್ರಿಯಿಂದ ಬೆಳಗ್ಗೆವರೆಗೂ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಮೂಮೆಂಟ್ ಇದ್ದಿದ್ದಂಥ ಶಾರ್ಟ್ಸ್ ನಂದು. ಅಲ್ಲೋಗಿ ಮಾತಾಡು, ಇಲ್ಲೋಗಿ ಮಾತಾಡು, ಪಟ 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 ಅಂತ ಮಾತಾಡ್ತಾನೆ ಇರಬೇಕು. ಒಂದು ಚೂರು ಸುಸ್ತಾಗಿರಲಿಲ್ಲ. ಮಾತಿನ ಮಲ್ಲಿ ನೀವು ಓನ್ಲಿ ವೆನ್ ಇಟ್ ಕಮ್ಸ್ ಟು ಶೂಟಿಂಗ್ ಅಥವಾ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಅಂತ ಬಂದಾಗ ವೆರಿ ಆ್ಯಕ್ಟಿವ್. ಏನು ಡೈಲಾಗ್ ಹೇಳೋ ಅಂದ ತಕ್ಷಣ ಪಟ 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 ಅಂತ ಹೇಳ್ಬಿಡೋದು ಅಷ್ಟೇ. ಸೊ ಹಾಗೆ ಶುರುವಾಗಿದ್ದಂಥ ಜರ್ನಿ. ಅದಾದ್ಮೇಲೆ ಮತ್ತೆ ಅದೇ ನಾ ಹೇಳಿದ್ನಲ್ಲ, ಒಂದು 3-4 ವರ್ಷದ ಗ್ಯಾಪು. ಅಗೇನ್ ನನ್ನ ಅವ್ರು ಕರೆದಿದ್ದು 8ನೇ ಕ್ಲಾಸಲ್ಲಿ ಇದ್ದಾಗ. ಅಲ್ಲಿವರೆಗೆ ಮತ್ತೆ ಮಧ್ಯದ ಒಂದು ಗ್ಯಾಪ್. ಅದು ನಾನು ಟಿ ವಿನಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ ಅನ್ನೋ ಬೇಜಾರಿತ್ತು ಅದಾದ್ಮೇಲೂ ನನಗೆ. ಆಮೇಲೆ ಒಂದೇ ಸಲಕ್ಕೆ 8ನೇ ಕ್ಲಾಸಲ್ಲಿ ಜಿಮ್ ನೋಡಿ, ಟಿವಿಲಿ ಕಾಣಿಸ್ಕೋಬೇಕು ಅನ್ನೋ ಪುಟಾಣಿ ಹುಡುಗಿ ಆಸೆ ಭಗವಂತ ಅವಾಗಲೇ ಆಶೀರ್ವಾದ ಮಾಡಾಯ್ತು. ಇವಾಗ ಯಾವ ಮಟ್ಟದಲ್ಲಿ ಇದ್ದಾರೆ ಕೃತಿಕಾ ರವೀಂದ್ರ ಅಂದರೆ, ಅವ್ರಿಗೆ ಬಿಡುವಿಲ್ಲ, ಬಿಡುವಾಗ ಅವರೂ ಬಿಡಲ್ಲ, ಇಂಡಸ್ಟ್ರಿನೂ ಬಿಡಲ್ಲ. ಆ ರೀತಿ ಅವರ ಅಸೈನ್ಮೆಂಟ್ಸ್ಗಳು. ಕರೆಕ್ಟ್ ಸರ್, ಹೌದು. ನಾವೆಲ್ಲರೂ ಕನ್ನಡಿಗರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀವಿ. ಥ್ಯಾಂಕ್ ಯು ಸರ್, ತುಂಬ 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 ಥ್ಯಾಂಕ್ಸ್. ಆ್ಯಕ್ಚುಲಿ ತುಂಬ ಕನ್ನಡದವರು ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಕನ್ನಡಿಗರು ತುಂಬ ಪ್ರೀತಿಸಿದ್ದಾರೆ ನನ್ನ. ನನಗೆ ತುಂಬ ಇನ್ಸಿಡೆಂಟ್ಗಳು ಜ್ಞಾಪಕ ಇದೆ, ಹಾಗಲ್ಲ ಅಂದರೆ ರಾಧಾ ಕಲ್ಯಾಣ ಮಾಡುವಾಗಿರ್ಬೋದು, ಆಮೇಲೆ ಸಿನಿಮಾ ಮಾಡುವಾಗಿರ್ಬೋದು, ಮತ್ತು ಭೂಮಿಗೆ ಬಂದ ಭಗವಂತ ಮಾಡೋದಾಗಿರ್ಬೋದು. ಇದೆಲ್ಲ ಬಿಟ್ಟು ನಾನು ಏನೂ ಮಾಡದೇ ಇದ್ದಾಗಲೂ ಕೂಡ, ಆಚೆ ಎಲ್ಲೂ ಟ್ರಾವೆಲ್ ಮಾಡ್ತಿದ್ದೀನಿ ಅಂದಾಗಲೂ ಕೂಡ ಇರ್ಬೋದು, ಕನ್ನಡದ ಪ್ರೀತಿಯಿಂದ ಆಸ್ಥೆಯಿಂದ ಬಂದ್ಬಿಟ್ಟು ಮಾತಾಡ್ತಾರೆ ನನ್ನ ಹತ್ರ. ನಂಗೆ ಅದು ಬಹುಶಃ ಅದು ಐ ಆಮ್ ಬ್ಲೆಸ್ಡ್, ತುಂಬ ಪುಣ್ಯವಂತೆ ಅಂತ ಹೇಳ್ಬೋದು ಅಷ್ಟೇ. ಇಡೀ ಕರ್ನಾಟಕ ಪೂರ್ತಿ ಟ್ರಾವೆಲ್ ಮಾಡಿದಿರಿ? ಆಲ್ಮೋಸ್ಟ್. ಇಲ್ಲ ಇವೆಂಟ್ಸ್ ಇರುತ್ತೆ, ಇಲ್ಲ ನಿಮ್ಮೊಂದು ಸೀರಿಯಲ್ ಶೂಟಿಂಗ್ ಇರುತ್ತೆ, ಇಲ್ಲ ನನಗೆ ಇಷ್ಟ ಇದೆ ಅಂತ ನಾನು ಎದ್ದು ಹೊರಡ್ತೀನಿ, ನಾನೆಲ್ಲ ಹೋಗ್ಬೇಕು. ಒಂದು ಟಾಪ್ 3 ಬೆಸ್ಟ್ ಕಮೆಂಟ್ಸ್ ಜನ ನಿಮ್ಮ ಎದುರುಗಡೆ ನೋಡಿದಾಗ ನಿಮಗೆ ಕೊಟ್ಟಿರೋದು? ಸರ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ನಾನು ಸೀರಿಯಲ್ ಮಾಡೋವಾಗ ಆಗಿದ್ದು, ರಾಧಾ ಕಲ್ಯಾಣ ಮಾಡ್ತಾ ಇದ್ದೆ. ನಾವು ಗುಲ್ಬರ್ಗಾದಲ್ಲಿ ಒಂದು ಮಾತುಕತೆ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ಅಲ್ಲಿ ಒಂದು ಗ್ರೀನ್ ರೂಮ್ ಅಂತ ಇರುತ್ತೆ. ಸೊ ಆ ಗ್ರೀನ್ ರೂಮಲ್ಲಿ ನಾನು ಕೂತಿದ್ದೆ, ನಂದು ಇನ್ನೂ ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಕೂತಿದ್ದೆ. ಒಂದು 2nd PU ಮುಗಿಸಿದಂಥ ಒಂದು ಹುಡುಗಿ, ಡಿಗ್ರಿ ಓದ್ತಿದ್ರು ಅನ್ಸತ್ತೆ ಅವರು, ಸಡನ್ ಆಗಿ ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿದ್ದಾರೆ, ಗ್ರೀನ್ ರೂಮ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಫುಲ್ ನನ್ನನ್ನು ಹಿಡ್ಕೊಂಡು, ಶಿವ್ರಿಂಗ್, ಫುಲ್ ನಡುಗ್ತಿದ್ದಾರೆ ಅವರು. ನಾನು ನಿಮ್ಮನ್ನು ಮೀಟ್ ಮಾಡಿದ್ನಾ, ನಾನು ನಿಮ್ಮನ್ನು ನೋಡಿದ್ನಾ, ಅಯ್ಯೋ ಕೂತ್ಕೊಳ್ಳಿ ಸುಧಾರಿಸ್ಕೊಳ್ಳಿ, ನೀರು ಕೊಡಲಾ ಅಂತೆಲ್ಲ ಕೇಳಿ ನೀರು ಕೊಟ್ಟು, ಅಯ್ಯೋ ಇನ್ನು ನಾನು ನಿಮ್ಮನ್ನು ನೋಡಿದ್ನಲ್ವಾ, ಇನ್ನು ನಾನು ಹೋದ್ರೂ ಪರವಾಗಿಲ್ಲ ಅಂದರು. ಅಂದರೆ ಹೋದ್ರೆ ಪರವಾಗಿಲ್ಲ ಅಂತ. ನಾನು ಅಯ್ಯೋ ಇದೆಲ್ಲ ಹೇಳಬೇಡಿ, ಅದೆಲ್ಲ ಅಲ್ಲ, ನಾನು ಜಸ್ಟ್ ಆ್ಯಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅವ್ರೇನು ಕೊಡ್ತಾರೆ ನಾನು ಆ ಪಾತ್ರನ ನಿಭಾಯಿಸೋದಷ್ಟೇ ನನ್ನ ಕೆಲಸ. ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೀನಿ ಅಂತ ನಿಮ್ಮ ಮಾತಲ್ಲಿ ಗೊತ್ತಾಗ್ತದೆ ನನಗಷ್ಟೇ. ಇಲ್ಲ ನೀವು ಸುಧಾರಿಸ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಅಷ್ಟೊತ್ತಿಗೆ ಬಂದರು, ಚಾನಲ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಬಂದರು. ಅವ್ರನ್ನ ಕರ್ಕೊಂಡು ಹೋದರು. ಸೊ ಇದಕ್ಕಿಂತ ಅಂದರೆ ಈ ಥರದ ಇಂಪ್ಯಾಕ್ಟ್ ಅಂದರೆ ಇದು ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಿದ್ದಂಥ ಟೈಮ್. ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ. ಆಗ ಇಷ್ಟೊಂದೆಲ್ಲ ಇರಲಿಲ್ಲ. ಫೇಸ್ಬುಕ್ ಯಾವುದೋ ಒಂದು ಇತ್ತಷ್ಟೇ, ಇನ್ಸ್ಟಾಗ್ರಾಮ್ ಎಲ್ಲ ಇರಲಿಲ್ಲ. ಅಂಥ ಸಮಯದಲ್ಲೇ ಜನ ಇಷ್ಟು ಹತ್ರ ನನ್ನನ್ನು ತೊಗೊಂಡ್ಬಿಟ್ಟಿದಾರ ಅಂತ ಅನಿಸಿದ್ದು. ಒಂದು ಭಯ ಕೂಡ, ಅದು ಒಂದು ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆಂತಂದರೆ ಅವರಷ್ಟು ಒಂದು ನಂಬಿಕೆ ಇಟ್ಟು ಅವ್ರು ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂತಂದರೆ ಅದು ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಜಸ್ಟ್ ಪ್ರೀತಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಕ್ಸಸ್ನ ಹ್ಯಾಂಡ್ಲ್ ಮಾಡೋದು ಕಷ್ಟ, ಫೇಲ್ಯೂರ್ನ ಹ್ಯಾಂಡ್ಲ್ ಮಾಡ್ಬೋದು, ತೊಂದರೆ ಇಲ್ಲ. ಹೆಂಗೋ ಹ್ಯಾಂಡ್ಲ್ ಮಾಡ್ತಾರೆ, ಸಕ್ಸಸ್ನ ಅಷ್ಟು ಈಸಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕೆ. ಒಂದು ಕಡೆ ಜವಾಬ್ದಾರಿ, ಇನ್ನೊಂದು ಕಡೆ ಭಯ, ಇನ್ನೊಂದು ಕಡೆ ಬ್ಲೆಸ್ಡ್ ಫೀಲ್, ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅದು. ಆ ಮೊಮೆಂಟಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಹಿರಿಯರು ಯಾರೋ ಒಂದು 70 ವರ್ಷದ ಅಜ್ಜಿ, ಆ ಥರ 70-75 ವರ್ಷ ಆಗಿದೆ ಅವ್ರಿಗೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಿದ್ದೀವಿ, ಅದ್ರಲ್ಲಿ ವಿಲನ್ ನನಗೇನೋ ಹಿಂಸೆ ಮಾಡೋ ಅಂಥ ಶಾರ್ಟು. ಅದಕ್ಕೆ ಅವರು ವಿಲನ್ಗೆ ಹೊಡಿಯೋಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಏನಮ್ಮ ಇವಳಿಗೆ ಇಷ್ಟು ಹಿಂಸೆ ಮಾಡ್ತಿದ್ಯಾ, ಏನು ಅನ್ಕೊಂಡಿದ್ಯಾ ನೀನು ಅಂತ. ಅಂದರೆ ಈ ಮಟ್ಟದ ಇಂಪ್ಯಾಕ್ಟ್ ಇದು, ಈ ಮಟ್ಟಕ್ಕೆ ರಾಧಿಕಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅಂದರೆ ಪಾತ್ರ ನೋಡುಗರ ಮನಸ್ಸಲ್ಲಿ ಹೆಂಗೆ ಒಳಗೋಗ್ಬಿಟ್ಟಿರುತ್ತೆ ಅಂತ. ಹೌದು ಸರ್, ಅವರು ಅದೇ
ಪ್ರೀತಿ ಕೊಟ್ಟರೆ ಪೂರ್ತಿಯಾಗಿ ಪ್ರೀತಿಸ್ತಾರೆ ಜನ. ಆ ಪ್ರೀತಿನ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ನಮ್ಮ ಕೆಲಸ ಅಷ್ಟೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಕೂಡ ಒಂದು ಜಾಬ್ ಮಾಡ್ತಿದ್ದೀನಿ. ನಾನು ಇಲ್ಲೆಲ್ಲೋ ಕೂತಿಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ಸಂಬಡಿ ಈಸ್ ಪೇಯಿಂಗ್ ಮೀ. ನನಗೆ ಯಾರೋ ದುಡ್ಡು ಕೊಡ್ತಿದ್ದಾರೆ, ಆ ದುಡ್ಡಿಗೆ ತಕ್ಕ ಹಾಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ. ಅಷ್ಟೇ ನನ್ನ ಕೆಲಸ. ಅಲ್ಲಿ ಯಾರೋ ಒಬ್ಬರು ಒಂದು ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಸರ್, ಅವರು ಕೂಡ ಅಷ್ಟೇ. ಬೇರೆ ಯಾರೋ ಕೊಡ್ತಿರೋ ದುಡ್ಡಿಗೆ ಅವ್ರು ಕೂಲಿ ಮಾಡ್ತಿರ್ತಾರೆ. ನಾನು ಕೂಡ ನನಗೆ ಕೊಟ್ಟಿರೋ ಕೆಲಸಕ್ಕೆ ಅವ್ರು ದುಡ್ಡು ಕೊಡ್ತಿದ್ದಾರೆ, ಆ ಸಂಬಳಕ್ಕೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಬಿಟ್ಟರೆ ನಾನು ದೇವರಲ್ಲ. ಜನ ನನ್ನನ್ನು ಹಂಗೆ ನೋಡಿದಾಗ ಏನು ಹೇಳಲಿ ಅಂದರೆ, ಅಯ್ಯೋ ಏನು ಈ ಥರ ಎಲ್ಲ ಮಾತಾಡ್ತಾರೆ, ಹೀಗೆಲ್ಲ ಇರೋದು. ಅದು ಯಾವ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಅದು. ಪಾಯಿಂಟ್. ಹಾಂ, ನಾವು ಅದನ್ನು ಹೀಗೆ ಕಳ್ಕೊಬೋದು, ಇಲ್ಲ ಅಂತ ಹೇಳಲ್ಲ, ಹೀಗೆ ಕಳ್ಕೊಬೋದು. ಬಟ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕು ಅದನ್ನು ಗಳಿಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ನೀವು ಚಿಕ್ಕ ವಯಸ್ಸಿಂದನೂ ಹೀಗೇನಾ? ಅಂದರೆ ತುಂಬ ಇಂಟೆಲೆಕ್ಚುಯಲ್ಲು ಅಥವಾ ತುಂಬ ಮೆಚ್ಯೂರಿಟಿಲಿ ಯೋಚನೆ ಮಾಡೋರು, ಈ ಸಿಲ್ಲಿಯಾಗಿ ಕಾಮಿಡಿಯಾಗೆಲ್ಲ ಆ್ಯಕ್ಟ್ ಅಂದರೆ ಆ ಥರದ ಯೋಚನೆ ಎಲ್ಲ ಬರಲ್ವಾ ನಿಮಗೆ? ಬರುತ್ತೆ, ಇಲ್ಲ ಅಂತಲ್ಲ ಸರ್, ಬರುತ್ತೆ. ಬಟ್ ಎಂತ ಆಗುತ್ತೆ ಅಂದರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಅದೇ ಅಗೇನ್ ಒಂದು ಲೈಫಿನ ಒಂದು ರೆಸ್ಪಾನ್ಸಿಬಿಲಿಟಿ ಎದ್ದು ಕಾಣಿಸುತ್ತೆ ಕಣ್ಮುಂದೆ. ಓ, ಒಂದು ಲೈಫ್ ಇದೆ, ಇದನ್ನು ಹೀಗೆ ನಿಭಾಯಿಸಬೇಕಿದೆ, ಹೀಗೆ ಮುಂದೆ ಹೋಗಬೇಕಿದೆ, ಹೀಗೆ ಮಾಡಬೇಕಿದೆ ಅನ್ನೋದೊಂದು ಬರುತ್ತೆ. ಅಂದರೆ ನನಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು, ನನ್ನ ತಂದೆ ಮತ್ತು ತಾಯಿ, ನನಗೆ ತಂದೆ ಮತ್ತು ತಾಯಿನೇ ಇವತ್ತು ನಾನು ಏನಿದ್ದೀನಿ ಇಲ್ಲಿ, ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ನನ್ನ ತಂದೆ ತಾಯಿ ಕೊಟ್ಟಿರೋಂತಹ ಸಂಸ್ಕಾರ, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋಂತಹ ಪಾಠ, ನನ್ನ ಬೆಳೆಸಿರೋ ರೀತಿ, ಇವೆಷ್ಟೇ ಕಾರಣ ನಾನು ಇವತ್ತು ಏನಿದ್ದೀನಿ. ಅದಕ್ಕೆ ನನ್ನ ತಂದೆ ತಾಯಿನೇ ಕಾರಣ. ಸೊ ನನ್ನ ತಂದೆ ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು. ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅವ್ರ ಹತ್ರನೇ. ಬಿಕಾಸ್ ನನ್ನ ತಾಯಿ ಗೌರ್ಮೆಂಟ್ ಟೀಚರ್ ಆಗಿದ್ದರಿಂದ ಅವ್ರು ಆಲ್ಮೋಸ್ಟ್ ಟೀಚಿಂಗ್ ಇದಕ್ಕೋಸ್ಕರ ಸ್ಕೂಲಲ್ಲಿ ಇರ್ತಿದ್ರು. ನನ್ನ ಬೆಳೆಸಿದ್ದು ನನ್ನ ತಂದೆನೇ. ಅವ್ರು ಯಾವಾಗಲೂ ಹೇಳೋರು ನನಗೆ. ಕೆಲವೊಂದು ಸಲ ನಾನು ಒಂದು 90 ಮಾರ್ಕ್ಸ್ ತೊಗೊಂಡಾಗ, 91, 93 ಹೀಗೆಲ್ಲ ತೊಗೊಂಡಾಗ, ಬೇರೆ ಯಾರೋ 97 ತೊಗೊಂಡಿರ್ತಾರೆ, 98 ತೊಗೊಂಡಿರ್ತಾರೆ. ನಾನು ಅವಾಗ ಮನೆಗೆ ಬಂದು ಕೇಳಿದಾಗ ನಮ್ಮಪ್ಪ ಹೇಳ್ತಿದ್ರು, ನಿನ್ನ ಗುರಿ ನೀನು 100 ತೆಗಿಬೇಕು ಅಂತ ಇರಬೇಕು. ಅವ್ರು 96 ತೆಗೆದಿದ್ದಾರೆ, ನಾನು 97 ತೆಗಿಬೇಕು ಅಂತಲ್ಲ. ನೀನು ಅವ್ರು 96 ತೆಗಿತಿದ್ದಾರೆ, ನಾನು 97 ತೆಗಿತೀನಿ ಅಂತ ಅಂದ್ಕೊಂಡ್ರೆ ನಿಂಗೆ 90ನೇ ಬರೋದು. ನಿನ್ನ ಗುರಿ 100ರಲ್ಲಿರಬೇಕು ಅಂತ. ಟಾರ್ಗೆಟ್ 100% ಇರಬೇಕು. ಹಾಂ, ಟಾರ್ಗೆಟ್ ನಿಂದು ಒಂಚೂರು ಕಡಿಮೆ ಆಯಿತು ಅಂದರೆ ಅದ್ರ 20% ಏನು ಕಡಿಮೆ ಆಗುತ್ತೆ. ದೆರ್ ಇಸ್ ನೋ ಪಾಯಿಂಟ್ ಅಂತ ಅದೊಂದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಟ್ರೈ ಅಗೇನ್ ಟಿಲ್ ಯು ಸಕ್ಸೀಡ್. ಅದು ನಮ್ಮಪ್ಪ ಹೇಳ್ಕೊಟ್ಟಿರೋದು ನನಗೆ. ಎಲ್ಲಿವರೆಗೆ ನಿನ್ನ ಹತ್ರ ಶಕ್ತಿ ಇದೆಯೋ ಅಲ್ಲಿವರೆಗೂ ಪ್ರಯತ್ನ ಇರಬೇಕು. ಫಲ ದೇವ್ರಿಗೆ ಬಿಟ್ಟಿದ್ದು, ಅದು ನಮ್ಗೆ ಸಂಬಂಧ ಇಲ್ಲ. ಬಿಟ್ಕೊಡೋ ಮಾತಿಲ್ಲ. ಏನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಎದುರಿಸೋ ಶಕ್ತಿ ನಿನಗೆ ಕೊಟ್ಟಿದ್ದಾನೆ ದೇವರು ಅಂತಾನೆ ನಿನ್ನನ್ನು ಇಲ್ಲಿ ಭೂಮಿ ಮೇಲೆ ಉಳಿಸಿದಾನೆ. ನಿಂದೇನೋ ಕೆಲಸ ಇದೆ, ಇನ್ನು ಬಾಕಿ ಇದೆ. ಆ ಕೆಲಸದ ಕಡೆ ಹೋಗ್ತಾ ಇರು, ಪ್ರಯತ್ನ ಇರಬೇಕಷ್ಟೆ. ಉಳಿದಿದ್ದೆಲ್ಲ ಬಿಟ್ಬಿಡೋಣ. ಈ ಮಗುವಾಗಿದ್ದಾಗ ಹೇಗೆ ಅಂದರೆ ಆಸ್ ಅ ಕಿಡ್ ಕೃತಿಕಾ ಅವಾಗಲೂ ಒಂಥರ ಏನೂ ತೊಂದರೆ ಕೊಡದೆ ಡೀಸೆಂಟಾಗಿ ಅವಳಾಯಿತು. ಕೃತಿಕಾ ಇದ್ದಾಳ ಮನೇಲಿ ಅನ್ನುವಷ್ಟರ ಮಟ್ಟಿಗೆ ಸೈಲೆಂಟಾ ಹೇಗೆ? ಆ್ಯಕ್ಚುಲಿ ಸೈಲೆಂಟ್ ಸರ್. ನಾನು ಒಬ್ಬಳೇ ಮಗಳು. ನಾನು ಆಕ್ಚುಲಿ ಸೈಲೆಂಟ್. ಅಂದ್ರೆ ಹುಟ್ಟಿದ ಆನಂದಪುರಂ ಅಂತ, ಸಾಗರದ ಹತ್ರ ಆನಂದಪುರಂ ಅಂತ ಒಂದು ಹೋಬಳಿ. ಮಲ್ನಾಡ್ ಹುಡುಗಿ ನಾನು. ಸೊ ಹುಟ್ಟಿ ಬೆಳೆದಿದ್ದು ಸ್ಕೂಲು, ಕಾಲೇಜು ಎಲ್ಲವೂ ಕೂಡ ಸಾಗರ. ಅಪ್ಪ ಅಮ್ಮಂಗೆ ತೊಂದರೆನೇ ಕೊಟ್ಟಿಲ್ಲ? ಇಲ್ಲ, ನಾನು ಯಾವತ್ತೂ ಆತರ ಕಿರ್ಚೋದು ಅಯ್ಯೋ ಇಲ್ಲ. ಊಟ ಬೇಡ ಅಂದ ತಕ್ಷಣ ನೆನಪಾಯ್ತು. ಹೆಂಗಂದ್ರೆ ನಾನು ಅಮ್ಮ ಹೇಳ್ತಿರ್ತಾರೆ, ಈಗ್ಲೂ ನೆನಪಿಸ್ಕೊಳ್ತಾರೆ. ಒಂದು ಡೈನಿಂಗ್ ಟೇಬಲ್ ಇತ್ತು ನಮ್ಮ ಮನೆಯಲ್ಲಿ. ಅವರು ಆಬ್ವಿಯಸ್ಲಿ ಅವರು ಹೊರಡ್ಬೇಕಿರೋಂಥ ಅರ್ಜೆಂಟ್ ಇರುತ್ತೆ, ಅವ್ರು ಸ್ಕೂಲ್ಗೆ ಹೋಗ್ಬೇಕಾಗಿರೋಂಥದ್ದು. ದೋಸೆನ ಅವರು ಪೀಸ್ ಮಾಡಿಬಿಟ್ಟು ಬೆಲ್ಲ ಮತ್ತೆ ತುಪ್ಪ ಈ ಥರ ಹಾಕಿಟ್ಟು ಹೋಗೋರಂತೆ. ನಾನು ಕೂತ್ಕೊಂಡು, ಇದು ನನಗೆ 1.5 ವರ್ಷ ಇದ್ದಾಗಲೂ ಏನೋ, ನಾನು ಕೂತ್ಕೊಂಡು ಅದನ್ನ ಒಂದೊಂದೇ ಪೀಸ್ನ ತಿನ್ಕೊಂಡು ಕೂತಿರ್ತಿದ್ನಂತೆ 1.5-2 ವರ್ಷಕ್ಕೆ. ಸೊ ಇಷ್ಟು ಹಂಗೆ ಅಂತ ನಾನು ತೊಂದರೆ ಕೊಡದೇ ಇದ್ದಂತ. ನಾನು ಅದನ್ನು ಕೇಳ್ತಿರ್ತೀನಿ, ರಾತ್ರಿ ಎಲ್ಲ ನಾನು ನಿನ್ಗೆ ತೊಂದರೆ ಕೊಡ್ತಿರ್ಲಿಲ್ವಾ? ನಾನು ಫುಲ್ ಜೋರಾಗಿ ಹತ್ತು ಕರೆದು ಎಲ್ಲ ಮಾಡ್ತಿರ್ಲಿಲ್ಲ, ಮಲಗಿಸಿದ್ರೆ ಮಲಗ್ತಿದ್ದೆ ನೀನು ಅಂತ. ಸೊ ಹಾಗೆ ತೊಂದರೆ ಕೊಟ್ಟಿರೋ ಅಂತ ಮಗಳಲ್ಲ ನಾನು. ಸೊ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಅಮ್ಮಂಗೆ ಹೇಳಿರ್ತಾರೆ, ಮೀನಾಕ್ಷಿ ಎಂತ ಒಳ್ಳೆ ಮಗಳು ಹೆತ್ಬಿಟ್ಟೆ, ಮೀನಾಕ್ಷಿ ಎಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ. ಈ ಡೈಲಾಗ್ ಹೇಳ್ತಿರ್ತೀರ ಅಮ್ಮಂಗೆ? ಹಾ, ರೇಗಿಸ್ತಿರ್ತೀನಿ ನಾನು ಅವಾಗ. ಏನ್ ಡೈಲಾಗು? ಮೀನಾಕ್ಷಿ ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟಿ ಅಂತ. ಬಟ್ ಮೀನಾಕ್ಷಿ ಅಮ್ಮ ನಿಜವಾಗ್ಲೂ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅವ್ರಿಗೆ ಇದನ್ನ ಕೇಳಿ ಖುಷಿಯಾಗಿರುತ್ತೆ. ಇನ್ನು ಯಾವಾಗ್ಲೂ ಹಂಗೆ ಅಲ್ವಾ, ಹೆತ್ತವ್ರಿಗೆ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಬೆಳೀತಿದ್ದಾರೆ, ಸಂಸ್ಕಾರವಂತರಾಗಿ
ಒಳ್ಳೆ ಗುಣಗಳನ್ನ ಇಟ್ಕೊಂಡು ಸಮಾಜಕ್ಕೆ ಬೇಕಾಗಿರೋ ವ್ಯಕ್ತಿಗಳಾಗಿ ಬೆಳೀತಿದ್ದಾರೆ. ಒಂದು 4 ಜನ ಖುಷಿಯಿಂದ ಬಂದು ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾರೆ ಅಂದಾಗ ಇದಕ್ಕಿಂತ ಇನ್ಯಾವ ನೊಬೆಲ್ ಬೇಕಮ್ಮ? ಡೆಫಿನೆಟ್ಲಿ ಸರ್. ಅಂದರೆ ಅಪ್ಪ ಅಮ್ಮಂಗೆ ನೀವು ಖುಷಿ ಪಡಿಸಿದ್ರೆ, ಅಪ್ಪ ಅಮ್ಮಂಗೆ ಸಮಾಧಾನ ಆಯಿತು ನಿಮ್ಮ ವ್ಯಕ್ತಿತ್ವದಿಂದ, ನೀವು ಬೆಳೆದಿರೋ ರೀತಿಯಿಂದ, ಅಂದರೆ ಅಲ್ಟಿಮೇಟ್ ಗೋಲ್ ಅದು ನನ್ನ ಪ್ರಕಾರ. ಅದಕ್ಕಿಂತ ಇನ್ಯಾರನ್ನೂ ಯಾವುದನ್ನು ನಾವು ಮೆಚ್ಚೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಯಾವುದನ್ನು ಮೆಚ್ಚೋಕ್ಕಾಗಲ್ಲ, ಯಾರನ್ನೂ ಮೆಚ್ಚೋಕ್ಕಾಗಲ್ಲ. ಅದು ನಿಮ್ಮ ತಂದೆ ತಾಯಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ, ನನ್ನ ಮಗಳು ಇಷ್ಟು ಚಂದ ಬೆಳೆದು ನಿಂತಿದ್ದಾಳೆ, ನನ್ನ ಮಗಳು ಇಷ್ಟು ಕಲ್ಚರ್ಡ್ ಇದ್ದಾಳೆ, ಇಷ್ಟು ಒಳ್ಳೆ ಹುಡುಗಿ ಇದ್ದಾಳೆ ಅನ್ನೋದಕ್ಕಿಂತ ಬಹುಶಃ ಅವರಿಗೆ ಆ ಸಮಾಧಾನ ಸಿಕ್ಬಿಡ್ತು ಅಂದ್ರೆ ನಿಮ್ಗೆ ಹೇಳಿ ಕೇಳಿ ಅಮ್ಮ ಟೀಚರು. ಹೌದು, ಟೀಚರ್ ಮಗಳು ಅಂದ್ಮೇಲೆ ಅಟ್ಲೀಸ್ಟ್ ಜವಾಬ್ದಾರಿ ಸರ್. ಟೀಚರ್ ಮಗಳು ಅಂತ ನನ್ನ ಫ್ರೆಂಡ್ ಮಾಡ್ಕೋತಾ ಇರಲಿಲ್ಲ ಸರ್ 5, 6, 7ನೇ ಕ್ಲಾಸಲ್ಲಿ. ಏಕೆ ಟೀಚರ್ ಮಗಳಲ್ಲ, ನಾನೇನಾದ್ರು ಹೇಳ್ಕೊಟ್ಬಿಟ್ರೆ 5, 6, 7, 3 ಕ್ಲಾಸ್ಗೂ 3 ವರ್ಷನೂ ಅಮ್ಮನ ಸ್ಕೂಲಲ್ಲೇನೆ ನಾನು ಸ್ಟೂಡೆಂಟ್. ಓ ಹಂಗೆ. ಅಮ್ಮ ನನಗೆ ಮ್ಯಾಥ್ಸ್ ಟೀಚರು. ಗುಡ್ ಮಾರ್ನಿಂಗ್ ಟೀಚರ್. ಟೀಚರೇನಾ? ಅಯ್ಯಯ್ಯೋ, ನಾನು ಸ್ಕೂಲಲ್ಲಿ ಅಮ್ಮ ಅಂತಂದ್ರೆ ಅಮ್ಮ ಯಾರು ಟೀಚರ್ ಅಂತ ಕರೀಲಿ, ಮನೇಲಿ ಇಟ್ಕೋ ಅಮ್ಮ ಅಂತ ಬೈಯೋರು ನಂಗೆ ಅಮ್ಮ. ಸೊ ಸ್ಕೂಲಲ್ಲಿ ಟೀಚರ್? ಸ್ಕೂಲಲ್ಲಿ ಟೀಚರೇ. ನಾನು ಯಾವತ್ತೂ ಅಮ್ಮ ಅಂತ ಕರೆದಿಲ್ಲ ಸ್ಕೂಲಲ್ಲಿ, ನಾನು ಟೀಚರ್ ಅಂತಾನೆ ಕರೀತೀನಿ. ಅದು ಹೆಂಗಿರುತ್ತೆ? ಅಮ್ಮನೇ ಟೀಚಿಂಗ್ ಮಾಡಕ್ ಬರ್ತಾರೆ, ಬೆಳಗ್ಗೆ ಅಮ್ಮನೇ ಮನೇಲಿ ಅಡುಗೆ ಮಾಡಿರ್ತಾರೆ. ಶಿ ಇಸ್ ವೆರಿ ಸ್ಟ್ರಿಕ್ಟ್ ಸರ್. ಹೌದಾ? ತುಂಬಾ ಸ್ಟ್ರಿಕ್ಟ್ ಅವರು. ನನಗೆ ಒಂದೆರಡು ಇನ್ಸಿಡೆಂಟ್ ಅಂತಂದ್ರೆ, ಸ್ಕೂಲಲ್ಲಿ ಇದ್ದಾಗ ನಮ್ಮಮ್ಮ ಹೇಳೋರು ಹಿಂದಿನ ದಿನ, ನಾನು ಹಿಂಗೆ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಹೋಮ್ವರ್ಕ್ ಮಾಡ್ಕೊಂಡ್ ಬಾ, ಅಮ್ಮ ಅಂತ ಏನೋ ಕನ್ಸೆಷನ್ ಕೊಡ್ತೀನಿ ಅಂತೆಲ್ಲ ಇಲ್ಲ, ನಾಳೆ ಎಲ್ಲರೂ ಹೇಗೆ ಟ್ರೀಟ್ ಮಾಡ್ತೀನೋ ಹಂಗೆ ನಿನ್ನನ್ನು ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದಿನ ದಿನನೇ ಹೇಳಿದ್ರು. ಅಂಥದ್ರಲ್ಲೂ ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿಲ್ಲ. ಅಮ್ಮ ಅಲ್ಲ ಅನ್ನೋದು ಒಂದು ಲೀನಿಯನ್ಸ್ ಇರುತ್ತಲ್ಲ, ಹಂಗಾಗಿ ಹೋಗಿ ನಿಂತ್ರೆ ಯಾರ್ಯಾರು ಹೋಮ್ವರ್ಕ್ ಮಾಡಿಲ್ಲ ಅಂತ ನಾನು ನಿಂತ್ಕೊಂಡೆ. ಬಂದು ಹಿಂಗೆ ಹೊಡೆದಿದ್ದಾರೆ ಕರೆಕ್ಟಾಗಿ ಕೋಲಲ್ಲೆಲ್ಲ ಹೊಡೆದು, ಹೆಂಗೆ ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಹೋಮ್ವರ್ಕ್ ಮಾಡಿ ಸಾರಿ ಅಷ್ಟೆ. ಅಮ್ಮನ ಎದುರುಗಡೆ ಇನ್ನಿಂತ ಹೇಳೋದು ಅಮ್ಮ. ಈಗ ಟೀಚರ್ ಹೊಡೆದ್ರೆ ರಪ್ಪನ್ ಬಿತ್ತು ಅಮ್ಮ ಅನ್ಬಿಡ್ತೀವಿ. ಅದೇ ಬಂದ್ರು ಅವ್ರ ಟೀಚರ್ ಅಲ್ಲಿ ಅಷ್ಟೇ, ಅವ್ರಿಗೊಂಚೂರು ಕನ್ಸನ್ನಿಂದ ಮಗಳು ಹೊಡೆದ್ನ ಇಲ್ಲ. ಮನೆಗೆ ಹೋದ ತಕ್ಷಣ ಏನೇನ್ ಬೇಕೋ ಎಲ್ಲ ಮಾಡೋರು, ಕೈಗೆ ಎಣ್ಣೆ ಹಚ್ಚೋದು, ಗಾಯ ಆಗಿದೆ ಅವ್ರೆ, ಅದ್ ಬೇಜಾರ್ ಮಾಡ್ಕೊಂಡು ಸರಿ ಆಯ್ತು, ನಿಂಗೆ ಎಂತ ಬೇಕು, ಏನ್ ತಿಂತೀಯಾ, ಕುಡಿ, ಅದೆಲ್ಲ ಇತ್ತು. ಸ್ಕೂಲಲ್ಲಿ ಸ್ಕೂಲಲ್ಲಿ ಚೇಂಜ್. ಆಮೇಲೆ ನಾನು ಅವಾಗ ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಗವರ್ಮೆಂಟ್ ಸ್ಕೂಲಲ್ಲಿ. ಆ ಪ್ರೋಗ್ರಾಮ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ನಲ್ಲ ನಾನು ಯಾವುದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದಕ್ಕೆ ಅವ್ರು ಜಡ್ಜ್ ಆಗ್ತಿರ್ಲಿಲ್ಲ. ನಾನು ಜಡ್ಜ್ ಆದ್ರೆ ಎಂಡ್ ಆಫ್ ದ ಡೇ ನನ್ನ ಮಗಳು, ನಾನು ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ ಅವಳಿಗೆ, ನನ್ನ ಮಗಳು ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಅವಳು ಯಾವ್ದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಅದಕ್ಕೆ ನನ್ನನ್ನು ಜಡ್ಜ್ ಆಗಿ ಹಾಕಬೇಡಿ ಅಂತ ಕೂರ್ತಿರ್ಲಿಲ್ಲ ಅವರು. ಅಷ್ಟು ಡಿಸಿಪ್ಲಿನ್ಡ್ ಅವ್ರು, ವೆರಿ ವೆಲ್ ಡಿಸಿಪ್ಲಿನ್ಡ್ ಅಂಡ್ ವೆರಿ ಸ್ಟ್ರಿಕ್ಟ್. ನೀವು ಯಾವ್ಯಾವ್ದ್ರಲ್ಲಿ ಇರ್ತಿದ್ರಿ? ಡಾನ್ಸು, ಮಾತು, ಧಾರ್ಮಿಕ ಪಠಣ ಅಂತ ಹೇಳಿ ಭಗವದ್ಗೀತಾ ಪಠಣ. ಸೊ ಇದೆಲ್ಲ ಆಲ್ಮೋಸ್ಟ್ ಒಂದು 7-8 ಕ್ಯಾಟಗರಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಬಂದಾಗ. ಸೊ ಮಲ್ಟಿ ಟ್ಯಾಲೆಂಟೆಡ್ ಅವಾಗಿಂದನೂ. ಎಸ್ ಕಬಡ್ಡಿ ಕೂಡ ಅಷ್ಟೇ. ನಾನು ಐ ಆಮ್ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ನಾನು. ರಿಯಲಿ? ಎಸ್ ನೋಡಿ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು. ಎಸ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಐ ಪ್ಲೇಡ್ ಸ್ಟೇಟ್ ಲೆವೆಲ್ ಆಲ್ಸೋ. ನಾವು ಹುಬ್ಳಿನಲ್ಲೆಲ್ಲ ಆಡಿ ನಮ್ಮ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಿದ್ದೆ. ನಾನು ಐ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಸೊ ತುಂಬಾ ಇಷ್ಟ, ಫೇವ್ರೆಟ್ ಗೇಮ್. ಅಂಡ್ ಖೋ ಕೂಡ ಆಲ್ಮೋಸ್ಟ್ ಅದೇ 8 ನಿಮಿಷ 9 ನಿಮಿಷ ಹೀಗೆ ಆಡಿಸ್ತಿದ್ದೆ ನಾನು. ಸೊ ಇದು ಕೇಳಿ ಬಹಳ ಖುಷಿ ಆಯ್ತು ನಂಗೆ. ಅದಕ್ಕೆ ನೀವು ಟ್ರಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಇಡೀ ಜಗತ್ತೆಲ್ಲ ಓಡಾಡ್ತೀರಾ? ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಅದಕ್ಕೋಸ್ಕರನೇ. ಅಂಡ್ ವರ್ಕೌಟ್ ಅಂತ ಬಂದಾಗ, ಫಿಟ್ನೆಸ್ ಅಂತ ಬಂದಾಗ ಅದು ಬೇಸ್ ಆಗಿದೆ. ನಾವು ಫೌಂಡೇಶನ್ ಆಗಿದ್ದಾಗ ತುಂಬಾ ಜನ ಕೇಳಿರ್ತಾರಲ್ಲ, ಮೇಡಮ್ ನೀವು ಅವಾಗ ನೋಡಿದಾಗ್ಲೂ ಹೀಗೆ ಇದ್ದೀರಾ, ಇವಾಗ ನೋಡಿದಾಗ್ಲೂ ಹೀಗೆ ಇದ್ದೀರಾ? ಹೌದು ಸರ್, ಅದೊಂದು ಹೇಳ್ತಿರ್ತಾರೆ ಸುಮಾರು ಜನ. ಮೊನ್ನೆನೂ ಯಾವುದೋ ಪ್ರೋಗ್ರಾಮ್ಗೆ ಹೋದಾಗ್ಲೂ ಹೇಳಿದ್ರು, ಏನು ನೀವು ಅವಾಗಲೂ ಹಾಗೆ ಇದ್ರಿ, ರಾಧಾ ಕಲ್ಯಾಣ ಮಾಡುವಾಗ ಈಗಲೂ ಹಾಗೆ ಇದ್ದೀರಾ, ಏನು ಹಿಂಗೆ ಮೇಂಟೈನ್ ಮಾಡ್ತಿದ್ದೀರಾ ಹೆಂಗೆ ಅಂತ. ಬಟ್ ಮೇಂಟೈನ್ ಅನ್ನೋದು ನನ್ನ ಪ್ರಕಾರ ಒಂದು ಮೈಂಡ್ ಸರ್. ಮೈಂಡ್ ಚಂದ ಮೇಂಟೈನ್ ಮಾಡಿದ್ರೆ, ಪಾಸಿಟಿವ್ ಆಗಿ ಇಟ್ಕೊಂಡು ಒಳ್ಳೆ ಥಾಟ್ಗಳನ್ನ ಪ್ರಾಸೆಸ್ ಮಾಡ್ತಾ ಹೋದರೆ ಹೀಗೆ ಇರ್ತೀವಿ. ಇದು ಸರಿ ಇದ್ದರೆ ಇದು ಪೂರ್ತಿ ಸರಿ ಅಷ್ಟೇ. ಅದೇ ನಿಜ, ಅದೇ ಕಷ್ಟ ಆ್ಯಕ್ಚುಲಿ. ಮೇಂಟೈನ್ ಮಾಡೋದು ಅಂತ ಆ್ಯಕ್ಚುಲಿ ನಾವು ಮೇಂಟೈನ್ ಮಾಡಬೇಕಾಗಿರೋದು ಇದು ಮೇಂಟೈನ್ ಆದರೆ ಆಟೋಮೆಟಿಕ್ಲಿ ಬಾಡಿ ಮೇಂಟೈನ್ ಆಗುತ್ತೆ. ನೀವು ಯಾರ ಮಗಳು? ಅಪ್ಪನ ಮಗಳ, ಅಮ್ಮನ ಮಗಳ? ಇಬ್ರು ಮಗಳು. ಇದು ಪುಟಾಣಿ ಮಕ್ಳು ಹೇಳ್ದಂಗೆಲ್ಲ ಹೇಳ್ಬಾರ್ದು.
ಈಗ ಪುಟಾಣಿ ಮಕ್ಕಳು ಕೇಳಿ ಬಿಟ್ಕೊಡಲ್ಲ ಅಪ್ಪ ಅಮ್ಮ ಇಬ್ಬರು, ನಾನು ಇಬ್ಬರು ಮಕ್ಕಳು ಅಂತಿರ್ತಾರೆ. ಅಂದ್ರೆ ಯಾರನ್ನ ತುಂಬಾ ಹೋಲ್ತೀರಾ ನಿಮ್ಮ ಫ್ಯಾಮಿಲಿಲೆಲ್ಲ? ಕರೆಕ್ಟ್ ಆಗಿದೆಯಾ ಕಣ ನಿಮ್ಮ ಅಮ್ಮನ ಮಗಳು ಅಥವಾ ನಿಮ್ಮ ಅಪ್ಪನ ಮಗಳು ಅಂತಿರ್ತಾರಲ್ಲ, ಯಾರನ್ನ ಹೋಲ್ತೀರಾ ತುಂಬಾ? ವೆನ್ ಇಟ್ ಕಮ್ಸ್ ಟು ಟ್ರಾವೆಲ್, ನಾನು ಯಾಕೆ ಇಬ್ರು ಮಗಳು ಅಂದರೆ, ಈ ಸುತ್ತಾಡೋದು ಆಮೇಲೆ ತುಂಬ ಜನಬಳಕೆ ಅದೆಲ್ಲ ನನ್ನ ತಂದೆಗಿತ್ತು ಜಾಸ್ತಿ. ತುಂಬ ಸ್ಟ್ರಿಕ್ಟ್ ಆಗಿರೋದು, ನೇರ ಮಾತಾಡೋದು, ಅಂದರೆ ಅನ್ಸಿದ್ದನ್ನ ಹೇಳೋದು, ಅದು ಯಾವುದೋ ಒಂದು ಹಿಡಿದಿಟ್ಕೊಳ್ಳೋ ಅಂಥ ಬುದ್ಧಿ ಇಲ್ಲದೆ ಇರೋದು, ತಪ್ಪಾಗಿರೋದನ್ನ ತಪ್ಪು ಅಂತ ಹೇಳೋದು, ಅದೆಲ್ಲ ನನ್ನ ತಾಯಿ ಬುದ್ಧಿ. ನನ್ನ ಚಾನಲ್ ಕೆಳಗಡೆ ಒಂದು ಸಬ್ ಕ್ಯಾಪ್ಷನ್ ಇದೆ, ಓದಿ. ಇದ್ದಿದ್ದಂಗೆ ಅಷ್ಟೇ ಸರ್, ಇದ್ದಿದ್ದಂಗೆ ಸೇಮ್, ಇದ್ದಿದ್ದಂಗೆ ನಮ್ಮಮ್ಮನೂ ಹಂಗೆ ಇದ್ದಿದ್ದಂಗೆನೆ. ಅವ್ರು ಇಡೀ ಫ್ಯಾಮಿಲಿನಲ್ಲೇ ಹಂಗೆ, ಅವರು ನೇರ ಹೇಳ್ತಾರೆ. ಅವರು ಇಷ್ಟ ಆಗದೆ ಇರೋದು ಇಷ್ಟ ಇಲ್ಲ ಅಂತಾರೆ, ಇಷ್ಟ ಆಗಿದ್ದನ್ನ ಇಷ್ಟ ಅಂತ ಹೇಳ್ತಾರೆ. ಇನ್ನೊಬ್ರು ಮೆಚ್ಚಿಸ್ಬೇಕು ಹಾಗೆಲ್ಲ ಇಲ್ಲ. ನೀವು ಹಾಗಿಲ್ವಾ? ಇಲ್ಲ ಸರ್, ನನಗದು ಬರುವುದೇ ಇಲ್ಲ. ನಾನು ಟ್ರೈ ಮಾಡಿಲ್ಲ ಅಂತಲ್ಲ, ಹೆಂಗೆ ಇನ್ನೊಬ್ರನ್ನ ಮೆಚ್ಚಕ್ಕಾಗತ್ತೆ ಸರ್? ಆಗಲ್ಲ ಸರ್. ನಾ ಅದನ್ನು ತುಂಬ ನಂಬ್ತೀನಿ ಸರ್. ಈಗ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯಾರಿಗೋ ಏನಾರು ಹೇಳ್ಬಿಟ್ರೆ ಡೈರೆಕ್ಟಾಗಿ ಅವ್ರಿಗೆ ಹರ್ಟ್ ಆಗ್ಬಿಡುತ್ತೇನೋ, ಬೇಡ ಬಿಡು ಅಂತ ಸುಮ್ಮನಿರ್ತಿರೋ, ಅಥವಾ ಆಗಿದ್ದಾಗಲಿ ಹೇಳ್ಬೋಣ ಅಂತ ಹೇಳ್ಬಿಡ್ತೀರೋ? ಸರ್, ಒಂದು ಹರ್ಟ್ ಆಗುತ್ತೆ ಅನ್ನೋದು ಆಯಿತು ಅಂದರೆ ಸುಮ್ಮನಿರ್ತೀನಿ, ಹೇಳಕ್ಕೆ ಹೋಗಲ್ಲ. ಅಥವಾ ಅದು ಹೇಳೋ ರೀತಿನೂ ಇರುತ್ತೆ, ಸ್ವಲ್ಪ ಬೆಣ್ಣೆ ಹಚ್ಚಿ ಹೇಳೋದು, ನಂಗೆ ಅದು ಬರಲ್ಲ. ಹೇಳೋದೇ ಇದೆ ಅಂತಂದರೆ ನೇರವಾಗಿ ಹೇಳ್ತೀನಿ ಹಿಂಗೆ ಅಂತ. ಇಲ್ವಾ ಹೇಳೋದಕ್ಕೆ ಹೋಗಲ್ಲ, ಬೇಡ ಅಂತ. ಬಹುಶಃ ಅವ್ರಿಗೆ ಹರ್ಟ್ ಆಗಿ ಅದನ್ನು ಬೇರೆ ಥರ ತೊಗೊಂಡ್ಬಿಟ್ರೆ ಅನ್ನೋದೇನಾದ್ರು ಅನಿಸ್ತು ಅಂದರೆ ಇಟ್ಸ್ ಓಕೆ. ಸಾಮಾನ್ಯ ಮಕ್ಕಳು ಬೆಳೆಸಿರ್ಬೇಕಾದ್ರೆ ಅಪ್ಪ ಅಮ್ಮಗೆ ಒಂದು ಕನಸಿರುತ್ತೆ, ಬೆಳೆದ್ಮೇಲೆ ಇವಳು ಈ ಥರ ಆಗಬೇಕು ಅಥವಾ ಇವನು ಈ ಥರ ಆಗಬೇಕು. ಅಪ್ಪನ ಕನಸೇನಿತ್ತು? ಅಪ್ಪನ ಕನಸು ಅವ್ರಿಗೆ ಅಂದರೆ ನನಗೆ ಅದು ಕ್ಲಾರಿಟಿ ಸಿಗೋಕ್ಕಿಂತ ಮುಂಚೆನೇ ಅವ್ರು ತೀರ್ಕೊಂಡ್ರು. ಆ್ಯಕ್ಚುಲಿ ಅವ್ರಿಗೆ ಏನು ಕನಸಿತ್ತು ಅನ್ನೋದ್ರ ಬಗ್ಗೆ. ಆದರೆ ಒಂದು ನನಗೇನು ಅನಿಸ್ತಿತ್ತು ಅಂದರೆ, ನಾನು ಯಾವುದೋ ಒಂದು ಸೀರಿಯಲ್ ಮಾಡಿದಾಗ, ಚಿಕ್ಕ ಮಗುವಾಗಿದ್ದ ಸೀರಿಯಲ್ ಮಾಡಿದಾಗ್ಲೂ ಅವ್ರ ಹತ್ರ ಇದ್ದಂಥ ಒಂದು ಚಿಕ್ಕ ಬೇಸಿಕ್ ಸೆಟ್ಟಲ್ಲಿ ಅವ್ರು ಅದ್ರದ್ದು ವಿಡಿಯೋ ಮಾಡಿದ್ದಾರೆ. ಟಿವಿನಲ್ಲಿ ಬರ್ತದೆ, ಕ್ಯಾಮ್ರಾ ಇಟ್ಕೊಂಡು ಮೊಬೈಲಲ್ಲಿ ಅವಾಗ ಒಂದು ಯಾವುದೋ ಒಂದು ಹೊಸ ಮೊಬೈಲ್ ನೋಕಿಯಾದ್ ಬಂದಿತ್ತು ಅವಾಗ ತಾನೆ. 1100 ಮಧ್ಯ ಒಂದಿಷ್ಟು ಹಿಂಗಿರ್ತಿತ್ತು. ಅದನ್ನ ನೋಡ್ಕೊಂಡು ಅದನ್ನ ಮಾಡಿದಂಥವ್ರು ಅವರು. ಅವ್ರಿಗೆ ಅಷ್ಟಿಷ್ಟ ನಾನು ಆ್ಯಕ್ಟ್ ಮಾಡೋದು ಅಂತ. ಅಷ್ಟು ಚಂದ ಆ್ಯಕ್ಟ್ ಮಾಡುತ್ತೆ ನನ್ನ ಮಗಳು ಅಂತ ಹೇಳ್ತಿದ್ರು. ಅಟ್ ದ ಸೇಮ್ ಟೈಮ್ ವೆನ್ ಐ ಯೂಸ್ ಟು ಸ್ಟಡಿ, ನನಗೆ ನನ್ನ SSLC ರಿಸಲ್ಟ್ ಬಂದಾಗ ಹಿ ವಾಸ್ ಇನ್ ದ ಹಾಸ್ಪಿಟಲ್. ಹಿ ವಾಸ್ ಇನ್ ಸೇಂಟ್ ಜಾನ್ಸ್, ಇಲ್ಲಿ ಕ್ಯಾನ್ಸರ್ ವಿಷಯಕ್ಕೆ ಬಂದಿದ್ರು, ಬಯೋಪ್ಸಿಗೆ. ಅವ್ರು ಇಲ್ಲಿದ್ದರು. ಬಟ್ ನಾನು ರಿಸಲ್ಟ್ ಬಂದಾಗ ಫಸ್ಟ್ ನಾನು ಫೋನ್ ಮಾಡಿದೆ ಅಪ್ಪಂಗೆ, ಅಪ್ಪ ಹಿಂಗಾಗಿದೆ, ವೆರಿ ಗುಡ್ ಮಗಳೇ, ಭೇಷ್, ನೆಕ್ಸ್ಟ್ ಟೈಮ್ ಇನ್ನೂ ಚಂದ ಮಾಡು, ಅಷ್ಟೇ ಅವ್ರು ಹೇಳಿದ್ದು. ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ಫಾರ್ ವಾಟ್ ಎವರ್ ಐ ವಾಸ್. ನನಗೆ ಚೆಸ್ ಹೇಳ್ಕೊಟ್ಟಿದ್ದು ನಮ್ಮಪ್ಪ, ನಾನು ಚೆಸ್ ಆಡ್ತಿದ್ದೆ ನಮ್ಮಪ್ಪನ ಜೊತೆ. ನನಗೆ ಬುಕ್ಕು ಓದೋದಕ್ಕೆ ಹೇಳ್ಕೊಟ್ಟಿದ್ದು ನಮ್ಮಪ್ಪ. ಆಟ ಆಡೋದು ಅಂತ ಬಂದಾಗ ಅದನ್ನು ಹೇಳ್ಕೊಟ್ಟಿದ್ದು ನಮ್ಮಪ್ಪ. ಎಲ್ಲ ಆಲ್ ಇನ್ ಒನ್ ಪರ್ಸನ್ ಅವರು. ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಪ್ಪ. ಸೊ ಹಿಂಗಿದ್ದಾಗ ನನಗೆ ಒಂದು ಪ್ರಪಂಚ ಅಂತ ಇದ್ದಿದ್ದೆ ನನಗೆ ಅಪ್ಪ ಅಮ್ಮ ಅಷ್ಟೆ. ಐ ನೆವರ್ ಯೂಸ್ ಟು ಗೋ ಔಟ್ ಆ್ಯಂಡ್ ಪ್ಲೇ. ಫ್ರೆಂಡ್ಸು ಇಲ್ಲ, ಗ್ಯಾಂಗು ಇಲ್ಲ ಸರ್, ಬೆಟಾಲಿಯನ್ನು ಇಲ್ಲ, ಯಾವುದೂ ಇಲ್ಲ. ಬರ್ಡೇ ಪಾರ್ಟಿ ಇಲ್ಲ ಸರ್, ನಾನು ಯಾವುದೂ ಅಟೆಂಡ್ ಮಾಡಿಲ್ಲ, ನಾನು ಹೋಗಿಲ್ಲ. ನನಗೆ ಆ ಎಕ್ಸ್ಪೀರಿಯನ್ಸೇ ಗೊತ್ತಿಲ್ಲ. ಅಂದರೆ ಕೇಕ್ ಕಟ್ಟಿಂಗ್ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ಕೇಕ್ ಕಟ್ ಅಂತ ಫಸ್ಟ್ ಮಾಡಿದ್ದೇನೆ ಬಹುಶಃ ಬೆಂಗಳೂರಿಗೆ ಬಂದಮೇಲೆ. ನಾನು ಅಲ್ಲಿವರೆಗೂ ನನಗೆ ಕೇಕ್ ಕಟ್ಟಿಂಗ್ ಅನ್ನೋದು ಅವಾಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಬರ್ಡೇ ಆದರೆ ಅಪ್ಪ ಅಮ್ಮ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರು? ಸತ್ಯನಾರಾಯಣ ಕತೆ, ಒಂದು ಪೂಜೆ ಅಥವಾ ಗಣಪತಿ ಹೋಮ, ಅಥವಾ ಒಂದು ಒಳ್ಳೆ ಅಂದರೆ ಆ ಟೈಮ್ನ ನವಗ್ರಹ ಶಾಂತಿನೋ ಆ ಥರದ್ದೇನೋ ಒಂದು ಪೂಜೆ ಅದು ಮಾಡಿ ಎಲ್ಲರನ್ನೂ ಕರೆದು ಊಟ ಹಾಕಿ. ನನಗೆ ಅದು 5 ವರ್ಷದ ಇದನ್ನು ಮಾಡಿದರು. ನನಗೆ 5 ವರ್ಷಕ್ಕೆ ಒಂದ್ಸಲ ಮಾಡಿದರು, ಅದಾದಮೇಲೂ ಮಾಡಿದರು. ಸೊ ಹೀಗೆ ಒಂದು ಒಳ್ಳೆ ಊಟ ಹಾಕಿಸಿ ಎಲ್ಲ ಫ್ಯಾಮಿಲಿನೆಲ್ಲ ಕರೆದು ಊಟ ಹಾಕಿಸಿ. ಅವ್ರಿಗೆ ಬಳಗ ಜಾಸ್ತಿ, ನನ್ನ ತಂದೆ ಮತ್ತು ತಾಯಿಗಿಬ್ರಿಗೂ. ಅಂದರೆ ಅವರು ಟೀಚರ್ ಮತ್ತು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರಿಂದ ಬಳಗ ಜಾಸ್ತಿ, ತುಂಬ ಜನ ಬರೋರು. ಆ್ಯಂಡ್ ಎಲ್ಲರೂ ಬಂದು ಊಟ ಮಾಡಿಕೊಂಡು ಹರಿಸಿ ಆಶೀರ್ವಾದ ಮಾಡಿ ಹೋಗೋರು. ಇದು ಕೇಕ್ ಕಟ್ಟಿಂಗ್ ಅನ್ನೋದು ನಂಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಾನು ಕೇಕ್ ಕಟ್ಟಿಂಗ್ ಅವಾಗ ಮಾಡೇ ಇರಲಿಲ್ಲ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಅದನ್ನು ಮಾಡಿದ್ದು ನಾನು. ಒಂದು ಕ್ಯೂಟ್ ಫ್ಯಾಮಿಲಿ ಅಲ್ಲ? ಅಂದರೆ ಒಬ್ಬರು ಪಾಠ ಹೇಳ್ಕೊಡೋ ಗುರುಗಳು, ಇನ್ನೊಂದು ಕಡೆ ಡಾಕ್ಟ್ರು, ಇನ್ನೊಂದು ಕಡೆ ಒಂದು ಮಗು, ಹೌದು, ಒಂದು ವಾತಾವರಣದಲ್ಲಿ ಬೆಳೀತಾ ಇರುತ್ತೆ. ಮಲೆನಾಡು ಅಂದಮೇಲೆ ಅದು ಪ್ರಕೃತಿ. ಕರೆಕ್ಟ್. ಇದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ವಾವ್ ಅನ್ಸ್ಬಿಡುತ್ತೆ. ಹೌದು ಸರ್. ನನಗೆ ಅಜ್ಜಿ ಮನೆ ಅಂತ ಇದ್ದಿದ್ದು, ಈಗಲೂ ಕೂಡ ಅಜ್ಜಿ ಮನೆ ಇರೋದು ಕಾಡಲ್ಲಿ ಒಂದು ಮನೆ. ಹಾಂ, ಸುಮಾರಷ್ಟು ಸಲ ಅಲ್ಲಿ ನೆಟ್ವರ್ಕೇ ಸಿಗಲ್ಲ. ಒಂದು 4-5 ದಿನ ನಿಮ್ಗೆ ಕಾಲ್ ಮಾಡೋಕ್ಕೂ ಆಗದೆ ಇರೋವಂಥ ಒಂದು ಜಾಗ ಅದು. ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಎಸ್ ಎಸ್,
ಇದಿರುತ್ತೆ, ಮಧ್ಯ ಒಂದು ಮನೆ ಮಧ್ಯ ಒಂದು ಹಂಗೆ ಇದ್ದಿದ್ದು. Okay. ನನ್ನ ಅಜ್ಜಿ ಮನೆ ಸುತ್ತ ತೋಟ ಮತ್ತೆ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಇವ್ರದ್ದೊಂದು ಮನೆ, ಆ ಥರನೇ ಇದ್ದಿದ್ದು. ಜಾಯಿಂಟ್ ಫ್ಯಾಮಿಲಿ, ನನ್ನ ಮಾವಂದರೆಲ್ಲರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು. ಸೊ ವಿ ಯೂಸ್ ಟು ಗೋ, ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ, ನಾವು ಹಬ್ಬ ಹರಿದಿನ ಏನೇ ಇದ್ರೂ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಿದ್ದೇನೆ ಅಜ್ಜಿ ಮನೆಗೆ. ಸೊ ಅಲ್ಲಿ ಹೋಗೋದು, ಒಂದಿನ ಇರೋದು, ಅಲ್ಲೆಲ್ಲ ಆಟ ಆಡೋದು, ಪಟಾಕಿ ಇದ್ರೆ ಪಟಾಕಿ ಹೊಡೆಯೋದು, ಹೀಗೆ ಅದು ಒಂಥರ. ಆಮೇಲೆ ದೇವರು ಅಂತ ಅಂದಾಗ ವೆನ್ ಇಟ್ ಕಮ್ಸ್ ಟು ದೇವರು ಅನ್ನೋದು ತುಂಬ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಂಥ ಫ್ಯಾಮಿಲಿ ನಮ್ಮದು. ಅಪ್ಪನೇ ಹಂಗೆ ನೋಡಿದ್ರೆ 1.5 hours ಪೂಜೆ ಅವರದ್ದು. ಆಮೇಲೆ ದೇವಸ್ಥಾನಕ್ಕೆ ಪ್ರತಿದಿನ ಅಷ್ಟು ಹೊತ್ತು ಪೂಜೆ ಮಾಡೋರು ಅವರು. ದೇವಸ್ಥಾನಗಳಿಗೆ ಹೋಗಿನೇ ಬರ್ತಾ ಇದ್ದಿದ್ದವರು. ಪ್ರತಿ ಶನಿವಾರ ಇಂಥ ದೇವಸ್ಥಾನ, ಮಂಗಳವಾರ ಈ ದೇವಸ್ಥಾನ, ಹೀಗೆ ಹೋಗ್ತಿದ್ರು ಅವರು. ಸೊ ಆ ಫ್ಯಾಮ್ಲಿ. ಆಮೇಲೆ ಸಂಜೆ ಆಗ್ತಿದ್ದಂಗೆ, ನಿಮಗೆ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ, ಪವರ್ ಕಟ್ ಅಂತ ಆಗ್ತಿತ್ತು ಊರಲ್ಲೆಲ್ಲ, ಕಾಮನ್ ಅದು. ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ಅಥವಾ 5 ರಿಂದ 7 ಗಂಟೆವರೆಗೆ ಹೀಗೆ. ಆ ಟೈಮಲ್ಲಿ ಒಂದು ಬುಡ್ಡಿ ದೀಪ ಅಂತೀವಿ ನಾವು, ದೀಪ ಹಚ್ಚಿಟ್ಕೊಂಡು ನಕ್ಷತ್ರಗಳ ಹೆಸರುಗಳನ್ನ ಕಲಿಯೋದು, ಆಮೇಲೆ ಸಂವತ್ಸರಗಳ ಹೆಸರನ್ನು ಕಲಿಯೋದು, ಮಂತ್ರಗಳನ್ನ ಕಲಿಯೋದು, ಇದೆಲ್ಲ ಹೇಳ್ಕೊಡೋರು ನಮ್ಮಪ್ಪ. ಇಂಥ ಮಂತ್ರ ಇಂಥದ್ದಕ್ಕೆ, ಈ ಮಂತ್ರ ಇವ್ರಿಗೆ, ಇದನ್ನು ಓದಬೇಕು, ಮುಸ್ಸಂಜೆ ಹೊತ್ತಾಯಿತು ಭಜನೆ ಮಾಡು ಅಂತ. ಸೊ ನಾವೆಲ್ಲ ಭಜನೆ ಮಾಡ್ತಾ ಇದ್ವಿ, ನಾನಾಗಿರಲಿ, ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ನಾವೆಲ್ಲ ಭಜನೆ ಮಾಡೋದಿರ್ಬೋದು, ಹಾಡುಗಳನ್ನ ಹಾಡೋದಿರ್ಬೋದು. ನಾನು ಸಂಗೀತ ಕಲ್ತಿದ್ದೆ. ಹೌದು, ಜೂನಿಯರ್ ಆಗಿದೆ ನನಗೆ ಸಂಗೀತ, ಕರ್ನಾಟಕ ಮ್ಯೂಸಿಕ್. ಸೊ ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ ಮಾಡೋವಾಗ್ಲೂ ಸೀನಿಯರ್ ಮಾಡ್ತೀನಿ ಅಂದ್ಕೊಂಡಿದ್ದೆ ನಾನು. ಬಟ್ ಸೀನಿಯರ್ ಅದೇ ಅಗೇನ್ ಪಾಪ ಅವರು ನನ್ನ ಗುರುಗಳೇನು ಬರ್ತಾ ಇದ್ರು, ಅದು ಹಳ್ಳಿ ಅಲ್ಲ ಸರ್. ಸೊ ಹಾಗಾಗಿ ಅವ್ರ ಪಾಪ ಹಳ್ಳಿಯಿಂದ ಬರ್ತಿದ್ರು ನನ್ನ ಗುರುಗಳು, ಪದ್ಮನಾಭಯ್ಯ ಸರ್ ಅಂತ. ಸೊ ಅದು ಕೂಡ ಒಂದು ಅಂದರೆ ಕಲಿಕೆ, ಅದು ಒಂದು ಬೇರೆ ಥರದ ಅಟ್ಮಾಸ್ಫಿಯರಲ್ಲಿ ಬೆಳೆದವಳು ನಾನು. ನನಗೆ ಈಗಿನ ಭಜನೆಯ ಒಂದು ಝಲಕ್ ಕೊಡಿ, ಒಂದು ಝಲಕ್ ಚಿಕ್ಕದೊಂದು. ಭಜನೆ ಅಂದರೆ ಈಗ ನನಗೆ ನೆನಪಾಗಿದ್ದೆ. ನನಗೆ ಭಜನೆ ಅಂತ ಅಂದರೆ ನಮಗೆ ಏನಾಗ್ತಿತ್ತು ಅಂದರೆ ಸರ್, ಒಬ್ರು ಮನೆ ಇತ್ತು, ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಸುಮಾರಷ್ಟು ಭಜನೆಗಳನ್ನ ಮಾಡ್ತಿದ್ವಿ ನಾನು ಅಮ್ಮ ಎಲ್ಲ ಕೂತ್ಕೊಂಡು. ಬಟ್ ನನಗೆ ಒಂದು ಅಂದರೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋದ್ರದ್ದು ಒಂದು ಸ್ಟ್ಯಾನ್ಸಾ ಹೇಳ್ತೀನಿ. ಪ್ಲೀಸ್. ಇದು ನಮ್ಮ ಶ್ರೀಧರ ಸ್ವಾಮಿಗಳದ್ದು ವರದಹಳ್ಳಿ ಅಂತ ಒಂದು ಜಾಗ ಇದೆ. ಸೊ ನಮ್ಮ ಎಲ್ಲ ಸಾಗರ, ನೀವು ನೋಡ್ಬೋದು, ಸಾಗರ ಶಿರ್ಸಿನಲ್ಲಿ ಎಲ್ಲಾರ ಮನೆಯಲ್ಲೂ ಶ್ರೀಧರ ಸ್ವಾಮಿಗಳ ಫೋಟೋ ಇರುತ್ತೆ, ನಮ್ಮ ಗುರುಗಳವರು. ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಮೂರು ಗುಣಗಳ ಕಾರ್ಯದಿ ಸೇರಾದಿರುವವಗೆ ತೋರುವ ಈ ವಿಶ್ವಕ್ಕೆ ಆಧಾರ ನೆನೆಸಿಹಗೆ, ಧೀರಾನಾಗಿರುತಿಹ ಚಿತ್ಸುಖ ಸಾರಾರೂಪನಿಗೆ ನಾರೀ ನರ ಭೇದಗಳ್ಮತಿ ತೋರದ ಪ್ರಭುವರಗೆ, ಜಯ ದೇವ ಎಸ್ ಸರ್. ಇದು ನಮ್ಮ ಅಂದ್ರೆ ವಾಯ್ಸ್ ಟೆಕ್ಸ್ಚರ್ ನೋಡಿ ಹೇಗಿದೆ, ನೀವೆಲ್ಲ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಿ ಅಂತ ತುಂಬಾ ಜನ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಝಲಕ್ ಕೊಡಿ. ಇವಾಗ ಅನಿಸ್ತಿದೆ ಕೇಳಬೇಕು ಅಂತ ನಂಗೆ. ಆಕ್ಚುಲಿ ಈ ವಾಯ್ಸ್ ಟೆಕ್ಸ್ಚರ್ ಕೇಳಿಸ್ಕೊಂಡು ಎನಿಥಿಂಗ್ ವಿಚ್ ಯು ಲೈಕ್, ನೀವು ಇಷ್ಟಪಡುವ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ಕಮ್ಮಗೋಲನ ವೈರಿಸುತನಾದ ಸುಂಡಿಲ ಯಮ್ಮಯ್ಯ ಗಣನಾಥನೇ ಕಾಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಥ್ಯಾಂಕ್ ಯು. WOW. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮಂತ್ರ ಅಂತ ಬಂದಾಗ ಸುಮಾರಷ್ಟಿದೆ ನನಗೆ. ಒಂದು ಸಣ್ಣ ಝಲಕ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಥ್ಯಾಂಕ್ ಯು.
ಕೃತಿಕಾ ಅವ್ರನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಇಷ್ಟಪಡೋದಕ್ಕೆ ಇವೆಲ್ಲ ಕಾರಣಗಳಿವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಟ್ಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಅದೇ ಹೇಳಿದ್ನಲ್ಲ, ಫೌಂಡೇಶನ್. ಸೊ ತಂದೆ ತಾಯಿ, ಬೆಳೆದು ಬಂದಿರೋ ವಾತಾವರಣ ಎಲ್ಲವೂ ಕಾರಣ. ಸೊ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವೂ ನಿಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಅದು ಹಂಗೆ ಹೊದ್ಕೊಂಡೇ ಬಂದ್ಬಿಟ್ಟಿದ್ದೀರಿ ನೀವು. ಜೊತೆಗೆ ಬಂದ್ಬಿಟ್ಟಿದೆ ಅದು. ಅಂದರೆ ಇದು ಅದೇ ಈಗ ನಾನು ಏನೇನು ಹಾಡ್ತಿದ್ದೀನಿ ಇದೆಲ್ಲ ಬಹುಶಃ ನಾನು ಕಲ್ತಿದ್ದು ನಾನು 5ನೇ ಕ್ಲಾಸು 6ನೇ ಕ್ಲಾಸು ಹಿಂಗಿದ್ದಾಗ. ನಮಗೆ ಊಟ ಮಾಡುವಾಗ ಒಂದು ಪದ್ಧತಿ ಇದೆ ಸರ್ ನಮ್ಮ ಕಡೆ. ನಾವು ಯಾವುದೋ ಒಂದು ಪಂಕ್ತಿ ಊಟ ಮಾಡ್ತಿರ್ತೀವಿ, ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ನಾವು ಮಂತ್ರಗಳನ್ನ ಹೇಳಬೇಕು. ಒಬ್ಬರಾದ್ಮೇಲೆ ಒಬ್ರು ಹೇಳ್ತಾ ಹೋಗ್ಬೇಕು. ಅದನ್ನ ನಾನೊಂದು ಹೇಳ್ತೀನಿ, ನಾನು ಹೇಳ್ತಿದ್ದಂಗೆ ನನ್ನ ಕಸಿನ್ ಇನ್ನೊಂದು ಹೇಳ್ತಾಳೆ, ಅವ್ನು ನನ್ನ ತಮ್ಮ ಇನ್ನೊಬ್ಬ ಹೇಳ್ತಾನೆ. ಹಾಗೆ ಅದು ಊಟ ಮುಗಿಯೋವರೆಗೂ ಒಬ್ರಾದ್ಮೇಲೆ ಒಬ್ರು ಈ ತರ ಪಠಣ ಮಾಡ್ತಾ ಇರಬೇಕು, ಮಂತ್ರ ಪಠಣ ಹೇಳ್ತಾ ಇರಬೇಕು. ಅಂದ್ರೆ ಚಿಕ್ಕ ಮಂತ್ರಗಳೇ, ನಿಮಗೆ ಯಾವ್ದು ಬರುತ್ತೆ, ನಿಮಗೆ ಯಾವ್ದು ಇಷ್ಟನೋ ಅದು. ಕೊನೆಯಲ್ಲಿ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಂತನೋ, ಅಥವಾ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತನೋ, ಹಿಂಗೆ ಏನೋ ಒಂದು ಹೇಳಿ ಮುಗಿಸ್ಬೇಕದ್ನ. ಈ ಪದ್ಧತಿಯಿಂದನೇ ನನಗೆ ಆ ಮಂತ್ರಗಳದ್ದೆಲ್ಲ ಇನ್ನೂ ಜಾಸ್ತಿ ಅಭ್ಯಾಸ ಆಗ್ತಾ ಹೋಗಿದ್ದು. ನಾವು ಅಂದರೆ ಅದನ್ನು ನಾವು ಕಲಿತೀವಿ, ಸುಮಾರಷ್ಟನ್ನು ನಾವು ಕಲಿತೀವಿ. ಅದನ್ನು ನಾವೆಲ್ಲೂ ತೋರಿಸ್ಕೊಳ್ಳಿಲ್ಲ ಅಂದಾಗ ಅದು ಮರೆಯುತ್ತೆ. ನನಗದು ಆಗಿದೆ ಕೂಡ. ನನಗೆ ತೋರಿಸ್ಕೊಳ್ತಾ ಇರ್ಬೇಕು, ಅವಾಗ ಅದನ್ನ ಅಭ್ಯಾಸ ಮಾಡಬೇಕು, ಅಥವಾ ಎಲ್ಲೋ ಒಂದ್ ಕಡೆ ಹೇಳಬೇಕು. ತುಂಬಾ ಜನರ ಮನೇಲಿ ಅದಾಗುತ್ತೆ. ಯಾಕೆಂದ್ರೆ ಅಬ್ಸರ್ವ್ ಮಾಡಿ, ಚಿಕ್ಕ ಮಕ್ಕಳಿದ್ದಾಗ ಹುಡುಗಿನ ಅಜ್ಜಿ ಜೊತೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಪದ್ಯಗಳನ್ನ ಹಾಡುಗಳನ್ನ ಹಾಡ್ತಿರ್ತಾರೆ. ಹೌದು. ಅವ್ರು ಬೆಳೀತಾ ದೊಡ್ಡವರಾಗ್ಬಿಡ್ತಾರಲ್ಲ, ಅದೆಲ್ಲ ಮರ್ತೇ ಬಿಡ್ತಾರ. ಹೌದು, ಯಾಕೆಂತಂದ್ರೆ ಅದು ಅಭ್ಯಾಸ ಇರಲ್ಲ, ಮತ್ತೆ ನಾವು ಅದನ್ನ ರಿಪೀಟೆಡ್ ಆಗಿ ಮಾಡ್ತಿರಲ್ಲ. ಕರೆಕ್ಟ್. ಸೊ ಅದನ್ನ ರಿಪೀಟೆಡ್ ಆಗಿ ಮಾಡಿದಾಗ ಮಾತ್ರ ಅದು ನೆನಪಿರುತ್ತೆ, ಇಲ್ಲ ಅಂದ್ರೆ ನೆನಪಿರಲ್ಲ. ಸೊ ನನ್ಗೆ ಹಂಗೆ ಆಗಿದ್ದು. ಅದು ರಿಪೀಟೆಡ್ಲಿ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಹೇಳೋದು, ಅಥವಾ ಮನೇಲಿ ಇದ್ದಾಗ ಹೇಳೋದು, ಆ ಥರ ಮಾಡಿ ಈಗಲೂ ಕೂಡ ಆ ಉಚ್ಚಾರಣೆ ಇರಬಹುದು, ಅಥವಾ ನಾನು ಅದು ಹಾಡುಗಳನ್ನ ಹಾಡೋದಿರ್ಬೋದು, ಅದೆಲ್ಲೂ ಕೂಡ ಈಗಲೂ ಕೂಡ ತಲೆನಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ರೀಸನ್ಗೆ. ನೈಸ್. ಸೊ ನಿಮ್ಮೆಲ್ಲರ ಪ್ರೀತಿಯ ರಾಧಿಕಾ ಹಿಂಗೆ ಬೆಳೆದ್ರು. ಹೌದು, ಎಸ್ ಸರ್, ಈ ಥರ ಬೆಳೆದ್ರು. ಸೊ ಹಾಗಾಗಿ ನಾ ಹೇಳಿದ್ನಲ್ಲ, ಇಷ್ಟಪಡೋಕೆ ತುಂಬಾ ಕಾರಣಗಳಿವೆ. ಈಗಟ್ಟೆಲ್ಲ ಒಂದು ರಾಧಿಕಾ ಅಂದ್ರೆ ರಾಧಾ ಕಲ್ಯಾಣ ಅನ್ನುವಂತ ಒಂದು ಧಾರಾವಾಹಿ, ಅದು ಅಂದ್ರೆ ನಂಗೆ ಬೇಡ, ಇದು ನಂಗೆ ಇಷ್ಟ ಇಲ್ಲ, ಇದೆಲ್ಲದರ ನಡುವೆ ಫೈನಲಿ ಈಗ ನಿಮ್ಮದೊಂದು ಯೋಚನೆ ಇದ್ರೆ ನಿಮ್ಮ ಶಿವಂದೊಂದು ಯೋಚನೆ ಇರುತ್ತೆ. ಹೌದು ಹೌದು. ವಿತ್ ಇನ್ ಕೋಟ್ಸ್, ಇನ್ವರ್ಟೆಡ್ ಕಾಮಾ, ಬೋಲ್ಡ್ ಅಂಡ್ ಇಟಾಲಿಕ್, ನಿಮ್ಮ ಶಿವ. ನನಗೆ ಶಿವ ಅನ್ನೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬೇಕು ನಾನು. ಪ್ಲೀಸ್. ನಾನು 2013 ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಅದು ವನದುರ್ಗ ತಥಾ ಜಲಾಂತರ್ಗತ ನಾಗ ಸಾನ್ನಿಧ್ಯ ಅಂತ ಮಂಗಳೂರಲ್ಲಿ ಇರೋದು. ಇವತ್ತಿನವರೆಗೂ ನಾನು ಅದಕ್ಕೆ ಎವ್ರಿ ಮಂತ್ ಹೋಗ್ತೀನಿ, ಪ್ರತಿ ತಿಂಗಳು 2010. ಎಸ್. ಅದು ಏನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಆ ಅಮ್ಮನವರು ನನ್ನ ಕರೆಸ್ಕೊಳ್ತಾರೆ, ತೀರ್ಥಸ್ನಾನ ಮಾಡ್ತೀನಿ, ನಾನು ಬರ್ತೀನಿ. ಮಧ್ಯ ಬಿಗ್ ಬಾಸ್ ಅಂತ ಬಂದಾಗ ಒಂದು 3 ತಿಂಗಳು ನಾನು ಒಳಗಡೆ ಇದ್ದಾಗ ನಂಗೆ ಹೋಗೋಕ್ಕಾಗಲಿಲ್ಲ, ಬಿಟ್ಟರೆ ಉಳಿದಿದ್ದು ಎಲ್ಲ ತಿಂಗಳು ನಾನು ಹೋಗಬೇಕು. ನನಗೆ ಅದು ಒಂದು ಲೈಫ್ ಸ್ಟೈಲ್ ನನಗದು. ಯಾಕೆ? ನಾನು 2000 ಫಸ್ಟ್ ಟೈಮ್ ಹೋದಾಗ ಐ ವಾಸ್ ವೆರಿ ವೀಕ್, ಮೆಂಟಲಿ ಐ ವಾಸ್ ವೆರಿ ವೀಕ್. ಬಿಕಾಸ್ ಎವ್ರಿ ಡೇ ಶೂಟ್ ಮಾಡು ಆಲ್ಮೋಸ್ಟ್ 28 ದಿನ 27 ದಿನ ಶೂಟಿಂಗ್ ಮಾಡು. ನನಗೆ ನಂಗೆ ಸಮಯ ತೊಗೊಳಕ್ಕಾಗ್ತಿರ್ಲಿಲ್ಲ. ಅಮ್ಮ ಊರಲ್ಲಿದ್ರು, ಊರಿಗೆ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ ನನಗೆ. ಐ ಹ್ಯಾಡ್ ನೋ ಫ್ರೆಂಡ್ಸ್, ನಂಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ, ಇಲ್ಲಿ ಯಾರು ಫ್ರೆಂಡ್ಸ್ ಇರಲಿಲ್ಲ. ನನಗೆ ತೀರಾ ಒಬ್ಬಳೇ ಇದ್ದಿದ್ದು ನಾನು. ಆ ಟೈಮಲ್ಲಿ ನನಗೆ ನನ್ನ ಕೋ ಆರ್ಟಿಸ್ಟ್ ಒಬ್ಬರು, ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ. ಸರಿ ಆಯಿತು ಅಂತ ಹೋಗಿದ್ದಾಯಿತು. ಆ ಕ್ಷಣದಿಂದ ಸರ್ ಇವತ್ತಿನವರೆಗೂ ನಾನೇನಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಆ ಅಮ್ಮ, ವನದುರ್ಗಾ ಅಮ್ಮನಿಂದಾನೆ, ವನದುರ್ಗಾ ಅಮ್ಮನಿಂದಾನೆ. ನಾನು ಇವತ್ತು ಏನಿದ್ದೀನಿ, ಇಲ್ಲಿ ಕೂತಿದ್ದೀನಿ, ನಾನು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ ಅನ್ನೋದಕ್ಕೂ ಕೂಡ ಕಾರಣ ಅವಳೆ. ಸೊ ಅವಳಿಂದಾನೇ ನಾನು, ಅವಳಿಂದಾನೇ ಎಲ್ಲ. ನಾನು ತುಂಬ ನಂಬೋವಂಥ ಅಮ್ಮನವರವರು. ಸೊ ಅಲ್ಲಿಂದ ಆದಂಥ ಬದಲಾವಣೆ ಅದು. ಸ್ಪಿರಿಚುಯಾಲಿಟಿ ಇರ್ಬೋದು, ದೇವರು ಅನ್ನೋದಿರ್ಬೋದು, ಆ ದೇವಸ್ಥಾನದಿಂದ ಆದಂಥ ಬದಲಾವಣೆ ನನಗೆ. ನನ್ನ ಶಿವ ಅಂತ ಯಾವಾಗ ಬರುತ್ತಲ್ಲ, ಅದು ಬಂದಿದ್ದು ನನಗೆ ಒಂದು 2-3 ವರ್ಷದ ಹಿಂದೆಯಿಂದ. ಪೂರ್ತಿ ಖಾಲಿ ಆದಾಗ ಶಿವ ಬರ್ತಾನಂತೆ. ನಿಮ್ಮಲ್ಲಿ ಏನೋ ಒಂದು ಇದೆ ಅಂದಾಗ ಶಿವ ಬರಲ್ಲ, ನೀವು ಪೂರ್ತಿಯಾಗಿ ಖಾಲಿ ಆಗಬೇಕು. ಪೂರ್ತಿ ಖಾಲಿ ಆದಾಗ ನನಗೆ ಸಿಕ್ಕವನೇ ಶಿವ. ನನಗೆ ವೆರಿ ಆಕಸ್ಮಿಕ.
ನಾನು ಶಿವನ್ನ ಮೀಟ್ ಮಾಡಿದ್ದು, ಶಿವ ನನ್ನ ಲೈಫ್ಗೆ ಬಂದಿದ್ದು ವೆರಿ ಆಕಸ್ಮಿಕ. ಚೆನ್ನಾಗಿದೆ ಅಲ್ಲ, ದೇವರು ಶಿವ ಆಕಸ್ಮಿಕವಾಗಿ ಶಿವನನ್ನು ಮೀಟ್ ಮಾಡಿದ್ದು ಅಂತ ತುಂಬ ಚೆನ್ನಾಗಿ ಬಳಸ್ತಾರೆ. ಹೌದು, ದೇವರು ಅವನು, ಬಟ್ ಆಕಸ್ಮಿಕವಾಗಿ ಅವನು ನನ್ನ ಜೀವನದ ಒಳಗಡೆ ಬಂದವನು. ಈಗ ತೀರಾ ಹತ್ತಿರ ಇದ್ದಾನೆ ಅಷ್ಟೆ. ಅವನ್ನ ಬಿಟ್ಟು ಅಥವಾ ಅವಳ ಅಮ್ಮನವ್ರನ್ನ ಬಿಟ್ಟು, ಅವರಿಬ್ಬರನ್ನ ಬಿಟ್ಟು ಏನಿಲ್ಲ ನನಗೆ. ಅವರಿಬ್ಬರೇ ಎಲ್ಲ. ಲಾಂಗ್ ಎಗೋ ಸೋ ಲಾಂಗ್ ಎಗೋ ಅಂದರೆ ಒಂದು 2-3 ವರ್ಷದ ಹಿಂದೆ ಮಾತಾಡಿದ್ದಕ್ಕೆ 2023 ಏಪ್ರಿಲ್ ತಿಂಗಳಲ್ಲಿ ನೀವೊಂದು ಪೋಸ್ಟ್ ಮಾಡ್ತೀರಾ, ಭೂಮಿಗೆ ಬಂದ ಭಗವಂತ ಅದರದ್ದೊಂದು ಪೋಸ್ಟ್ ಹಾಕ್ತೀರಾ. ಆ ಬ್ಯಾಕ್ಗ್ರೌಂಡಲ್ಲೂ ಕೂಡ ಶಿವಕೃಪಾ ಮನೆ ನಂಬರ್ 1, 2, 3 ಅಂತ ಇರುತ್ತೆ. ಹೌದು ಸರ್, ನನಗೂ ಈಗ ಇದೆಲ್ಲ ಕನೆಕ್ಟೆಡ್ ಅನ್ಸ್ಬಿಡುತ್ತೆ. ಭೂಮಿಗೆ ಬಂದ ಭಗವಂತದಲ್ಲಿ ಗಿರಿಜಾ ನಾನು. ಹೌದು, ಆ ಪಾತ್ರದ ಸ್ಪೆಷಾಲಿಟಿನೇ ಅವಳು ಶಿವನ್ ಭಕ್ತೆ, ಪರಮ ಭಕ್ತೆ. ಹೌದು, ಆದ್ರೆ ನಾನು ಆಗಿರ್ಲಿಲ್ಲ ಆ ಟೈಮಲ್ಲಿ, ಆಗಿರ್ಲಿಲ್ಲ ನಾನು. ಅಂದ್ರೆ ಎಸ್, ಭಕ್ತಿ ಇದೆ, ದೇವ್ರು ಅನ್ನೋದಿದೆ, ಒಂದು ಪೂಜೆ ಮಾಡ್ತೀನಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲ ಹೌದು. ಈ ಮಟ್ಟಕ್ಕಿರ್ಲಿಲ್ಲ ನಾನು, ಸಮರ್ಪಣಾ ಭಾವದ ಇಲ್ಲ, ಇನ್ನು ಸಮರ್ಪಣಾ ಭಾವದ ಮಟ್ಟಕ್ಕೆಲ್ಲ ಮೈಂಡ್ ಸೆಟ್ ಹೋಗಿರ್ಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಶೂಟ್ ಮಾಡ್ಬೇಕಿರ್ನು ಪೂಜೆ ಮಾಡೋದು ಎಲ್ಲ ಇರ್ತಿತ್ತು. ಚೆನ್ನಾಗಿದೆ, ಎಷ್ಟು ಚಂದ ಇದೆ ಇದು, ಆಕ್ಟಿಂಗ್ ಚಂದ ಇದೆ. ಅದರಲ್ಲಿ ಇನ್ಫ್ಯಾಕ್ಟ್ ಕೆಲವೊಂದು ಸೀನ್ಗಳಲ್ಲಿ ಕಾಶಿಗೆ ಹೋಗ್ಬೇಕು ಅಂತ ಸೀನ್ಗಳಿತ್ತು, ಎಲ್ಲ ಇತ್ತು. ನನ್ನ ತಲೆಯಲ್ಲಿ ಯಾವತ್ತೂ ಕಾಶಿಗೆ ಹೋಗ್ಬೇಕಂತ ಬಂದಿರಲಿಲ್ಲ. ಶೂಟ್ ಮಾಡ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ, ಮನೆಗೆ ಹೋಗ್ತಿದ್ದೆ ಅಷ್ಟೆ. ಬಟ್ ಆಶ್ಚರ್ಯ ಅಂದರೆ ನಾನು ಫಸ್ಟ್ ಹೋಗಿದ್ದ ದೇವಸ್ಥಾನನೇ ಕಾಶಿ. ಇನ್ ರಿಯಲ್ ಲೈಫ್ ನಾನು ಕಾಶಿಗೆ ಹೋಗಬೇಕು ಅಂತ ಒಂದಿನ ಅಂದ್ಕೊಂಡೆ, ಸೋಲೋ ಟ್ರಾವೆಲಿಂಗ್ ಶುರು ಮಾಡಿದೆ, ಎದ್ದೆ ಹೊರಟೆ ಅಷ್ಟೆ. ನಂಗೆ ಕಾಶಿ ನೋಡ್ಬೇಕು ಅನಿಸ್ತಿದೆ, ಹೋದೆ, ಕಾಶಿ ನೋಡಿ. ಯಾಕೆ ಹುಕ್ಕಾಗಿದ್ದೆ ಶಿವನ ಬಗ್ಗೆ ಗೊತ್ತಿಲ್ಲ ನಂಗೆ. ಈ ಕ್ಷಣಕ್ಕೂ ಕೆಲವೊಂದ್ಸಲ ಪ್ರಶ್ನೆ ಆಗುತ್ತದು, ಹಿಂಗೆ ಯಾವ ಮೊಮೆಂಟಲ್ಲಿ ನನಗೆ ಹಿಂಗೆ ನೋಡಬೇಕು ಅಂತ ಅನ್ನಿಸ್ತು, ಯಾವ ಮೊಮೆಂಟಿಗೆ ಹಿಂಗೆ ಹೋಗಬೇಕು ಅನಿಸ್ತು ನನಗೆ. ಯಾರೋ ಹೇಳೋದು ಕೇಳಿಸ್ಕೊತಿದ್ದೆ, ಕಾಶಿಗೆ ಹೋಗ್ಬೇಕು, ಕಾಶಿ ಚೆಂದ ಇದೆ ಅಂತ. ಯಾರೋ ಮಾತಾಡ್ತಿದ್ರು, ಶಿವ ಅಂದರೆ ಹಾಗೆ ಅಂತ. ಅಷ್ಟಿತ್ತು. ಸುಮ್ಮನೆ ಒಬ್ಬರೇ ಹೋದ್ರಿ? ಒಬ್ಬಳೇ ಎದ್ದು ಹೊರಟೆ. ನನಗೆ ಒಬ್ಬರು ನನ್ನ ಅಂದರೆ ವರ್ಕೌಟ್ ಮಾಡೋವಾಗ ಒಬ್ಬರು ಹೇಳಿದ್ರು, ಸೋಲೋ ಹೋಗ್ಬೋದು, ಏನು ತೊಂದರೆ ಇಲ್ಲ ಕೃತಿಕಾ. ಅವರು ಸೋಲೋ ಟ್ರಾವೆಲಿಂಗ್ ಮಾಡ್ತಿದ್ರು. ಸೋಲೋ ಹೋಗಿ ಕೃತಿಕಾ, ಏನೂ ಆಗಲ್ಲ ಹೋಗಿ ಅಂತ. ನಾನು ಅವಾಗ ಇಲ್ಲಪ್ಪ, ನಂಗೆ ಭಯ ಇದೆ, ನನಗೆ ಅಂದರೆ ಗೊತ್ತಿಲ್ಲ. ನಾನು ಕರ್ನಾಟಕದಲ್ಲೇ ಒಬ್ಳೆ ಎಲ್ಲೋ ಹೋಗಿದ್ದವಳಲ್ಲ, ಇನ್ನು ಅಲ್ಲಿಗೆ ಹೆಂಗೆ ಹೋಗೋದು ಹೋಗಿ ಬನ್ನಿ ಆಗುತ್ತೆ ಅಂತ ಅಂದರು. ಹೌದಾ, ಟ್ರೈ ಮಾಡೋಣ ಹಾಗಿದ್ರೆ ಅಂತ ಹೇಳಿ ಫಸ್ಟ್ ಹೋಗಿದ್ದು ನಾನು ಕಾಶಿ, ಅಯೋಧ್ಯೆ. ಲೈಫ್ ಬದಲಾಯಿಸ್ಬಿಡ್ತು ಸರ್ ಅದು. ನೋಡೋ ರೀತಿ, ಲೈಫ್ನ ನೋಡೋ ರೀತಿ ಆಗಿರ್ಬೋದು, ಅಥವಾ ಯಾವುದೋ ಒಂದನ್ನು ನಾವು ತುಂಬ ಸ್ಟಿಕ್ ಆನ್ ಆಗ್ತೀವಿ. ಯಾವುದೋ ಒಂದಕ್ಕೆ ನಮಗೆ ಯಾವುದೋ ಒಂದು ವಿಷಯ ಬೇಜಾರಾಗಿದೆ ಅಂತಂದರೆ ತುಂಬ ಸ್ಟಿಕ್ ಆನ್ ಆಗ್ತೀವಿ, ಅದನ್ನೇ ಕೊರಗ್ತಿರ್ತೀವಿ, ಅದನ್ನೇ ಮೈಂಡಲ್ಲಿ ಒಂದು 10 ಸಲ ರಿಪೀಟೆಡ್ ಮೋಡ್ ಆನ್ ಆಗಿಬಿಟ್ಟಿರುತ್ತೆ ನಮಗೆ. ಬದಲಾಯ್ತು ನನಗದು. ಅಲ್ಲಿಗೆ ಬಿಡೋದು ಗೊತ್ತಾಯ್ತು ನನಗೆ. ಆ ವಿಷಯನ ಅಲ್ಲಿಗೆ ಬಿಟ್ಟೆ. ನೆಕ್ಸ್ಟ್ ಏನು, ಅದಕ್ಕೊಂದು ಸೊಲ್ಯೂಷನ್ ಸಿಕ್ತು. ಸೊಲ್ಯೂಷನ್ ಸಿಗಲಿಲ್ವ, ಸಿಗುತ್ತೆ, ಬಿಟ್ಬಿಡೋಣ ಅದನ್ನ, ಅಲ್ಲಿಗೆ ಮುಂದಿನ ನೋಡ್ಕೊಳ್ಳೋಣ. ಇದೆಲ್ಲ ಬದಲಾವಣೆಗಳು ನನಗೆ ಟ್ರಾವೆಲಿಂಗ್ ಮತ್ತು ಸ್ಪೆಷಲಿ ಸ್ಪಿರಿಚುವಲ್ ಪ್ಲೇಸಸ್, ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋಗ್ತೀನಿ, ಅಲ್ಲಿಂದ ಆಗಿರೋದು ನನಗಿದು. ಮಿರಾಕಲ್ ಅಲ್ಲ ಇದು, ಕಲಿಕೆ ಇದು. ನಾನು ಇದನ್ನು ಮಿರಾಕಲ್ ಅಂತ ಹೇಳಲ್ಲ, ಇದು ಮಿರಾಕಲ್ ಅಲ್ಲ. ಯಾರೋ ಏನೋ ಆಗಿದ್ದವರು ಎದುರು ಕೂತ್ಕೊಂಡ್ಬಿಟ್ರು ಅಂತಂದರೆ ಅದೆಲ್ಲ ಮಿರಾಕಲ್. ಇದಲ್ಲ, ಇದು ಸ್ಲೋಲಿ ಐ ಹ್ಯಾವ್ ಲರ್ನ್ಡ್ ದಿಸ್. ಕಲ್ತಿದ್ದೀನಿ ನಾನು, ಇದನ್ನು ಕಲಿಕೆ ಆಗಿದೆ ನನಗೆ. ಇತ್ತೀಚೆಗೆ ಕೃತಿಕಾ ರವೀಂದ್ರ ಎಲ್ಲರ ಗಮನವನ್ನು ಸೆಳೆದ್ರು, ಐಬಾಲ್ ಕ್ಯಾಚ್ ಆದರು. ಏಕೆಂದರೆ ಅವರು ಅವರ ಕನಸಿನ ಮನೆಯನ್ನು ಕಟ್ಟಿದ್ರು. ಅದಕ್ಕೆ ಹೆಸರು ಶಿವಶಕ್ತಿ ಅಂತ ಹೆಸರು ಕೊಟ್ಟರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. 15 ವರ್ಷಗಳ ಒಂದು ದೊಡ್ಡ ಕನಸನ್ನು 2026ಕ್ಕೆ ಅವರು ಈಡೇರಿಸ್ಕೊಂಡಿದ್ದಾರೆ. ನೀವು ಅದೃಷ್ಟವಂತೆ ಅಂತ ಭಾವಿಸ್ತೀರೋ, ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದಿದ್ದೀನಿ ಅನ್ನಿಸ್ತಾ ಇದೆಯೋ, ಅಥವಾ ಏನು ಒಡಿಯೋ ಥಾಟ್ ಏನು ಆ ಆಲೋಚನೆಯಲ್ಲಿ? ಅದೃಷ್ಟವಂತೆ ನಾನು ನನ್ನ ತಂದೆ ತಾಯಿ ವಿಷಯಕ್ಕೆ. ಅವರಿಂದಾಗಿ ಅದೃಷ್ಟವಂತೆ ನಾನು. ಎಫರ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇವತ್ತಿನ ಮನೆ ಏನಿದೆ, ನನ್ನ ತಂದೆ ತಾಯಿ ಕಷ್ಟಪಟ್ಟಿದ್ರ ಫಲ ಅದು. ಬಿಕಾಸ್ ಊರಲ್ಲಿ ಒಂದು ಮನೆ ಇರುತ್ತೆ, ಅಮ್ಮ ಅದನ್ನು ಸೇಲ್ ಮಾಡ್ತಾರೆ, ಅವರು ಇಲ್ಲಿಗೆ ಬರ್ತಾರೆ. ಸೊ ಅದ್ರದ್ದು ಅಮೌಂಟ್ ಜಾಸ್ತಿ ಇದೆ ಮನೆ ತೊಗೊಳ್ಲಿಕ್ಕೆ ಹೊರತು ನಾನೇನೋ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಅಲ್ಲ. ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ,
ಅವರು 1990ರಿಂದ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಟ್ಟಿದ್ರ ಫಲ ಇವತ್ತದು. ಅವರು ನನಗೆ, ನನ್ನ ತಾಯಿ ಇಲ್ಲಿಗೆ ಬರ್ತಾರೆ, ನನ್ನ ತಾಯಿಯ ತಾಯಿ ಅಂದರೆ ನನ್ನ ಅಜ್ಜಿ ತೀರ್ಕೊಳ್ತಾರೆ 2-3 ವರ್ಷದ ಹಿಂದೆ. ಸೀರಿಯಲ್ ಶುರುವಾಗೋಕ್ಕೂ ಮುಂಚೆ ನಾನು ಭೂಮಿಗೆ ಬಂದ ಭಗವಂತ ಮಾಡ್ತೀನಿ, ಅದನ್ನು ಒಪ್ಕೊಂಡಿದ್ದು ನಾನು ನನ್ನ ಅಜ್ಜಿ ಕಾಲ ಮೇಲೆ ಹಿಂಗೆ ಮಲ್ಕೊಂಡಿದ್ದಾಗ. ಮಾಡ್ತೀನಿ ಸರ್ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇದ್ದೆ, ಅಜ್ಜಿ ಕಾಲ ಮೇಲೆ ಮಲಗಿದ್ದೆ. ಯೂಶ್ವಲಿ ನಾನು ಹಂಗಲ್ಲ, ನಾನು ಯಾರು ಕಾಲ ಮೇಲೆ ಮಲ್ಕೋದು ಅಥವಾ ಹಿಂಗೆ ಆರಾಮಾಗಿ ರೆಸ್ಟ್ ಮಾಡಿ ಆ ಥರದ ಪರ್ಸನ್ ಅಲ್ಲ ನಾನು. ಅವತ್ತು ಯಾಕೋ ಅನ್ನಿಸ್ತು ಅಜ್ಜಿ ಕಾಲ ಮೇಲೆ ಮಲ್ಗೋಣ ಅಂತ ಹೇಳಿ. ಅಜ್ಜಿ ಕಾಲ ಮೇಲೆ ಮಲ್ಕೊಂಡಿದ್ದಾಗ ಕೇಳಿದ್ದಂಥ ಆಪರ್ಚುನಿಟಿ ಅದು ಬಂತು, ಒಪ್ಕೊಂಡೆ. ಟೆಲಿಕಾಸ್ಟ್ ಶುರುವಾಗಿ ಫಸ್ಟ್ ಎಪಿಸೋಡ್ವರೆಗೂ, ಅದು ಟೆಲಿಕಾಸ್ಟ್ ಶುರುವಾಗೋಕ್ಕಿಂತ ಮುಂಚೆ ಸೀರೆಗಳೆಲ್ಲ ಬೇಕಿತ್ತಲ್ಲ, ಅದಕ್ಕೆ ಅಜ್ಜಿ ಸೀರೆ ಕೊಟ್ಟಿದ್ದಾರೆ ನನಗೆ, ಈ ಸೀರೆ ಉಡು, ಈ ಸೀರೆ ಚೆಂದ ಕಾಣುತ್ತೆ. ಟೆಲಿಕಾಸ್ಟ್ ಟೈಮಲ್ಲಿ ಅವ್ರು ಇರಲಿಲ್ಲ, ಅಯ್ಯೋ ನೋಡೇ ಇಲ್ಲ ಅವರು, ಆ ಸೀರಿಯಲ್ನೇ ನೋಡಿಲ್ಲ. ಅದಕ್ಕೆ ನನ್ನ ಫಸ್ಟ್ ಆ ಸೀರಿಯಲ್ಗೆ ಏನು ಅವಾರ್ಡ್ ಬಂತು ನಾನು ಅದನ್ನು ಡೆಡಿಕೇಟ್ ಅಂತ ಮಾಡಿದ್ದು ನನ್ನ ತಾಯಿಗೆ ಮತ್ತು ನನ್ನ ಅಜ್ಜಿಗೆ. ಬಿಕಾಸ್ ಅವ್ರು ಯಾವಾಗಲೂ ಹೇಳೋರು, ನೀನು ಸೀರಿಯಲ್ಗೆ ಬಂದರೆ ನಾನು ಟಿ ವಿಲಿ ನೋಡ್ತೀನಿ, ನೀನು ಸೀರಿಯಲ್ಗೆ ಬಾ ನಾನು ಟಿ ವಿಲಿ ನೋಡ್ತೀನಿ ಅಂತ. ಅದಾಗಲಿಲ್ಲ, ಅವ್ರಿಗಾಗಲಿಲ್ಲ ಅದು. ಸೊ ಆ ಅಜ್ಜಿ ತೀರ್ಕೊಂಡಿದ್ದ ಮೂಮೆಂಟ್ ಏನಿದೆ ಅಲ್ಲ, ಅಮ್ಮ ಪಾಪ ಅಲ್ಲಿ ಒಬ್ಬರೇ ಆಗ್ತಾರೆ. ಸೊ ಅಮ್ಮಗೆ ನಾನು ಹೇಳ್ತೀನಿ, ಇಲ್ಲಿಗೆ ಬಂದುಬಿಡು, ನನ್ನ ಜೊತೆನೇ ಇದ್ಬಿಡು, ಬೆಟರ್ ಅದು ಅಂತ. ಅವಾಗ ಅವ್ರು ರಿಟೈರ್ಮೆಂಟ್ ತೊಗೊಳ್ತಾರೆ. ಅಲ್ಲಿವರೆಗೂ ಅವರು ವರ್ಕಿಂಗಲ್ಲಿ ಇರ್ತಾರೆ. ಅವಾಗ ರಿಟೈರ್ಮೆಂಟ್ ತೊಗೊಂಡು ಶಿಫ್ಟ್ಸ್ ಬ್ಯಾಕ್ ಟು ಬೆಂಗಳೂರು, ಬಾಡಿಗೆ ಮನೆಗೆ. ಸೊ ಇಲ್ಲಿ ಅವ್ರನ್ನ ಬಾಡಿಗೆ ಮನೆಯಲ್ಲಿ ಉಳಿಸೋದು ನನಗೆ ಕಷ್ಟ ಸರ್. ಅವರು ತುಂಬ ಆರಾಮಾಗಿ ಇಂಡಿಪೆಂಡೆಂಟ್ ಮನೆಯಲ್ಲಿದ್ದಂಥ ಲೇಡಿ. ಅವ್ರದ್ದೇ ಆದಂಥ ಒಂದಷ್ಟು, ಅವರಿಗೆ ಗಿಡಗಳು ಅಂದರೆ ಭಾಳ ಇಷ್ಟ, ಅದೊಂದಷ್ಟು ಮಕ್ಕಳ ಥರ ಸಾಕೋರು. ಸೊ ಹಾಗೆ ನೋಡಿದ್ದವಳು ನಾನು, ತುಂಬ ಇಂಡಿಪೆಂಡೆಂಟಾಗಿ ಆರಾಮಾಗಿ ಓಡಾಡ್ಕೊಂಡು, ಮನೆ ತುಂಬ ಸ್ವಲ್ಪ ಸ್ಪೇಷಿಯಸ್ ಮನೆ. ಹಂಗಿದ್ದವ್ರನ್ನ ಇಲ್ಲಿ ಕರ್ಕೊಂಬಂದು ಯಾವುದೋ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಉಳಿಸೋದಿದೆಯಲ್ಲ, ಅದು ಸಂಕಟ ಸರ್, ಅದು ತುಂಬ ಕಷ್ಟ. ಅದಾದಮೇಲೆ ಇಲ್ಲ, ಸ್ವಂತ ಮನೆಯೇ ಮಾಡಬೇಕು, ಅವ್ರು ನೆಮ್ಮದಿಯಾಗಿರೋದಕ್ಕೆ ಏನು ಬೇಕು ಅನ್ನೋದು ನಂದು ಬಿಟ್ಬಿಡಿ ಸರ್. ನಾನೊಂದು 10-15 ವರ್ಷದಲ್ಲಿ ಒಂದು 8 ಮನೆ ಚೇಂಜ್ ಮಾಡಿದ್ದೀನಿ, ನಾನು 8-9 ಮನೆ ಚೇಂಜ್ ಮಾಡಿದ್ದೀನಿ. ಎಸ್ ನಾನು ಒಬ್ಬಳೇ ಇದ್ದಿದ್ದಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಬಾಡಿಗೆ ಮನೆಗಳು ತುಂಬ ಬದಲಾಯಿಸಿದ್ದೀನಿ ನಾನು. ನಂದು ನಡೆಯುತ್ತೆ ಸರ್, ಅವ್ರದ್ದು ನಡೆಯಲ್ಲ ಪಾಪ. ಆ್ಯಂಡ್ ನಾಟ್ ಎಟ್ ದಿಸ್ ಏಜ್. ಐ ವಾಂಟ್ ಹರ್ ಟು ಬಿ ಪೀಸ್ಫುಲ್. ಅವರು ತುಂಬ ನೆಮ್ಮದಿಯಾಗಿರೋದಕ್ಕೆ ಏನು ಬೇಕು, ಸ್ವಂತ ಮನೆ ಬೇಕು, ಆಗಲಿ ಅದು. ಸೊ ಮನೆ ತೊಗೊಂಡಿದ್ದಷ್ಟು ಬಿಟ್ಟು ಒಳಗಡೆ ಏನೇನು ಯಾವ್ಯಾವ ಕಡೆ ಎಲ್ಲೆಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದು ನಾನು. ಹೀಗೆ ಇರಬೇಕದು, ಚೆಂದ ಕಾಣುತ್ತೆ, ವಿತ್ ಅಮ್ಮನ ಪರ್ಮಿಷನ್. ಇದು ನಿಂಗೆ ಓಕೆನಾ, ಇದಿಲ್ಲಿ ಬಂದರೆ ಸರಿನಾ ಅಂತ. ಅದಕ್ಕೆ ನಾನು ಇವಾಗಲೂ ಹೇಳೋದು, ಮನೆ ಅನ್ನೋದು ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವ್ರಿಗೆ ಕನಸು ಸರ್. ಸ್ಪೆಷಲಿ ಬೆಂಗಳೂರಲ್ಲಂತೂ ಭಾಳ ಕಷ್ಟ ಸರ್. ಸತ್ಯ, ನಾನೇ ಅನುಭವಿಸಿದ್ದೀನಿ. ನೆಕ್ಸ್ಟ್ ಮಂತ್ ಬಾಡಿಗೆ ಕಟ್ಟೋದಕ್ಕೆ ಈ ಮಂತ್ ನಾನು ಇಷ್ಟು ವರ್ಕ್ ಮಾಡಬೇಕು ಅಂತ. ನನಗೆ 10,000-15,000 ಬಾಡಿಗೆ ಇದೆಯಾ, ನಾನು ಈ ಮಂತ್ 2 ಡಬ್ಬಿಂಗ್ ಮಾಡಬೇಕು. ಐ ಯೂಸ್ ಟು ಡಬ್ ಫಾರ್ ಮೂವೀಸ್, ಬೇರೆಯವ್ರಿಗೆ ವಾಯ್ಸ್ ಕೊಡ್ತಿದ್ದೆ, ಪೈಲಟ್ ಡಬ್ಬಿಂಗ್ ಮಾಡ್ತಿದ್ದೆ. ಇಷ್ಟು ಡಬ್ ಮಾಡಬೇಕು, ಒಂದು ಫೋಟೋಶೂಟ್ ಮಾಡಿದ್ರೆ ಒಂದು 2,000-3,000 ಬರ್ಬೋದೇನೋ. ಒಂದು ಸಿನಿಮಾ ಮಾಡಿದ್ರೆ ಒಂದು 50,000 ಪೇಮೆಂಟ್ ಕೊಡ್ತಾರಾ, 1,00,000 ಪೇಮೆಂಟ್ ಕೊಡ್ತಾರಾ, ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಬಾಡಿಗೆ ಕಟ್ಟೋಕ್ಕಾಗತ್ತೆ. ನನ್ನ ಕೈಯಲ್ಲಿ ಕೊನೆ 300 ರೂಪಾಯಿ ಕೂಡ ನೋಡಿದ್ದೀನಿ ನಾನು. ನೆಕ್ಸ್ಟ್ ಮಂತ್ ಬಾಡಿಗೆ ಕಟ್ಟೋದಕ್ಕೆ 300 ರೂಪಾಯಿ ಉಳಿದಿದೆ ನನಗೆ. ಥ್ಯಾಂಕ್ಸ್ ಟು ಮೈ ಮದರ್ ಅಗೇನ್. ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನನ್ನ ಹತ್ರ ಲಾಸ್ಟ್ 300 ರೂಪಾಯಿ ಇದೆ, ಸ್ವಲ್ಪ ಅಮೌಂಟ್ ಹಾಕೋಕ್ಕಾಗತ್ತಾ ಅಂದಾಗ ಬೇಜಾರು ಮಾಡ್ಕೊಳ್ದೆ, ಏನೂ ಕೇಳಿದೆ, ಅವ್ರು ಅಮೌಂಟ್ ಹಾಕಿದ್ದಾರೆ ನನಗೆ, ತಗೋ ಅಂತ. ಎಟ್ ದ ಸೇಮ್ ಟೈಮ್ ಇಲ್ಲಿ ನನಗೆ ಆ ಟೈಮಲ್ಲಿ ಇದ್ದಂಥ ನನ್ನ ಫ್ರೆಂಡ್ಸ್ ಅಂತ ಒಂದು 6-7 ಜನ ಇದ್ರು, ಒಂದು 5-6 ಜನ ಇದ್ದರು. ಅವರು ಕೂಡ, ನಾನು ತರಕಾರಿ ತೊಗೊಳಕ್ಕೆ ಯೋಚನೆ ಮಾಡಿದ್ದೀನಿ ಸರ್. ಡೆಫಿನೆಟ್ಲಿ ಸರ್, ನಾನು ತರಕಾರಿ ತೊಗೊಳೋದಕ್ಕೆ ಈಗ ಇಷ್ಟು ತರಕಾರಿ ತೊಗೊಂಡ್ರೆ ನಾನು ನೆಕ್ಸ್ಟ್ ಮಂತಿಂದು ಕರೆಂಟ್ ಬಿಲ್ಲಿಗೆ ಏನು ಮಾಡೋದು, ಇಷ್ಟು ಬೇಡ, ಸ್ವಲ್ಪ ಕಡಿಮೆ ತೊಗೊಳ್ಳೋಣ ಅಂತ ನಾನು ಮಾಡಿದ್ದೀನಿ. ನಾನು ಅದನ್ನು ಫೇಸ್ ಮಾಡಿದ್ದೀನಿ ನಾನು. ರಿಯಲಿ ಕೃತಿಕಾ? ಎಸ್ ಸರ್, ಎಸ್. ಅದು ಆ ಫೇಸ್ ಯಾರಿಗೂ ಬರಬಾರ್ದು ಅಂತ ನಾನು ಹೇಳಲ್ಲ, ಬಂದ್ರೇ ಕಲಿಯೋದು, ರಾಕ್ ಬಾಟಮ್ ರೀಚ್ ಆಗೋದು ಅಂತ ಹೇಳ್ತಾರಲ್ಲ, ಐ ಹ್ಯಾವ್ ಫೇಸ್ ದ್ಯಾಟ್. ಆ ಟೈಮಲ್ಲಿ ನನಗೆ ಏನೂ ಆಗಲ್ಲ, ಧೈರ್ಯವಾಗಿರು ಅಂತ ಹೇಳಿರೋರಿದ್ದಾರೆ. ಆಮೇಲೆ ನನಗೆ ಯಾವುದೋ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ನ ನೆನೆಸ್ಕೊಂಡ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ನನ್ನ ಬಗ್ಗೆ ನಂಗೆ ಖುಷಿ ಆಗುತ್ತೆ. ಯಾವುದೋ ಒಂದು ವರ್ಕೌಟ್ ಮಾಡುವಾಗ PT ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ಹೇಳಿ ಜಿಮ್ಮಿಂದ ಕಳಿಸಿದ್ದಾರೆ ನನ್ನ ಆಚೆ. ಬೇಡ, ನೀವು PT ಕಟ್ಟಿಲ್ಲ, ಯು ಆರ್ ನಾಟ್ ಸಪೋಸ್ ಟು ಟೇಕ್ PT ಅಂತ. ಹೌದಾ, ಓಕೆ. ನಾನು ಮಾತಾಡ್ತಿರ್ಲಿಲ್ಲ, ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ. ಹೌದಾ ಸರ್, ಓಕೆ, ಸಾರಿ ಸರ್.
ಆಚೆ ಬಂದ್ಬಿಟ್ಟು ಫುಟ್ಪಾತಲ್ಲಿ ಕೂತು ಹತ್ತಿದ್ದೀನಿ ನಾನು. ಇದು ಬರುತ್ತಲ್ಲ ಫುಟ್ಪಾತಿಂದ, ಹಾಂ, ಅಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ ನಾನು. ಸೊ ಅಂದರೆ ಅದೆಲ್ಲ ತೊಂದರೆ ಇಲ್ಲ ಸರ್, ನಂಗೆ ಅದ್ರ ಬಗ್ಗೆ ಯಾವುದು ರಿಗ್ರೆಟ್ಸ್ ಇಲ್ಲ, ಟು ಬಿ ಫ್ರ್ಯಾಂಕ್. ಈಗ ಹಿಂಗಾಗೋಯ್ತಲ್ಲ ಅನ್ನೋ ರಿಗ್ರೆಟ್ಸ್ ಇಲ್ಲ. ಬಟ್ ನಂಗೆ ಜೊತೆಗೆ ನಿಂತಿದ್ದಾರೆ ನಮ್ಮಮ್ಮ, ಪ್ರತಿ ಕ್ಷಣ ನಿಂತಿದ್ದಾರೆ. ಬಟ್ ಹೌ ವಾಸ್ ದಟ್ ಆ್ಯಕ್ಚುಲಿ? ಅಂದರೆ ನೀವು ಯಾವಾಗಲೂ ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲೇ ಇರ್ತಿದ್ರಿ ಆ್ಯಂಡ್ ಕೆಲಸ ನಡೀತಾ ಇತ್ತು. ಎಸ್ ಸರ್. ವಿ ಆಲ್ ಥಾಟ್ ಓ ಕೃತಿಕಾ ಎಂಗೇಜ್ ಆಗಿದ್ದಾರೆ, ಬ್ಯುಸಿ ಇದ್ದಾರೆ, ಅವ್ರು ಪಾಡೋರು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಮ ತಿಳುವಳಿಕೆ. ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಹಾಕ್ತಿದ್ದೀನಿ, ಹೌ ವಾಸ್ ದಟ್? ಆ ಬಾಟಲ್ ನೆಕ್ ಏನದು? ಅದೇನಾಯಿತು ಅಂದರೆ, ರಾಧಾ ಕಲ್ಯಾಣ ಮುಗಿಯುತ್ತೆ. ರಾಧಾ ಕಲ್ಯಾಣ ಮುಗಿತಿದ್ದಂಗೆ ನನಗೆ 4 ವರ್ಷದ ಕಂಟಿನ್ಯೂಸ್ ಸೀರಿಯಲ್ ಮಾಡಿ ಸುಸ್ತಾಗಿರುತ್ತೆ. ನಾನೊಂದು ಬ್ರೇಕ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿರ್ತೀನಿ, 1-2-3 ವರ್ಷದ ಬ್ರೇಕ್ ಆ ಥರ ಏನಾದ್ರು ತೊಗೊಳ್ಳೋಣ. ಆವಾಗ ಬಿಗ್ ಬಾಸ್ ಬರುತ್ತೆ ನನಗೆ. ಬಿಗ್ ಬಾಸ್ ಆಪರ್ಚುನಿಟಿ ಬಂದಾಗ, ಓ ಇದೇನೋ ಹೊಸ್ತಾಗಿದೆಯಲ್ಲ, ಚೆನ್ನಾಗಿದೆ ಆಗಿದ್ರೆ ನೋಡೋಣ, ಟ್ರೈ ಮಾಡೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಸರಿ ಆಯಿತು ಅಂತ ಬಿಗ್ ಬಾಸ್ ಮಾಡ್ತೀನಿ. ಬಿಗ್ ಬಾಸ್ ಮಾಡಿ ಮುಗಿಸ್ತಿದ್ದಂಗೆ ನಂಗೊಂದು ಥಾಟ್ ಬರುತ್ತೆ, ದಟ್ ಸಿನಿಮಾ ಮಾಡೋಣ, ಟ್ರೈ ಮಾಡೋಣ. ಸೀರಿಯಲ್ ಓಕೆ ಮಾಡ್ತೀನಿ, ನಂಗೆ ಗೊತ್ತಾಗಿದೆ, ಸೀರಿಯಲ್ ಮಾಡಿದ್ದೀನಿ, ರಿಯಾಲಿಟಿ ಶೋ ಕೂಡ ಮಾಡಿದ್ದೀನಿ, ಒಂದ್ಸಲ ಸಿನಿಮಾ ಟ್ರೈ ಮಾಡ್ಬೋದಲ್ಲ, ಯಾಕಾಗಲ್ಲ ಅಂತ. ಸಿನಿಮಾ ಟ್ರೈ ಮಾಡೋ ಅಂಥ ಟೈಮ್ ಇದೆ ಅಲ್ಲ ಸರ್, ಆ ಟೈಮಲ್ಲಿ ನನಗೆ ಅಂದರೆ ಸೀರಿಯಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಸೀರಿಯಲ್ ಮಾಡ್ತಾ ಇದ್ದಾಗ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗಲ್ಲ. ಸೊ ಅದನ್ನು ಬಿಡಲೇಬೇಕಾದಂಥ ಅನಿವಾರ್ಯತೆ. ಆ್ಯಂಡ್ ಸೀರಿಯಲ್ ಅನ್ನೋದು ಒಂದು ರೆಗ್ಯುಲರ್ ಇನ್ಕಮ್ ಇರುತ್ತೆ. ಸಿನಿಮಾ ಅನ್ನೋದು ನಂಗೆ ರೆಗ್ಯುಲರ್ ಇನ್ಕಮ್ ಆಗಲ್ಲ. ಆಬ್ವಿಯಸ್ಲಿ ನಾನು ವೆಯ್ಟ್ ಮಾಡಲೇಬೇಕಾಗುತ್ತೆ, ಸರ್ಟನ್ ಪಾಯಿಂಟ್ ಆಫ್ ಟೈಮ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಟೈಮು ಸರ್ ಅದು. ಸೊ ನಾನು 2015ರಿಂದ ಆಲ್ಮೋಸ್ಟ್ 2015 2015ರಿಂದ 2021-22ವರೆಗೂ ನಾನು ಬ್ರೇಕ್ ತೊಗೊಂಡಿದ್ದೀನಿ ಸಿನಿಮಾಗೋಸ್ಕರ. ಅಟ್ಲೀಸ್ಟ್ 19ಕ್ಕೆಲ್ಲ ಶುರು ಮಾಡಿದ್ದೆ ನಾನು ಸೀರಿಯಲ್ ಮಾಡ್ತೀನಿ ಅಂತ. ಬಟ್ ಆ ಟೈಮಲ್ಲಿ ಅಗೇನ್ ಕೋವಿಡ್ ಬಂತು. ಆ ಟೈಮ್ ಪೀರಿಯಡ್ 21ವರೆಗೂ ಎಳೆದ್ಬಿಡ್ತದು, 1-2 ವರ್ಷ ಹೋಗೇ ಬಿಡ್ತು. ಸೊ ಹಾಗೆ ಆ ಮೊಮೆಂಟ್ ಏನಿದೆಯಲ್ಲ ಸರ್, ಅದು ಆ ಟೈಮಲ್ಲೇ ಈ ಥರ ರಾಕ್ ಬಾಟಮ್ ಅಂತ ನಾನು ನೋಡಿದ್ದು. ಓ ಹಿಂಗಿರುತ್ತೆ ಇದು, ಬೆಂಗಳೂರಲ್ಲಿ ಲೈಫ್ ಹಿಂಗಿರುತ್ತೆ ಅಂತ ಅನಿಸಿದ್ದು. ಸೊ ನಿಮ್ಮ ಗಳಿಕೆ ಎಲ್ಲ ಖಾಲಿ ಆಗಿತ್ತು? ಹೌದು ಸರ್, ಹೌದು. ಅಂದರೆ ಗಳಿಕೆ ಅಂತ ಅಂದಾಗ ಆಬ್ವಿಯಸ್ಲಿ ಸೇವಿಂಗ್ಸಲ್ಲೇ ನಾನು ಅಷ್ಟು ವರ್ಷ ಕಳೆದಿರ್ತೀನಲ್ಲ ಸರ್, ಒಂದು 4-5 ವರ್ಷ ನಾನು ಅದರಲ್ಲೇ ಕಳೆದಿರ್ತೀನಿ ಅಂದಾಗ ಆಬ್ವಿಯಸ್ಲಿ ಹೋಗ್ತಾ ಇರೋದು ಅಷ್ಟೇ ಇರುತ್ತೆ, ಇನ್ಕಮ್ ಇರಲ್ವಲ್ಲ, ಬರೀ ಔಟ್ ಗೋಯಿಂಗ್ ಇರುತ್ತೆ. ಹೆಂಗೆ ಅನ್ಸುತ್ತಲ್ಲ ಅಂದರೆ, ನೀವು ಹೋಗ್ತಿರೋ ಜಿಮ್ಮು, ಗೊತ್ತಿರೋ ಜಿಮ್ಮು, ಹೌದು, ನೀವು ಕಟ್ಟಿಲ್ಲ ಅಂದರೆ ಆಚೆ ಕಳಿಸ್ಬಿಡ್ತಾರೆ ಅಂದಾಗ, ಹೌದು, ಈ ಸಿಟಿಯ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಾಲ್ಯೂಸ್ ಯಾವುದ್ರ ಮೇಲೆ? ನಂಗೆ ಶಾಕ್ ಅದು. ಅಂದರೆ ಹೀಗೆಲ್ಲ ಇರುತ್ತೆ ಅನ್ನೋದೇ ಶಾಕ್ ನನಗೆ. ಓ ಈ ಥರನೂ ಇರುತ್ತೆ ಇಲ್ಲಿ, ಓ ಈ ಥರನೂ ಲೈಫ್ ಕಾಣಿಸುತ್ತೆ ನನಗೆ ಅನ್ನೋದು ಒಂದು ಸರ್ಪ್ರೈಸಿಂಗ್ ಅದು. ಬಿಕಾಸ್ ನನಗೆ ವರ್ಕೌಟ್ ಅನ್ನೋದು ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಇತ್ತು ಸರ್. ನಾನು ಸಿನಿಮಾಗೆ ಟ್ರೈ ಮಾಡ್ತಿದ್ದೆ ಆ್ಯಂಡ್ ಬಾಡಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಸರ್ಟನ್ ಬಾಡಿ ಮೇಂಟೆನೆನ್ಸ್ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ಜಿಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಆ ಟೈಮಲ್ಲಿ. ಅದನ್ನು ಟ್ರೈ ಮಾಡ್ತಿದ್ದೆ. ಅದು ಒಂದೇ ಅಂತಲ್ಲ, ಸುಮಾರಷ್ಟು ಅವಮಾನಗಳನ್ನ ಫೇಸ್ ಮಾಡಿದ್ದೀನಿ ನಾನು, ಇಲ್ಲ ಅಂತ ಅಲ್ಲ, ಸುಮಾರಷ್ಟು ಅವಮಾನಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಫಾರ್ ಇನ್ಸ್ಟೆನ್ಸ್ ಅಂದರೆ ಅದು ನನ್ನನ್ನು ಕರೆಯೋದೇ ಅವಮಾನ ಮಾಡೋಕ್ಕೆ ಅನ್ನೋವಂಥದ್ದು ಇನ್ಸಿಡೆಂಟ್ಗಳಾಗೋಗಿದೆ ನಾನು ಕೆಲವೊಂದು ಕಡೆ. ಇವಳೊಬ್ಳು ಬಂದಿರಲಿ ಇಲ್ಲಿ, ಒಂದು ಗೆಸ್ಟಾಗಿ ಬಂದಿರಲಿ, ಯಾವುದಕ್ಕೂ ಇಲ್ಲಿರಲಿ ಅಂತ, ಆ ಥರ ಆಗಿದೆ. ಓ ಹಿಂಗಿರುತ್ತಾ, ಅದು ಕೂಡ ಎಕ್ಸ್ಪೀರಿಯನ್ಸೇ ನನಗೆ. ಓ ಹೀಗಿರುತ್ತಾ ಅದು. ಏಕೆಂದರೆ ನಾನು ನೋಡಿದ್ದು ಅದೇ ಹೇಳಿದ್ನಲ್ಲ ಸರ್, ಸಕ್ಸಸ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನಾನು ಆ ಸಕ್ಸಸ್ನ ನೋಡಿಬಿಟ್ಟಿದ್ದೀನಿ, ರಾಧಾ ಕಲ್ಯಾಣ ಹತ್ರ ನೋಡಿದ್ದೆ ನಾನು. ಈಗ ನಂಗೆ ಪ್ರಪಂಚ ಉಲ್ಟಾ ಕಾಣಿಸ್ತಾ ಇದೆ. ಅಂದರೆ ಅವಾಗ ನಿಮಗೆ ತುಂಬ ಪ್ರಯಾರಿಟಿ ಕೊಡ್ತಿದ್ರು, ಹಿಂಗೆ ಕೃತಿಕಾ ಅವರು ಅಂತಿದ್ರು. ಈಗ ಅದು ಹಂಗಿಲ್ಲ. ಇದು ಎಲ್ಲರ ಜೊತೆ ಒಬ್ಳಾಗಿದ್ರು ನನಗೆ ಬೇಜಾರಾಗಲ್ಲ. ಎಲ್ಲರೂ ಒಂದು, ನೀನು ಒಬ್ಳೇ ಒಂದು ಅಂದಾಗ ಬೇಜಾರಾಗುತ್ತೆ. ಅದು ಸರ್ಪ್ರೈಸಿಂಗ್ ಆಗುತ್ತೆ. ಓ ಹಿಂಗಾಗತ್ತಲ್ಲ. ಬೇರೆಯವ್ರು ಟ್ರೀಟ್ ಮಾಡ್ತಿದ್ದ, ಗೊತ್ತಿರೋರೇ ಟ್ರೀಟ್ ಮಾಡ್ತಿದ್ದ? ಬೇರೆಯವರು. ಗೊತ್ತಿರೋರು ಟ್ರೀಟ್ ಮಾಡಿದ್ರೆ ಸರ್ ನಾನು ಹೇಳ್ಬಿಡ್ತೀನಿ, ಮುಖಕ್ಕೆ ಹೇಳ್ಬಿಡ್ತೀನಿ, ಇಲ್ಲ ನಂಗೆ ನೀವು ಹಿಂಗೆ ಟ್ರೀಟ್ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ ಅಂತ. ಅನಿವಾರ್ಯ ಕಾರಣಕ್ಕಾಗಿ ನಾನು ಹೋದಾಗ ಅವ್ರು ಹಂಗೆ ಟ್ರೀಟ್ ಮಾಡಿದಾಗ ನನಗೆ ಆಬ್ವಿಯಸ್ಲಿ ನಾನು ಸ್ಪೀಚ್ಲೆಸ್ ಇರ್ತೀನಿ ಆ್ಯಂಡ್ ಹೆಲ್ಪ್ಲೆಸ್ ಇರ್ತೀನಿ. ಹಾಂ ಸರಿ ಸರಿ ಆಯಿತು ಓಕೆ. ಅದನ್ನು ನಾನು ಫೇಸ್ ಮಾಡಿದ್ದೀನಿ. ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ಅಂತಂದರೆ ಈ ಥರದ್ದು ಜಿಮ್ ಆ ಥರದ್ದೆಲ್ಲ ಫೇಸ್ ಮಾಡಿದ್ದೀನಿ. ಪ್ರೊಫೆಷ್ನಲಿ ಆಲ್ಸೋ ನಂಗೆ ಪ್ರೊಫೆಷ್ನಲಿ ಹೇಳಿದ್ದಾರೆ ಕೂಡ. ಅಂದರೆ ನೀವು ಇವಾಗ ಸಣ್ಣ ಇರಬೇಕು ಅನ್ನೋದು ಒಪ್ಕೊಳ್ತೀನಿ ಸರ್, ಸಣ್ಣ ಇರಬೇಕು. ಕೆಲವೊಂದಷ್ಟು ಡಿಗ್ಲಾಮರಸ್ ರೋಲ್ನ ನಾನು ಹುಡುಕ್ತಿದ್ದೆ. ನಂಗೆ ಆ ಥರದ ರೋಲ್ ಭಾಳ ಇಷ್ಟ. ನಾನು ಕೆಂಗುಲಾಬಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕೂಡ ಒಂದು 5-6 ಶೇಡ್ ಇರೋವಂಥ ಪಾತ್ರ.
ಅದು ಕೂಡ ನನಗೆ ಭಾಳ ಹಾರ್ಟಿಗೆ ಹತ್ರದ್ದು. ಬಟ್ ಅದು ರಿಲೀಸ್ ಆಗಲ್ಲ. ಅದು ರಿಲೀಸ್ ಆಗಿಲ್ಲ, ಈಗಲೂ ರಿಲೀಸ್ ಆಗಿಲ್ಲ. ಬಟ್ ಅದಕ್ಕೆ ಕತೆಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ನನಗೆ ಈ ಥರದ್ದನ್ನು ಹುಡುಕ್ತಾ ಇದ್ದು ನನಗೆ, ಓ ಹೀಗೆಲ್ಲ ಇರುತ್ತಾ, ಓ ಈ ಥರ ವೆಯ್ಟ್ ಮಾಡಬೇಕಾಗತ್ತಾ, ತುಂಬ ವೆಯ್ಟ್ ಮಾಡೋದಾದರೆ ಸರ್ ನಮಗೆ ಬೇರೆ ಯಾವುದು ಎಲ್ಲಿಂದನೋ ಇನ್ಕಮ್ ಇದೆ ಅಂತ ಅಂದಾಗ ನಾವು ವೆಯ್ಟ್ ಮಾಡ್ಬೋದು. ನನಗೆ ಯಾವುದೋ ಒಂದು ಬೇರೆ ಬಿಸ್ನೆಸ್ ಇದೆ ಅಂತ, ಬೇರೆ ಏನೋ ಕೆಲಸ ಮಾಡ್ತಿದ್ದೀನಿ ಅಂದಾಗ. ಬಟ್ ಏನೂ ಇನ್ಕಮ್ ಇಲ್ಲದೆ ಇದ್ದಾಗ ಎಷ್ಟು ಅಂತ ವೆಯ್ಟ್ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಲೈಫ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡಲೇಬೇಕಾಯ್ತು. ಅಲ್ಲ, ಬಟ್ ರಾಕ್ ಬಾಟಮ್ ರೇಂಜಲ್ಲಿ ರೀಚ್ ಆಗಿದ್ದು ಅಂದರೆ, ಗುರು ನಾನು ತರಕಾರಿ ತಗೋಬೇಕಾ, ನಾನು ತಿನ್ಬೇಕಾ ಅನ್ನೋ ರೇಂಜಿಗೆ ನೀವು ಹೋಗ್ತೀರಾ ಫೈನಾನ್ಷಿಯಲಿ ಅಂದರೆ, ನಂಗೆ ತುಂಬ ಆಶ್ಚರ್ಯ ಆಗಿದೆ. ಹೌದು ಸರ್, ಹೋಗಿದ್ದೀನಿ ನಾನು. ಆ ಥರ ಆಗಿದೆ ನನಗದು. ಅಂದರೆ ಅದು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ, ನಂಗೆ ಅದು ಇನ್ನೊಂದು ಬೇಜಾರು. ನಾನೇ ಏನೋ ಬೇಕು ಅಂತ ಮಾಡ್ಕೊಂಬಿಟ್ಟಿದ್ದೀನಿ ಅಂತಂದರೆ ಸರಿ, ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ. ಪರಿಸ್ಥಿತಿಗಳದು ಯಾವುದಕ್ಕೋ ಆಪರ್ಚುನಿಟಿಗೆ ವೆಯ್ಟ್ ಮಾಡೋದ್ರಿಂದ ಇರಬಹುದು, ಅಥವಾ ನಾನು ಇನ್ನೆಲ್ಲೋ ಸ್ಪೆಂಡ್ ಮಾಡಿದ್ರಿಂದ ಇರಬಹುದು. ಹಾಗೆ ಅದು ಪರಿಸ್ಥಿತಿಗಳು ಹಾಗೆ ನನ್ನ ಕಟ್ಟಾಕಿದೆ. ಹೋಗಿ ಯಾವುದೋ ಮಸಾಲೆ ದೋಸೆ 80 ರೂಪಾಯಿ ಇದ್ದರೆ ಬೇಡ ಬಿಡು, ಎಲ್ಲೋ 15 ರೂಪಾಯಿ ತಿನ್ಕೊಂಡು ಸುಮ್ಮನೆ ಇದ್ಬಿಡೋಣ ನಾನು ಮನಸ್ಥಿತಿ ಬಂದ್ಬಿಟ್ರೆ. ಮಾಡಿದ್ದೀನಿ ಸರ್ ನಾನು ಅದನ್ನು ಮಾಡಿದ್ದೀನಿ. ಆಮೇಲೆ ನನಗೆ ಯಾವುದೋ ಒಂದು ಬಟ್ಟೆ ಇಷ್ಟ ಆದಾಗ ನಾನು ಅದನ್ನು ಕೂಡ ಹೇಳ್ತೀನಿ. ಯಾವುದೋ ಒಂದು ಬಟ್ಟೆ, ಇವಾಗ ಆರ್ಟಿಸ್ಟ್ ಅಂತ ಅಂದಾಗ ನಮ್ಗೆ ನಮ್ಮದೇ ಆದಂಥ ಒಂದಷ್ಟು ಆಸೆಗಳಿರುತ್ತೆ, ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಂಗೆ ಅದನ್ನು ನೋಡಿದಾಗಲೂ ಅಷ್ಟೇ. ನಾನು ಅದ್ರ ಪ್ರೈಸ್ ಟ್ಯಾಗ್ ನೋಡಿ, ಓ ಇದು ಬೇಡ ಬಿಡು, ನೆಕ್ಸ್ಟ್ ಯಾವುದಾದ್ರೂ ಪೇಮೆಂಟ್ ಆದಾಗ ತೊಗೊಳ್ಳೋಣ ಅಂತ ನಾನು ಮಾಡಿದ್ದೀನಿ ಅದನ್ನು. ಎಸ್ ನಾನು ಒಂದು ವರ್ಕೌಟ್ ಶೂ ಅಂತ ನನಗೊಂದು ಫೇವ್ರೆಟ್ ಶೂ ಇತ್ತು. ಅದನ್ನು ನಾನು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ತೊಗೊಳಕ್ಕೆ. 3 ರಿಂದ 4 ವರ್ಷ ಆದಮೇಲೆ ತೊಗೊಂಡಿದ್ದೀನಿ. ನನ್ನ ಬರ್ಡೇಗೋಸ್ಕರ ನಾನೇ ಗಿಫ್ಟ್ ಮಾಡ್ಕೊಂಡು ದುಡ್ಡು ಕೂಡ ಹಾಕಿ ಇಲ್ಲ ಅದನ್ನು ನಾನು ಇಂಥ ಟೈಮಲ್ಲೇ ತೊಗೊಳ್ಳೋಣ, ಪರವಾಗಿಲ್ಲ, ಯಾವುದಾದ್ರು ಒಂದು ಇನ್ಕಮ್ ಬಂದಾಗ ನನಗೇನೂ ಅನಿಸಲ್ಲ, ಸುಮ್ಮನೆ ನಾನು ಯಾಕೆ ಸ್ಪೆಂಡ್ ಮಾಡ್ಬೇಕು, ಬೇಡ ಬಿಡು ಅಂತ ಪಾಯಿಂಟ್. ಇದೆಲ್ಲ ಫೇಸ್ ಮಾಡಿದ್ದೀನಿ ಸರ್. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತು ನನ್ನ ಸ್ವಂತ ಮನೆ ಅಂತ ಇದೆ, ಅಮ್ಮ ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ನನ್ನ ಜೊತೆನೇ ಇದ್ದಾರೆ ಅನ್ನೋದೆಲ್ಲ ಏನಿದೆ ಅಲ್ಲ, ನಾನು ತುಂಬ ಬ್ಲೆಸ್ಡ್ ನನ್ನ ತಾಯಿ ವಿಷಯಕ್ಕೆ. ಅವ್ರು ನನಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ ಯಾವುದಕ್ಕೂ. ಹೌದಾ ನಿಂಗೆ ಇದು ತೊಗೋಬೇಕು ಅಂತಿದ್ಯಾ, ತೊಗೋ, ಆಯಿತು ನಾನು ದುಡ್ಡು ಹಾಕ್ತೀನಿ ಅಂತನೋ, ಅಥವಾ ರೆಂಟ್ಗಿಲ್ಲ, ಓಕೆ ನಾನು ದುಡ್ಡು ಹಾಕ್ತೀನಿ ಬಿಟ್ಟು ತಲೆ ಕೆಡ್ಸ್ಕೊಂಬಿಡ ಅಂತನೋ. ಅವ್ರು ಯಾವತ್ತೂ ಕೂಡ ನನ್ನ ಕೈಲಿ ಆಗಲ್ಲ, ಇದಾಗಲ್ಲ ನನಗೆ ಅಂತ ಹೇಳಿಲ್ಲ ಅವರು. ಬಟ್ ಎಷ್ಟೊಂದು ಈ ಕಷ್ಟಗಳನ್ನು ನೀವು ಹೇಳ್ಕೊಂಡು ಇರಲ್ಲ? ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಸುಮಾರಷ್ಟು ಗೊತ್ತಿಲ್ಲ. ಓ, ಇವಾಗಲೇ ಗೊತ್ತಾಗದ ಏನಾದರೂ ಗೊತ್ತಾದ್ರೆ ಕೆಲವೊಂದಷ್ಟು ಪಾಡ್ಕಾಸ್ಟ್ ಮೂಲಕ ಗೊತ್ತಾಗುತ್ತೆ, ಕೆಲವೊಂದಷ್ಟು ಬಹುಶಃ ಗೊತ್ತಾಗುತ್ತೆ ಇದರಿಂದ. ಅಂದ್ರೆ ಅಮ್ಮಂಗೆ ಹರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅವರು ಕೇಳಿದ್ರೆ ಸ್ವಾಭಿಮಾನ ಒಂದು ಅಡ್ಡ ಬರ್ತಿರುತ್ತೆ. ಹೌದು, ಅಂದ್ರೆ ಅವರು ಸರ್ ಅವ್ರ ಊರಲ್ಲಿ ಇರ್ತಾರೆ, ಅವ್ರದ್ದು ಟೀಚರ್, ಅವ್ರದ್ದೇ 1000 ಟೆನ್ಷನ್ ಇರುತ್ತೆ. ಅದ್ರ ಮಧ್ಯೆ ನಂದು ಒಂದು ಟೆನ್ಷನ್ ಆಗ ಅವ್ರು ಯಾಕೆ ತಗೋಬೇಕು ಅಲ್ವಾ? ಅವಳು ಆರಾಮಾಗಿದ್ದಾಳೆ ಅಂತ ಅನ್ಸ್ಬೇಕು ಅವ್ರಿಗೆ. ನಾನು ಎಷ್ಟೋ ಸಲ ಹುಷಾರಿಲ್ಲ ಅಂತ ಹೇಳ್ತಿರ್ಲಿಲ್ಲ, ನಂಗೆ ತುಂಬ ಹುಷಾರಿಲ್ಲದೆ ಇದ್ದಾಗ, ಜ್ವರ ಗಿರ ಎಲ್ಲ ಬಂದಾಗ ಹೇಳ್ತಿರ್ಲಿಲ್ಲ ನಾನು, ಪಾಪ ಅವ್ರು ಟೆನ್ಷನ್ ಆಗಿಬಿಡ್ತಾರೆ ಅಂತ. ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ರಿ? ಎಸ್ ಯಾರು ಇಲ್ಲ ಸರ್. ನನಗೆ ಆ್ಯಕ್ಚುಲಿ ಸುಮಾರಷ್ಟು ವರ್ಷದವರೆಗೂ ನನ್ನ ಫ್ರೆಂಡ್ಸ್ ಅಂತ ಬಂದಿದ್ದೇನೆ ನಂಗೆ ಆಲ್ಮೋಸ್ಟ್ 2015-16 ಟೈಮಲ್ಲೇನೋ. ಅವ್ರ ಪಾಪ ಅಂದರೆ ಈ ಟೈಮಿನ ಮೆಂಟಲ್ ಸಪೋರ್ಟ್ ಅವ್ರು ನನಗೆ, ಟು ಬಿ ಫ್ರ್ಯಾಂಕ್. ಜ್ವರ ಬಂದ್ರೆ ಏನೋ ಆದ್ರೆ ನೀವೇ ಎದ್ದು ಮೆಡಿಕಲ್ ಶಾಪ್ಗೆ ಹೋಗಿ. ಎಸ್ ಐ ಹ್ಯಾವ್ ಡನ್ ದಟ್. ನನಗೆ ಒಂದು ಮೇಜರ್ ಇಂಜುರಿ ಆಗಿತ್ತು, ಬ್ಯಾಕ್ ಇಂಜುರಿ ಆಗಿತ್ತು ನನಗೆ. ನೀವು ನಂಬಲ್ಲ, ಆ ಟೈಮಲ್ಲಿ ಅಂದರೆ ಯಾರಿಗೂ ಬರೋಕ್ಕಾಗಲ್ಲ ಸರ್, ಎಲ್ರಿಗೂ ಅವ್ರದ್ದೇ ಆದಂಥ ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ತೀರಾ ಡಿಪೆಂಡೆಂಟ್ ಆಗಿ ನನಗೆ ನೀನು ನೋಡ್ಕೊಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಪಾಪ ನನ್ನ ಫ್ರೆಂಡ್ಸ್ಗೂ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಅವರು, ಅದಕ್ಕಿಂತ ಜಾಸ್ತಿ ಎಲ್ಲಾಗುತ್ತೆ ಅವ್ರಿಗೂ. ಸೊ ನಾನು ಎಷ್ಟೋ ಸಲ, ನಾನು ಅದು ಒಂದು ಸಲ ಅಂತೂ ನನಗೆ ಎದ್ದೇಳೋಕ್ಕೆ ಆಗದೆ ತೆಳ್ಕೊಂಡು ನಾನು ಹೋಗಿ ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡು ಕಷ್ಟಪಟ್ಕೊಂಡು ಏನೋ ಒಂದು ತಿನ್ಕೊಂಡು ಮತ್ತೆ ತೆಳ್ಕೊಂಡು ಹೋಗಿ ಮಲಗಿರೋದು, ಈ ಥರ ಎಲ್ಲ ಇದೆ, ಆಗಿದೆ ನನಗಿದು. ನೀವು ಇಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ಇವಾಗಲೇ ಗೊತ್ತಾಗ್ತಿರೋದು. ಯು ಡೋಂಟ್ ಲುಕ್ ಲೈಕ್. ಎಲ್ಲರೂ ಹೇಳ್ತಾರೆ ಐ ಡೋಂಟ್ ಲುಕ್ ಲೈಕ್ ದ್ಯಾಟ್ ಸ್ಟ್ರಾಂಗ್ ಅಂತ, ಬಟ್ ಐ ಆಮ್ ಮೆಂಟಲಿ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಿದೆ ಲೈಫ್, ಬದುಕು ಕಲಿಸಿದೆ ನನಗೆ. ಮುಂಚೆ ನನ್ನ ತಂದೆ ಹೋದಾಗ್ಲೇ ನನಗೆ ಏನು ಅಂತ ಗೊತ್ತಾಗದೇ ಇರೋಂಥ ಏಜ್ ಸರ್. ಯಾವ ಏಜ್ ಅದು? ನಾನು 2nd PU ಮಾಡ್ತಿದ್ದೆ, ಫಸ್ಟ್ PU ಮುಗ್ದಿತ್ತಷ್ಟೇ. ಆಗ ಫಸ್ಟ್ PU ಎಕ್ಸಾಮ್ಸ್ ಹತ್ರ ಒಂದು ಖುಷಿ ಜಗತ್ತಿರುತ್ತಲ್ಲ. ಹೌದು, ಏನಾದ್ರು ಇದ್ರೆ ಅಪ್ಪನ ಹತ್ರ ಹೋಗಿ ಹೇಳ್ಕೋಬೇಕು, ಅಮ್ಮ ಇದ್ದಾರೆ ಮನೆಯಲ್ಲಿ, ನನ್ನೊಂದು ಬದುಕು ಹೋಗ್ತಾ ಇದೆ, ಕಾಲೇಜ್ ಲೈಫ್ ಬಂದೆ, ಸೀರಿಯಲ್ ಹೋಗ್ತಾ ಇದೆ, ಜನ ಇಷ್ಟಪಡ್ತಿದ್ದಾರೆ, ಎಲ್ಲಿ ನೋಡಿದ್ರು ನನಗೆ ಟೆನ್ಷನ್ ಸಿಗುತ್ತೆ. ಈ ಎಲ್ಲದರ ನಡುವೆ ಅದೊಂದು ಆಘಾತಕಾರಿ ಇರುತ್ತೆ. ಹೌದು. ಡು ಯು ರಿಮೆಂಬರ್ ಯಾವಾಗ ಏನಾಯ್ತು ಅದು ಅಂತ? ಎಸ್ ಸರ್, ಅಂದರೆ ದಟ್ ವಾಸ್ ಅ ವೆರಿ ಶಾಕಿಂಗ್ ಮೂಮೆಂಟ್. ಯಾಕೆ ಅಂತಂದರೆ ಅವರು ಹಿ ಹಿಮ್ಸೆಲ್ಫ್ ವಾಸ್ ಆಯುರ್ವೇದಿಕ್ ಡಾಕ್ಟರ್. ಅವ್ರಿಗೆ ಜ್ವರ ಬರ್ತಿತ್ತು ಅಂತ ಹೇಳಿ ಅವರು ಹೋಗಿ ತೋರಿಸ್ಕೊಂಡಾಗ
ಗೊತ್ತಾಗಲ್ಲ ಫಸ್ಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು ಅಂತ. ಆ್ಯಂಡ್ ಈಗಿನಷ್ಟು ಮೆಡಿಸಿನ್ ಫೀಲ್ಡ್ ಅಷ್ಟು ಮುಂದುವರೆದಿದ್ದಂಥ ಟೈಮ್ ಅಲ್ಲ ಅದು. ಕ್ಯಾನ್ಸರ್ ಹಾಸ್ಪಿಟಲ್ಸ್ ಎಲ್ಲ ತುಂಬ ಕಡಿಮೆ ಇತ್ತು ಆಗ. ಸೊ ಹೋಗಿ ನೋಡಿದಾಗ ಇಲ್ಲಿ ಬಂದು ಟೆಸ್ಟ್ ಮಾಡಿದಾಗ ಬೆಂಗಳೂರಲ್ಲಿ ಗೊತ್ತಾಗುತ್ತೆ ದಟ್ ಹೌದು ಲಿಂಫೋಮಾ ಇದೆ, ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಬ್ಲಡ್ ಕ್ಯಾನ್ಸರ್? ಹೌದು. ಅದು ಲಿಂಫ್ ನೋಡ್ಸ್ ಇರುತ್ತಲ್ಲ ಸರ್, ಇಡೀ ಬ್ಲಡ್ಡಲ್ಲಿ ಎಲ್ಲ ಕಡೆ ಇರುತ್ತೆ ಅದು. ಸೊ ಇಟ್ ವಿಲ್ ಸ್ಪ್ರೆಡ್ ಲೈಕ್ ದಿಸ್. ಅದು 2 ಥರದ ಲಿಂಫೋಮಾ ಬರುತ್ತೆ. ಇನ್ನೊಂದು ಥರದ ಲಿಂಫೋಮಾ ಆಗಿದ್ದರೆ ಬಹುಶಃ ಇವ್ರು ಉಳಿತಿದ್ರು. ಇದು ಲಿಟ್ರಲಿ 1 ಕೋಟಿನಲ್ಲಿ ಒಬ್ರಿಗೆ ಬರುವಂಥ ಲಿಂಫೋಮಾ ಇದು. ಸೊ ಇವರು ಹಿ ವಾಸ್ ವೆರಿ ಪಾಸಿಟಿವ್. ಹಿ ವಾಸ್ ಲೈಕ್, ನಾನು ಇನ್ನೊಂದು 6 ತಿಂಗಳು ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ, ಎಷ್ಟು ಜನ ಪೇಷಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ, ನನಗೆಲ್ಲ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ ಅಂತ ಮಾತಾಡ್ತಾ ಇದ್ದವ್ರು ಅವ್ರು ಅಷ್ಟು ಸ್ಟ್ರಾಂಗ್ ಅವರು. ಸೊ ಅಂದರೆ ಹೋಗ್ತಾ ಕಿಮೋಥೆರಪಿ ಇತ್ತು, ಥೆರಪಿಗಳೆಲ್ಲ ಆಯಿತು. ಗೊತ್ತಾದಾಗ ನಿಮ್ಮ ಮನಸ್ಸು, ಅದು ಶಾಕ್ ಸರ್. ನಮಗೆ ಗೊತ್ತಾಗಿದ್ದೇ ಆಶ್ಚರ್ಯ. ನಾವು ರಿಪೋರ್ಟ್ ಅಂದರೆ ಇಲ್ಲಿ ಬಯೋಪ್ಸಿ ಮಾಡಿ ಕೊಟ್ಟು ಹೋಗಿದ್ದೀವಿ, ನಮ್ಗೆ ರಿಪೋರ್ಟ್ ಕೊಡ್ತಾ ಇಲ್ಲ ಅವರು. 15-20 ದಿನ ಆದ್ರೂ ನನಗೆ ರಿಪೋರ್ಟೇ ಬಂದಿಲ್ಲ ನನ್ನ ಕೈಗೆ. ಆ ಟೈಮಲ್ಲಿ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೆ, ಯಾವುದೋ ಒಂದು ಚಿಕ್ಕ ರೋಲ್ ಮಾಡ್ತಿದ್ದೆ ಸಿನಿಮಾದಲ್ಲಿ. ಅದಕ್ಕೆ ಹೋದಾಗ ಅದ್ರ ಪ್ರೊಡ್ಯೂಸರ್ ವಾಸ್ ಅಂದರೆ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಾಗಿ ಈ ಹಾಸ್ಪಿಟಲ್ಗೆ ಗೊತ್ತಿದ್ದವರು. ಸೊ ನಾನು ಅವ್ರ ಹತ್ರ ಹೋಗಿ ಕೇಳಿದ್ದೀನಿ ಸರ್, ಲಿಟ್ರಲಿ ಸರ್ ಅಂದರೆ ಮೇಡಮ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ರಿಪೋರ್ಟ್ ತುಂಬ ದಿನದಿಂದನೇ ನಾವು ಟೆಸ್ಟ್ ಮಾಡಿಸಿದ್ವಿ, ರಿಪೋರ್ಟ್ ಇನ್ನೂ ಕೊಡ್ತಾ ಇಲ್ಲ ಮ್ಯಾಮ್ ಅವರು ಅಂತ. ಒಂದು ನಿಮಿಷ ನಾನು ಚೆಕ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು, ನನಗೆ ಫಸ್ಟ್ ಗೊತ್ತಾಗಿದ್ದು ಅಪ್ಪಂಗೆ ಕ್ಯಾನ್ಸರ್ ಅನ್ನೋದು ಗೊತ್ತಾಯ್ತು ನನಗೆ. ಹೆಂಗೆ ಹೇಳೋದು ಅಮ್ಮಂಗೆ, ಹೇಳಲೇಬೇಕು. ನೀವು ಹೆಂಗೆ ಅರ್ಗಿಸ್ಕೊಂಡ್ರಿ? ಗೊತ್ತಿಲ್ಲ ಸರ್ ನನಗೆ. ಅವತ್ತು ಶೂಟಲ್ಲಿ ಹೆಂಗೆ ಅರ್ಗಿಸ್ಕೊಂಡೆ ಅನ್ನೋದಕ್ಕೆ ಎಕ್ಸಾಂಪಲು, ಶೂಟಲ್ಲಿ ಇದ್ದೀನಿ ನಾನು ಅವತ್ತು. ಒಂದು ದೊಡ್ಡ ಸೀನ್ ಅದು. ನಾನು ಒಂದು 150-200 ಜನ ಆರ್ಟಿಸ್ಟ್ಗಳಿದ್ದಾರೆ, ಸಹ ಕಲಾವಿದರಿದ್ದಾರೆ. ನಾನು ಮತ್ತು ಹೀರೋ ಎಲ್ಲರೂ ಇದ್ದೀವಿ. ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಸರ್. ಆ ಶಾರ್ಟ್ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಅಷ್ಟೇ, ಆ್ಯಕ್ಷನ್ ಹೇಳಿದ ತಕ್ಷಣ. ನಾನು ಎದ್ದೇ ಇಲ್ಲ. ಎಲ್ಲರೂ ಎದ್ದಿದ್ದಾರೆ, ನನ್ನ ತಲೆಯಲ್ಲಿ ಇಲ್ಲ ಅಲ್ಲಿ, ನನ್ನ ತಲೆ ಇಲ್ಲವೇ ಇಲ್ಲ ಅಲ್ಲಿ. ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲ ಹೊಡಿತಿದ್ದಾರೆ, ನಾನಿಲ್ಲ. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸರಿಯಾಗಿ ಬೈದರು ಡೈರೆಕ್ಟ್ರು, ಮೈಕಲ್ಲಿ ಬೈದರು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು? ಯಾರಿಗೂ ಗೊತ್ತಿಲ್ಲ. ಮೈಕಲ್ಲಿ ಬೈದರು, ಚೆನ್ನಾಗಿ ಬೈದರು. ಬೈತಿದ್ದಂಗೆ ನಂಗೆ ಅಳು ಶುರುವಾಯಿತು. ಎದ್ದು ಹೋದೆ. ಇಲ್ಲ ನಂಗೆ ಆಗ್ತಾಯಿಲ್ಲ, ಮೆಂಟಲಿ ನಂಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ ನನಗೆ ಅಂತೆಲ್ಲ ಹೇಳಿರೋದಿದೆ. ಕೊನೆಗೆ ನನ್ನ ಅತ್ತೆ ಬಂದಿದ್ದರು ನನ್ನ ಜೊತೆ ಅವತ್ತು ಶೂಟಿಂಗ್ಗೆ. ಸೊ ಅವರು ಸ್ವಲ್ಪ ಸಮಾಧಾನ ಮಾಡಿ, ಪರವಾಗಿಲ್ಲ ಬಿಡು, ಏನಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿ, ಶೂಟಿಂಗ್ ಮುಗಿದ್ರೆ ಸಾಕಾಗಿತ್ತು ನನಗೆ. ಮೈಸೂರಲ್ಲಿ ಶೂಟಿಂಗ್, ಫಸ್ಟು ಓಡೋಗ್ಬಿಡೋಣ ಊರಿಗೆ ಅಂತ ಇತ್ತು ನನಗೆ, ಅಪ್ಪ ನೋಡಬೇಕು ಅಂತ. ಸೊ ಮುಗಿಸಿ ಊರಿಗೆ ಹೋಗಿದ್ದಷ್ಟೇ ಗೊತ್ತು. ನಾನು ಅವಾಗ 10th ಸ್ಟ್ಯಾಂಡರ್ಡ್ ಅಷ್ಟೇ ಗೊತ್ತು ನನಗೆ. ನಾನು ಮನೆಗೆ ಹೋಗಿ ಅಪ್ಪನ ನೋಡಿ, ಅಪ್ಪ ಆರಾಮಿದ್ದಾರೆ. ಅಲ್ಲಿಂದ ಎಷ್ಟು ಸಮಯ ಇದ್ರು ಅಪ್ಪ? 8 months ಅಷ್ಟೇ, 6 to 8 months. ಹೌ ವಾಸ್ ದಟ್ ಜರ್ನಿ? ಹಾರಿಬಲ್ ಸರ್ ಅದು. ಅಂದರೆ ನನಗೆ ಏನಾಗ್ತಿತ್ತು ಅಂದರೆ, ಈಗ ನೆನೆಸ್ಕೊಂಡ್ರೆ ಗೊತ್ತಾಗತ್ತೆ, ದೇ ವರ್ ವೆರಿ ಮೆಚ್ಯೂರ್ಡ್ ವೆನ್ ಇಟ್ ಕಮ್ಸ್ ಟು ಮೀ. ನನ್ನ ಅಪ್ಪ ಮತ್ತು ಅಮ್ಮ ನನ್ನ ಒಂದು ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅವರು. ಯಾವಾಗ ಕಿಮೋ ಆಗಿರಲಿ ಅಥವಾ ಅವ್ರಿಗೇನೋ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಒಂದು ದೊಡ್ಡ ಪ್ರೊಸೀಜರ್ ಅಲ್ಲ ಸರ್ ಅದು. ಯಾವತ್ತೂ ನಂಗೆ ನಮ್ಮ ಅಪ್ಪ ಅಮ್ಮ ನೀನು ಹಾಸ್ಪಿಟ್ಲಿಗೆ ಬಾ ಅಂತನೋ ಅಥವಾ ನಿಮ್ಮ ಮನೇಲಿರು ಅಂತನೋ, ನಾವಿಬ್ಬರು ಹಾಸ್ಪಿಟ್ಲಿಗೆ ಹೋಗ್ತೀವಿ ಮನೇಲಿರೋ ಅಂತನೋ ಯಾವತ್ತೂ ಹೇಳಿಲ್ಲ ಸರ್. ಪ್ರತಿ ದಿನ ಕಾಲೇಜ್ ಕಳಿಸಿದ್ದಾರೆ ನನಗೆ. ಹೋಗು ನೀನು ಕಾಲೇಜ್ಗೆ, ಫಸ್ಟ್ PU ಹೋಗು, ನಿಂಗೇನು ಗೊತ್ತಾಗಲ್ಲ, ಹೋಗು. ಪ್ರತಿದಿನ ನಂಗೆ ಅದು ಜರ್ನಿ ಇತ್ತು. ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಆಲ್ಮೋಸ್ಟ್ 25 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಅಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ದಟ್ ವಾಸ್ ಮೈ ಕಾಲೇಜ್. ತಲೆಯಲ್ಲಿ ಓಡ್ತಾನೆ ಇತ್ತಲ್ಲ ಇದು? ಅಫ್ಕೋರ್ಸ್. ಅವರು ಪಾಪ ಕೆಲವೊಂದು ಸಲ ಪೇನಿಗೆ ನರಳೋರು. ನಮ್ಮಪ್ಪ ಹೊಟ್ಟೆಲಿ ನೋವಿದೆ ಅಂತ ನರಳೋರು. ಪಾಪ ಆಬ್ವಿಯಸ್ಲಿ ಪೇನ್ ಆಗೇ ಆಗುತ್ತೆ. ಅದೆಲ್ಲ ನೋಡಿ ಅಂದರೆ ನಂಗೆ ಗೊತ್ತಾಗದೇ ಇರೋ ಏಜು. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ನಾನು ಇಷ್ಟು ಮಾತು ಆಡ್ತಾ ಇರಲಿಲ್ಲ. 100 ಮಾತಾಡಿದ್ರೆ 1 ಹ್ಞೂ ಅಂತಿದ್ದವಳು ನಾನು ಅವಾಗ. ಅಷ್ಟು ಕಡಿಮೆ ಮಾತಾಡ್ತಾ ಇದ್ದವಳು. ಸೊ ನನಗೆ ಅಂದರೆ ಈ ಕ್ಷಣಕ್ಕೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹ್ಯಾಟ್ಸ್ ಆಫ್ ಟು ಮೈ ಮದರ್. ಆ್ಯಕ್ಚುಲಿ ಅವರೇ ಎಲ್ಲ ಕರ್ಕೊಂಡು ನಿಭಾಯಿಸಿದ್ದು ಎಲ್ಲ. ಶಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಸರ್. ಶಿ ಈಸ್ ವೆರಿ ಸ್ಟ್ರಾಂಗ್. ನಂಗೆ ಇವತ್ತಿಗೂ ಹಾಗೆ ಅನಿಸುತ್ತೆ. ನಾನು ಏನು ಇವತ್ತು ಸ್ಟ್ರಾಂಗ್ ಅಂತ ನನಗೆ ನೀವೇನು ಸ್ಟ್ರಾಂಗ್ ಇದ್ದೀರಾ ನೀವು ಅಂತ ಹೇಳ್ತೀರಾ, ಇಟ್ಸ್ ಬಿಕಾಸ್ ಆಫ್ ಮೈ ಮದರ್. ಶಿ ಈಸ್ ವೆರಿ ಸ್ಟ್ರಾಂಗ್. ಕೊನೆಯ 20 ದಿನ ಅಥವಾ 10 ದಿನ ದಟ್ ವಾಸ್ ಹಾರಿಬಲ್ ಅಗೇನ್. ನಾನು ಹೋಗಿದ್ದ ದಿನನೇ ನಾನು ನೆನೆಸ್ಕೋಬೇಕು ಅಂತಂದರೆ, ಬಹುಶಃ ಇದು ನಾನು ಎಲ್ಲೂ ಹೇಳಿಲ್ಲ, ಇವತ್ತೇ ಹೇಳ್ತಿರೋದು. ಕಾಲೇಜ್ ಇತ್ತು ನನಗವತ್ತು. ಬೆಳಗ್ಗೆ ಎದ್ದು ಹೊರಡುವಾಗ ನಾವು ಅಪ್ಪಂಗೆ ಹೇಳಿದ್ದೀನಿ, ನೋಡು ನೀನು ಸ್ನಾನ ಮಾಡಬೇಕು, ನೀನು ಸ್ನಾನ ಮಾಡ್ಕೊಂಡು ಕೂತ್ಕೋ. ಅವರಿಗೆ ತುಂಬ ಪೇಯ್ನ್ ಆಗ್ತಿತ್ತು, ಸುಸ್ತಾಗ್ತಿತ್ತು, ಅವರು ಕೂತ್ಕೊಂಡು ಸ್ನಾನ ಮಾಡಿಸೋರು. ಹೀಗೆ
ಸ್ನಾನ ಮಾಡ್ಬೇಕು ನೀನು, ಸ್ನಾನ ಮಾಡಿಲ್ಲ ಅಂತಂದರೆ ನಾನು ನಿನ್ನ ಮುಖ ನೋಡಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ವಾಪಸ್ ಬರೋಷ್ಟಕ್ಕೆ ಅವ್ರು ಇರಲಿಲ್ಲ ಸರ್. ಹಿಂಗೆ ಹೇಳೋಗಿದ್ದೀನಿ ನಾನು. ವಾಪಸ್ ಬರೋಷ್ಟಕ್ಕೆ ಅವ್ರು ಇರಲಿಲ್ಲ. ನನಗೆ ಕೋಇನ್ಸಿಡೆಂಟ್ಲಿ ನನಗೆ ಅವತ್ತು ನಂಗೆ ಹೇಳೋಕ್ಕೆ ಅಂತ ಬಂದ್ರಲ್ಲ ನಿಮ್ಮ ತಂದೆ, ಅಂದರೆ ಕರ್ಕೊಂಡು ಹೋಗ್ಬೇಕಿದ್ರು, ಕಾಲೇಜಿಂದ ಕರ್ಕೊಂಡು ಹೋಗ್ಬೇಕಿದ್ರು ನಿಮ್ಮ ತಂದೆಗೆ ಹಿಂಗಾಗಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮಾವ ಯಾರೋ ಒಬ್ಬರು ಬಂದಿದ್ರು ನಂಗೆ ಕರ್ಕೊಂಡು ಹೋಗೋಕ್ಕೆ. ಆ ಟೈಮಲ್ಲಿ ಎಷ್ಟು ಅಂದರೆ ಕೋಇನ್ಸಿಡೆನ್ಸ್ ಎಲ್ಲ ಇರುತ್ತೆ ಅಂದರೆ, ನನ್ನ ದುಪ್ಪಟ ಏನಿತ್ತು ಅದನ್ನು ಟೇಬಲ್ ಒಂದು ಸರಳ ಥರ ಇತ್ತು, ಅದಕ್ಕೆ ಕಟ್ಕೊಂಡ್ಬಿಟ್ಟಿದ್ದೆ ನಾನು. ಆ ದುಪ್ಪಟನ ಸುಮ್ಮನೆ ಅಂದರೆ ಪಾಠ ಕೇಳ್ತಾ ಏನೋ ಮಾಡ್ತಾ ಇರ್ತೀವಲ್ಲ ಹಂಗೆ ಕಟ್ಟಿದ್ದೆ. ಅವತ್ತು ಇಂಗ್ಲೀಷ್ ಮಿಸ್ ನಮಗೆ ಪಾಠ ಮಾಡ್ತಾ ಇದ್ದಿದ್ದು ಇಟ್ ವಾಸ್ ಅಬೌಟ್ ಫಾದರ್ ಆ್ಯಂಡ್ ಮದರ್, ಹೌ ಪೇರೆಂಟ್ಸ್ ವಿಲ್ ಬಿ, ಪೇರೆಂಟ್ಸ್ ಯಾವ ಇಂಪಾರ್ಟೆಂಟ್ ರೋಲ್ನ ನಿಮ್ಮ ಲೈಫಲ್ಲಿ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಿಂಗೆ ಯಾರೋ ಬಂದಿದ್ದಾರೆ ರಿಲೇಟಿವ್ ಕರ್ಕೊಂಡು ಹೋಗೋದಕ್ಕೆ, ನಿಮ್ಮಪ್ಪಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ ಅಂತ ಬಂದರು. ಓ ಹೌದಾ, ಸರಿ ಆಯಿತು. ಬಟ್ ನಂಗೆ ಒಂದು ಡೌಟ್ ಇತ್ತು, ಯಾವತ್ತೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಥವಾ ಆಚೆಲ್ಲೋ ಕರ್ಕೊಂಡು ಹೋಗೋದಕ್ಕೆ ಅಂತ ಕರ್ಸೇ ಇಲ್ಲ ನಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ. ಸೊ ನಾನು ಅದನ್ನು ಗಂಟು ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ. ಲಿಟ್ರಲಿ ಕಟ್ ಮಾಡಿದ್ದಾರೆ ಆ ಬಟ್ಟೆನ. ನಂಗೆ ಗಂಟೆ ಬಿಚ್ಚಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಟ್ಟಿ ಗಂಟು ಹಾಕಿದ್ದೀನಿ ನಾನು. ಗಂಟೆ ಬಿಚ್ಚಕ್ಕಾಗಿದೆ. ಕಟ್ ಮಾಡಿ ಎದ್ದು ಓಡಿದೆ. ಹೌದಾ, ಹೋಗೋಣ ನಡೀರಿ ಅಂತ. ಹೋಗಿ ನೋಡ್ರಿ ತುಂಬ ಜನ, ಏನೇನೋ. ನಂಗೆ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಹತ್ತಿಲ್ಲ ಸರ್ ಅವತ್ತು. ನಾನು ಹತ್ತಿಲ್ಲ ಅವತ್ತು. ಅಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅಳೋದಾ ಅಥವಾ ಈಗಿದ್ರಲ್ಲ ಬೆಳಗ್ಗೆ ಇದ್ರಲ್ಲ ಅಂತನೋ ಹೀಗೆ. ಅಂದರೆ ಅದೊಂಥರ ಇವತ್ತಿನವರೆಗೂ ನನಗದು ನನಗೆ ಹೇಗೆ ನಿಭಾಯಿಸಿದೆ ಅಂತನೋ. ನಾನು ಒಂದೇ ಒಂದು ಹೇಳಿದ್ದು ನಮ್ಮ ಅಮ್ಮಂಗೆ, ಏನು ಯೋಚನೆ ಮಾಡಬೇಡ, ನಾನು ಇದ್ದೀನಿ ನಿನಗೆ ಅಂತ ಹೇಳಿದ್ದೀನಂತೆ ನಾನು. ಹೌದಾ? ಎಸ್. ಅದು ಹೆಂಗೆ ಬಂತು ಅಂತನೂ ನನಗೆ ಗೊತ್ತಿಲ್ಲ. ಬಟ್ ನಾನು ರೂಮಿಂದನೇ ಬಂದಿಲ್ಲ ಸರ್ ಆಚೆ. ನಾನು ರೂಮ್ ಒಳಗಡೆ ಹೋಗಿ ಕೂತಿದ್ದಷ್ಟೇ ಗೊತ್ತು ನನಗೆ. ಅಪ್ಪ ನೋಡಿ ನಮಸ್ಕಾರ ಮಾಡಿ ಹೋಗಿ ಕೂತಿದ್ದಷ್ಟೇ ಗೊತ್ತು. ಬಿಟ್ಟರೆ ಜ್ಞಾಪಕನೇ ಇಲ್ಲ ನನಗೆ ನಾನು ಹೇಗೆ ಅದನ್ನು ನಿಭಾಯಿಸಿದೆ, ಹೆಂಗೆ ಹ್ಯಾಂಡ್ಲ್ ಮಾಡಿದೆ, ಅಥವಾ ಅದೆಲ್ಲ ಒಂದು ದೊಡ್ಡ ಪ್ರೊಸೀಜರ್ ಆಯಿತಾ. ಅದನ್ನು ಯಾರೂ ಗೋತ್ರೂ ಮಾಡಬಾರ್ದು. ಆ ಏಜ್ಗೆ ಆಗಿರಲಿ, ಯಾವುದೇ ಏಜ್ಗೆ ಆಗಿರಲಿ, ತಂದೆ ತುಂಬ ಇಂಪಾರ್ಟೆಂಟ್ ಒಂದು ಹೆಣ್ಮಗಳಿಗೆ. ತುಂಬ ಇಂಪಾರ್ಟೆಂಟ್. ಪ್ರೀತಿ ತುಂಬ ತೋರಿಸೋದೇ ಅಪ್ಪನ ಮೇಲೆ. ಅದು ಹೆಂಗೂ ಅಟ್ಯಾಚ್ಡ್ ಆಗಿಬಿಟ್ಟಿರ್ತಾರೆ ಹೆಣ್ಮಕ್ಳು ಅಪ್ಪಂಗೆ, ಗಂಡು ಮಕ್ಕಳು ಅಮ್ಮಂಗೆ ಅಂತ. ಸೊ ನಾನು ತುಂಬ ಹಚ್ಕೊಂಡಿದ್ದಂಥ ಟೈಮಲ್ಲಿ ಅಥವಾ ನನಗೆ ತುಂಬ ನೀಡಿದ್ದ ಟೈಮಲ್ಲಿ ಅದು ಒಂಥರ ಏನೋ ಹೊಸ್ತು ಅನಿಸ್ಬಿಡ್ತು ನನಗೆ. ಪ್ರಪಂಚನೇ ಇದು ಯಾವುದೋ ಬೇರೆ ಪ್ರಪಂಚ, ಇದು ನಾನಿರೋ ಪ್ರಪಂಚ ಅಲ್ಲ ಇದು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಮಾರನೇ ದಿನದಿಂದ ಅದೊಂದು ಸ್ಪೇಸ್ ಖಾಲಿ ಆಗ್ಬಿಡುತ್ತೆ. ಹೌದೌದು. ಮನೆನೇ ನಂಗೆ ಮನೆ ಅನಿಸ್ತಾ ಇರಲಿಲ್ಲ. ನಾನು ನಮ್ಮನೇಲೇ ಇದ್ದೀನ ಇಲ್ವಾ ಅಂತ ಗೊತ್ತಾಗದೇ ಇರೋವಂಥ ಟೈಮ್ ಅದು. ಆ್ಯಂಡ್ ಆ ಟೈಮಲ್ಲೆಲ್ಲ ನಾನು ಐ ಮೇಡ್ ಶ್ಯೂರ್ ದಟ್ ಸಂಬಡಿ ಇಸ್ ದೇರ್ ಎಟ್ ಹೋಮ್. ಅಮ್ಮ ಇದ್ದಾರೆ, ಅಮ್ಮ ಇದ್ದಾರೆ, ಊಟ ತಿಂಡಿ ಮಾಡ್ತಿದ್ದಾರೆ ಹಾಗೆ. ಮತ್ತೆ ಸ್ಟ್ರಾಂಗ್ ಆಗಿ ಇಬ್ಬರು ಎದ್ದು ನಿಂತ್ರಿ. ಎಸ್ ಎಸ್. ಅಮ್ಮ ಶಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ಅಮ್ಮ ತುಂಬ ಸ್ಟ್ರಾಂಗ್. ಅಂದರೆ ಅವ್ರಿಗೆ ಟೀಚರ್ ಅನ್ನೋದೇನು ಜಾಬ್ ಇತ್ತಲ್ವ, ಆ ಜಾಬ್ ಅರ್ಧ ಅವ್ರಿಗೆ ತುಂಬ ಸ್ಟ್ರೆಂತ್ ಕೊಟ್ಟಿದ್ದು. ಆ್ಯಂಡ್ ಆಲ್ಸೋ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಫ್ರಮ್ ದ ಬಿಗಿನಿಂಗ್. ಸೊ ಅವರು ತುಂಬ ಹಾರ್ಡ್ಶಿಪ್ಸ್ನ ನೋಡ್ಕೊಂಡು ಬೆಳೆದಿರೋರು. ಅವರು ಒಂದು ಸ್ಕೂಲಲ್ಲಿ ಓದಿದ್ದವರಲ್ಲ, 2-3 ಸ್ಕೂಲಲ್ಲಿ ಓದಿದವರು. ಯಾರ್ದೋ ದೇವಸ್ಥಾನನ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ದೇವಸ್ಥಾನ ತೊಳೆದು ಅವ್ರು ಸ್ಕೂಲ್ಗೆ ಹೋಗೋರು. ಆ ಲೆವೆಲಿನ ಕಷ್ಟಪಟ್ಟಿದ್ದಾರೆ ಅವರು. ಬಟ್ ಅವಾಗ ಏನು ಅನಿಸ್ತು, ವೆರಿ ಸ್ಟ್ರಾಂಗ್. ಅಪ್ಪ ಅಷ್ಟು ಗಂಟೆಗಟ್ಟಲೆ ಪೂಜೆ ಮಾಡ್ತಿದ್ರು, ನಮ್ಮ ಮನೇಲಿ ಹೋಮ ಹವನ ನಡೀತಾನೆ ಇತ್ತು, ಅಮ್ಮ ಇಷ್ಟು ಪೂಜೆ ಮಾಡ್ತಿದ್ರು, ನಾವೆಲ್ಲ ದೈವಿಕವಾಗಿ ಇಷ್ಟೊಂದಿದ್ದೀವಿ, ಭಗವಂತ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಲಿಲ್ಲ. ದೇವ್ರಿಲ್ಲ ಅಂದಿದ್ದೆ ನಾನು ಆ ಟೈಮಲ್ಲಿ. ಯಾವ ದೇವರೆಲ್ಲ ಇಲ್ಲ ಅಂತ ಹೇಳಿದ್ದೀನಿ ನಾನು ಆ ಟೈಮಲ್ಲಿ. ನಾನು ಬಿಟ್ಬಿಟ್ಟಿದ್ದೆ ಪೂಜೆ ಎಲ್ಲ. ಆಲ್ಮೋಸ್ಟ್ 1-1.5 ವರ್ಷ ನಾನು ಮಾಡಿರಲಿಲ್ಲ. ಬಿಕಾಸ್ ಅಪ್ಪ ಬಿಕಾಸ್ ಆಫ್ ಬಿಕಾಸ್ ಆಫ್ ದಟ್. ಆ್ಯಂಡ್ ಆಲ್ಸೋ ಇಷ್ಟು ಮೆಚುರಿಟಿ ಇರಲಿಲ್ವಲ್ಲ ಸರ್. ಅವಾಗ ನೋಡಿದ ತಕ್ಷಣ ಹಂಗೆ ಆ ಟೈಮಲ್ಲಿ ಹಂಗೆ ಅನ್ಸುತ್ತೆ, ಏನಕ್ಕೆ ಮತ್ತೆ ಅಷ್ಟೆಲ್ಲ ದೇವಸ್ಥಾನ ಸುತ್ತರಿತಾರೆ ನಮ್ಮಪ್ಪ, ಅಷ್ಟೆಲ್ಲ ಪೂಜೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಹಂಗೆ ಅನ್ಸಿದ್ದಿತ್ತು ನನಗೆ. ಆ ಥರ ಅನಿಸಿದಾಗ ಅದು ಅನಿಸಿ 1.5-2 ವರ್ಷ ನಾನು ಪೂಜೆನೇ ಮಾಡಿಲ್ಲ, ಹೋಗೇ ಇರಲಿಲ್ಲ. ದೇವ್ರ ಮನೆಗೂ ಹೋಗ್ತಿರ್ಲಿಲ್ಲ, 1-1.5 ವರ್ಷ ಹೋಗ್ತಿರ್ಲಿಲ್ಲ. ಯಾವ ದೇವಸ್ಥಾನಗಳಿಗೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಅಗೇನ್ ಲೈಫ್ ಬದಲಾಯಿತು. ಅಗೇನ್ ಲೈಫ್ ಇನ್ನೇನೋ ಹೊಸದು ಹೇಳ್ಕೊಡ್ತು. ಅಗೇನ್ ಮತ್ತೆ ಬದಲಾಯಿತು ಥಾಟ್ಸ್. ಪ್ರತಿ ವರ್ಷ ಹೊಸ ವರ್ಷ ಶುರುವಾದಾಗ ಜನವರಿ 14 ಬಂದರೆ ನಾವೆಲ್ಲ ಸಂಕ್ರಾಂತಿ ಆಚರಣೆ ಮಾಡ್ತೀವಿ. ಅವ್ರೇನು ಮಾಡ್ತಾರೆ ಕೇಳಿ. ಅಪ್ಪನ ಹುಟ್ಟಿದ ಹಬ್ಬ ಅವತ್ತು. ನನಗೆ ಸಂಕ್ರಾಂತಿ ಅಂತ ನಾನು ವಿಶ್ಶೇ ಮಾಡಲ್ಲ. ಸುಮಾರು ಜನಕ್ಕೆ ನಂಗೆ ಯಾರ್ಯಾರು ವಿಶ್ ಮಾಡ್ತಾರೆ ಅವತ್ತು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳೋದು ಇಲ್ಲ ನಾನು. ಯಾಕೆಂದರೆ ನಂಗೆ ಅದು ಬೇರೆ ಒಕೇಶನ್ ಅದು. ಸೊ ನನ್ನ ತಂದೆ ಅಂದರೆ ಅವ್ರಿಗೆ ಏನೋ ಹೇಳ್ತಿದ್ರು, ರವೀಂದ್ರ ಅಂತ ಹೆಸರಿಟ್ಟಿದ್ದು ಅದಕ್ಕೆ ಅಂತೆ.
ರವಿ ಮತ್ತೆ ಇಂದ್ರ ಅಂತ ಅವತ್ತು ಪಥ ಬದಲಾವಣೆ ಆಗುತ್ತೆ ಸಂಕ್ರಾಂತಿ. ಸೂರ್ಯ ತನ್ನ ಪಥವನ್ನ ಬದಲು ಮಾಡ್ತಾನೆ ಅಂತ, ಹಂಗಾಗಿ ರವೀಂದ್ರ ಅಂತ ಹೆಸರಿಟ್ರು ಅನ್ನೋದು, ಸಂಕ್ರಾಂತಿ ದಿನ ಹುಟ್ಟಿದಾರವರು ಅಂತ. ಸೊ ಹಾಗೆಲ್ಲ ಹೇಳೋರು ನಮ್ಮಪ್ಪ. ಅವರ ಬರ್ಡೇ ಅನ್ನೋದು ಒಂದು ಒಕೇಶನ್ ಆಗಿ ಕಾಣುತ್ತೆ. ಬಿಟ್ರೆ ನನಗೆ ಮಕರ ಸಂಕ್ರಾಂತಿ ಮೊದಲನೇ ಹಬ್ಬ ಅಂತೆಲ್ಲ ತುಂಬ ಅದಕ್ಕೆ ಪ್ರಶ್ನೆ ಕೇಳಿಲ್ಲ, ತುಂಬ ಕಡಿಮೆ ಸರ್. ನಾನು ಆ ಥರ ಪುಟಾಣಿ ಮಾಡಿಲ್ಲ. ಕೃತಿಕಾ ಜೊತೆ ಅವರಪ್ಪ ಇರೋದೊಂದು ಫೋಟೋ ಹಾಕ್ತಾರೆ. ಅದು ನನ್ನ ಆಲ್ ಟೈಮ್ ಫೇವ್ರೇಟ್. ಅದು ಯಾವಾಗಲೂ ಅದೊಂದು ಫೋಟೋ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋಂಥ ಫೋಟೋ ಅದು. ಅಂದರೆ ಅದು ಅವರು ಬರೆಸ್ತಿದ್ದಾರೆ ನನಗೆ, ನಾನೇನೋ ಬರಿತಾ ಇದ್ದೀನಿ, ಅವ್ರು ಅದನ್ನು ಹೇಳ್ಕೊಟ್ಟು ಹಿಂಗೆ ನೋಡ್ತಿದ್ದಾರೆ. ಅದು ನನ್ನ ಬೆಸ್ಟ್ ಮೊಮೆಂಟ್ ಅದು ನನಗೆ. ಆಮೇಲೆ ಅಲ್ಲೊಂದು ಜಾಮಿಟ್ರಿ ಬಾಕ್ಸ್ ಇದೆ, ಅದೊಂದು ಆ ಕಾಲದ್ದು ಒಂದು ಜಾಮಿಟ್ರಿ ಬಾಕ್ಸ್, ಅದು ವಿಂಟೇಜ್ ಬಾಕ್ಸ್, ಅದು ಅದೊಂದು ಪೆನ್ಸಿಲ್ಲು ನಟರಾಜ. ಅದು ಅಂದರೆ ಅದೆಲ್ಲ ಒಂಥರ ನನ್ನ ಬಾಲ್ಯ ಹಿಂಗಿತ್ತು ಅಂತ ಪದೇ ಪದೇ ಜ್ಞಾಪಿಸುವಂತಹ ಪಟ ಅದು. ಡು ಯು ಫೀಲ್ ಏನೋ ನಡೆದಾಗ, ಏನೋ ಆದಾಗ ಘಟನೆ, ಖುಷಿ ನೋವು ಏನೋ ಆದಾಗ ಅಪ್ಪ ಅಂತೇನೋ ಮಾತಾಡ್ಕೊಳ್ಳೋದು, ಅಥವಾ ಏನೋದೊಂದು ಅಂದರೆ ಇಂಟ್ರಾಕ್ಷನ್ ನೆನಪಾಗ್ತಿರುತ್ತೆ ಯಾವಾಗಲೂ, ಅಥವಾ ಫೀಲ್ ಮಾಡ್ತೀರಾ? ಓ ಎಸ್ ಸರ್, ಅವ್ರ ಪ್ರೆಸೆನ್ಸೇ ಫೀಲ್ ಆಗತ್ತೆ ನಂಗೆ ಸುಮಾರಷ್ಟು ಸಲ. ನನಗೆ ಒಂದೊಂದು ಸಲ ಅಂದರೆ ಯಾವುದೋ ಒಂದು ಅವಾರ್ಡ್ ಗೆದ್ನೋ ಅಥವಾ ಯಾವುದೋ ಒಂದು ಇವಾಗ ಮನೆ ಈ ಥರದ್ದೆಲ್ಲ ಆದಾಗ ಸಮ್ವೇರ್ ಐ ಕುಡ್ ಫೀಲ್ ಹಿಸ್ ಪ್ರೆಸೆನ್ಸ್. ಅವರು ಹೆಂಗೋ ಒಂದು ಕನ್ಸಲ್ಲೋ ಅಥವಾ ಅವ್ರು ಏನೋ ಒಂದು ಸೈನ್ ಕೊಡೋದು ಏನೋ ಒಂದು ಆಗುತ್ತೆ ನನಗದು. ಅವರಿದ್ದಾರೆ, ಅವ್ರು ನೋಡ್ತಿದ್ದಾರೆ, ಈಸ್ ವೆರಿ ಹ್ಯಾಪಿ ಫಾರ್ ಮೀ. ಇದಕ್ಕೆ ನಾನು ಅಳಲ್ಲ ಸರ್. ನಂಗೆ ಸುಮಾರು ಜನ ನನಗೆ ತಂದೆ ಅಂತ ಬಂದಾಗ, ಮುಂಚೆ ತುಂಬ ಅಳ್ತಿದ್ದೆ ನಾನು. ತಂದೆ ಅಂತ ಬಂದಾಗ ಒಂಥರ ವೀಕ್ ಆಗಿಬಿಡ್ತಿದ್ದೆ ಸಡನ್ನಾಗಿ. ಈಗ ನಾನು ಯಾಕೆ ಅಳಲ್ಲ ಅಂದರೆ ಅದೇ ರೀಸನ್ಗೆ ಸರ್. ಅವ್ರಿಗೆ ಬೇಜಾರಾಗತ್ತೆ, ನಾನು ಹತ್ರ ಅವ್ರಿಗೆ ಬೇಜಾರಾಗತ್ತೆ. ಅವ್ರು ಇರೋಷ್ಟು ದಿನವೂ ನನ್ನ ಖುಷಿಯಾಗಿದ್ದನ್ನು ನೋಡಿ ಈಗ ಇವಳು ನನಗೋಸ್ಕರ ಕಣ್ಣೀರು ಹಾಕ್ತಾಳಲ್ಲ ಅಂತ ಅವ್ರಿಗೆ ಅನಿಸ್ಬಾರ್ದು. ಆ ಕಾರಣಕ್ಕೋಸ್ಕರ ನೋ ಸರ್, ಕಣ್ಣೀರು ಹಾಕಲ್ಲ. ಇಲ್ಲ ಸರ್, ಅವ್ರ ಖುಷಿಗೋಸ್ಕರ ಹಾಕಲ್ಲ ಸರ್. ಓ ಹಂಗೆ. ಎಸ್ ಅವ್ರು ಎಲ್ಲೋ ಕೂತ್ಕೊಂಡು ಅವ್ರಿಗೆ ಬೇಜಾರಾಗಲ್ವಾ? ಇವಾಗ ನಾನು ಹತ್ರ ಒಬ್ವಿಯಸ್ಲಿ ಹೀಲ್ ಫೀಲ್ ಬ್ಯಾಡ್, ನನ್ನ ಮಗಳು ಅಳ್ತಿದ್ದಾಳೆ ಅಂತ, ಅದು ಬೇಡ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಹಿ ವಿಲ್ ಬಿ ಪ್ರೌಡ್ ಆಫ್ ಮೀ. ಖುಷಿಯಾಗಿರ್ತಾರೆ ಅವ್ರು ನನಗೋಸ್ಕರ. ಆ ಒಂದು ಒಳ್ಳೆ ಫೀಲಲ್ಲಿ, ಒಂದು ಒಳ್ಳೆ ಗುಡ್ ಫೀಲಿಂಗಲ್ಲೇ ಇರ್ತೀನಿ ಅಷ್ಟೇ ನಾನು. ಬೆಂಗಳೂರಿನ ಮಹಾನಗರ ತುಂಬ ಜನಕ್ಕೆ ತುಂಬ ಕಲಿಸುತ್ತಲ್ವಾ ಆ್ಯಕ್ಚುಲಿ? ಎಸ್ ನನ್ನ ಹೋಲ್ ಪರ್ಸನಾಲಿಟಿನೇ ಬದಲಾಯಿಸ್ಬಿಟ್ಟಿದೆ ಬೆಂಗಳೂರು. ನನಗೆ ಅಂದರೆ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾ ಹೇಳಿದ್ನಲ್ಲ, ಕಲ್ಲಿಗೆ ಮಾತಾಡಿಸ್ಬೋದು, ಕೃತಿಕಾಗಿ ಮಾತಾಡ್ಸೋಕ್ಕಾಗಲ್ಲ ಅಂತಿದ್ದು. ಅಷ್ಟು ಸೈಲೆಂಟ್. ಏನು ಕೇಳಿದ್ರು ಸರಿ ಆಯಿತು, ಹೌದಾ, ಓಕೆ. 100 ಮಾತಾಡಿದ್ರೆ ಹಾಂ ಅಷ್ಟೇ, ಅಷ್ಟು ಬರ್ತಿತ್ತು. ಇಲ್ಲಿ ಬಂದ ಮೇಲೆ ಅಟ್ಮಾಸ್ಫಿಯರ್ ಚೇಂಜ್ ಆಗಿ ಇಲ್ಲಿ ನೀರು ಕುಡಿದ್ಮೇಲೆ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗಲೂ ಮಾತಾಡದೆ ಕಳ್ಕೊಂಡಿರೋವಂಥದ್ದಿದೆ. ಸೊ ಹಾಗಾಗಿ ಮಾತಾಡ್ಬಿಡೋಣ, ಮನಸ್ಸಲ್ಲಿರೋದು ಹೇಳ್ದೆ ಇದ್ರೆ ಹೆಂಗೆ ಗೊತ್ತಾಗತ್ತೆ ಎದುರುಗಡೆ. ಆದರೂ ನೀವು ಎಲ್ಲರಂತಲ್ಲ, ಅಂದರೆ ಎಕ್ಸ್ಟ್ರಾವರ್ಟ್ ಅಲ್ಲ, ಇಲ್ಲ, ಮತ್ತೆ ಎಲ್ಲರ ಜೊತೆ ಓ ಅಂತ ಬೆರ್ತು ಬಿಡಲ್ಲ, ಇಲ್ಲ, ಗ್ಯಾಂಗ್ ಕಟ್ಟಲ್ಲ, ಇಲ್ಲ, ಅಥವಾ ಯಾವುದೋ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಥವಾ ಇನ್ಯಾವುದೋ ಇದು ಓ ಅಂತ ನೀವೆಲ್ಲೂ ನಾವು ನೋಡಿಲ್ಲ. ಹೋಗಲ್ಲ ಸರ್, ನಾನು ಹೋಗಲ್ಲ. ಎಂತಕ್ಕೆ ನೀವು ಹಂಗೆ? ನನಗೆ ಅದು ಅಂದರೆ ಅದು ನಾನು ಒಂದು ಬಿಲೀವ್ ಮಾಡೋದು, ಪ್ಲೀಸ್, ನಮ್ಮ ಮನಸ್ಸಿಗೆ ಏನು ನೆಮ್ಮದಿ ಕೊಡುತ್ತೆ, ಖುಷಿ ಕೊಡುತ್ತೆ, ಅದನ್ನು ಮಾಡಬೇಕು. ಹಾಗೆ ನಂಗೆ ಅದು ಖುಷಿ ಕೊಡಲ್ಲ, ನೆಮ್ಮದಿ ಕೊಡಲ್ಲ, ನಾನು ಅದಕ್ಕೆ ಮಾಡಲ್ಲ. ಸಿಂಪಲ್. ನಿಮ್ಮ ಅಂದರೆ ಧಾರಾವಾಹಿ, ಸಿನಿಮಾ, ಫೆಟರ್ನಿಟಿಗಳಲ್ಲೇ ನೀವು ಕಾಣಿಸಲ್ಲ ಆ್ಯಕ್ಚುಲಿ. ಹೌದು ಸರ್, ನಂಗೆ ಎಲ್ಲರೂ ಹೇಳ್ತಾರೆ ಕೂಡ, ಏನಕ್ಕೆ ಕರೆದ್ರೂ ಬರಲ್ಲ ನೀನು, ಯಾವ ಗೆಟ್ ಟುಗೆದರ್ ಇರಲಿ ಅಥವಾ ಮತ್ತೊಂದು ಇರಲಿ. ಇಲ್ಲ, ನನಗದು ಖುಷಿ ಕೊಡಲ್ಲ. ನಾನು ಒಂದು 10 ನಿಮಿಷ 15 ನಿಮಿಷನಾದರೂ ಖುಷಿ ಇರಬೇಕು, ಒಂದು ನೆಮ್ಮದಿ ಇರಬೇಕು. ಇಲ್ಲ ಅಂದರೆ ಹೆಂಗೆ ಬರೋದಲ್ಲಿಗೆ, ಹೆಂಗೆ ಹೋಗೋದಲ್ಲಿಗೆ? ಸೊ ಯು ವಾಂಟ್ ಟು ಬಿ ಯುವರ್ಸೆಲ್ಫ್. ನಾನು ನಾನಾಗಿರಬೇಕು. ಹಾಂ, ನನಗೆ ಏನು ಸರಿ ಅನ್ಸುತ್ತೆ, ನೆಮ್ಮದಿ ಅನ್ಸುತ್ತೆ, ಬೇರೆಯವ್ರಿಗೆ ಏನು ತೊಂದರೆ ಅಂದರೆ ಮನೆ, ಡೈರೆಕ್ಟ್ ಮನೆ ಬಿಟ್ಟರೆ ಶೂಟಿಂಗ್, ಅದು ಬಿಟ್ಟರೆ ದೇವಸ್ಥಾನದಿಂದ ಮನೆ ಬಿಟ್ಟರೆ ಜಿಮ್ ಬಿಟ್ಟರೆ ಮನೆ. ಇಷ್ಟೇ ಸರ್. ಮನೆ, ಬುಕ್ಕು, ಕೆಲವೊಂದಷ್ಟು ಸೀರೀಸ್ಗಳು, ಆಮೇಲೆ ಬರವಣಿಗೆ, ಏನಾದರೂ ಬರಿಬೇಕನ್ಸಿದ್ರೆ ಬರೆಯೋದು, ಗೀಚೋದು. ಅದು ಬಿಟ್ಟರೆ ಹಾಡ್ತಾ ಕೂತ್ಕೊಳ್ಳೋದು, ಮ್ಯೂಸಿಕ್ ಕೇಳೋದು, ಆಮೇಲೆ ದೇವ್ರ ಧ್ಯಾನ ಮಾಡೋದು, ಪುರಾಣಗಳನ್ನ ಓದೋದು, ಮತ್ತು ಆಚೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಮನೆಗೆ ಬರೋದು, ಅಮ್ಮನ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು. ಇಷ್ಟೇ. ಇದು ಬೇರೆಲ್ಲ ಮಾಡ್ತಾರ ಏನೋ, ಹೇ ಬಾರೆ ಸಿನಿಮಾಗೆ ಹೋಗೋಣ, ಬಾರೆ ಮಾಲ್ಗೆ ಹೋಗೋಣ, ಶಾಪಿಂಗ್ ಮಾಡೋಣ. ಅಯ್ಯೋ ಇಲ್ಲ ಬಾರೆ, ಅಯ್ಯೋ ಅಂತೆ
ತುಂಬಾ ಡಿಫ್ರೆಂಟ್ ಆಗಿರೋ ಹೆಣ್ಮಗಳು ಇವರು ಅಂತ ಅನಿಸ್ತಿರುತ್ತೆ ತುಂಬಾ ಜನಕ್ಕೆ. ಇಲ್ಲ ಅಂದ್ರೆ ನಂಗೆ ಅದು ಕೂಡ ಒಬ್ಳೆ ಹೋಗ್ತೀನಿ ನಾನು ಸಿನಿಮಾಗೆ, ನಾನು ಒಬ್ಳೆ ಹೋಗ್ತೀನಿ. ರಿಯಲಿ? ಎಸ್ ಅಮ್ಮಂಗೆ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಇಷ್ಟ. ಅಂದ್ರೆ ಅವರು ತುಂಬಾ ಫಾಂಡ್ ಆಫ್ ಗೋಯಿಂಗ್ ಟು ಥಿಯೇಟರ್ಸ್ ತರ ಅಲ್ಲ. ಸಿನಿಮಾಗೆ ನಾನು ಒಬ್ಳೆ ಹೋಗ್ತೀನಿ. ಮಾಸ್ಕ್ ಹಾಕೊಂಡ? ಹಾ ಮಾಸ್ಕ್ ಹಾಕೊಂಡು ನೋಡಿದವ್ರು ಇವ್ರು ಯಾರು, ಇವ್ರು ಒಬ್ಬೊಬ್ರೆ ಬರ್ತಾರೆ. ಹ್ಞೂ ಸರ್, ನನಗೆ ಹೇಳ್ತಾರೆ ನೀನು ಒಬ್ಳೆ ಹೆಂಗ್ ಸಿನಿಮಾಗೆ ಹೋಗ್ತೀಯಾ ಅಂತ. ಅದನ್ನೇ ನಾನು ಕೇಳಿದ್ದೀಗ. ಹೋಗ್ತೀನಿ ಒಬ್ಳೆ ಸಿನಿಮಾ, ಯಾಕೆ ಒಬ್ಳೆಗೆ ಹೋಗಕ್ಕಾಗಲ್ಲ ಸಿನಿಮಾಗೆ ಅಂತ. ಸುಮಾರು ಸಿನಿಮಾಗಳನ್ನ ಒಬ್ಳೆ. ನೀವು ಒಂಥರ ಬಡ್ಡಿ ಫ್ರೆಂಡ್ಸ್ ಯಾರನ್ನೂ ಮಾಡ್ಕೊಂಡಿಲ್ಲ? ಇಲ್ಲ, ನಂಗೆ ಯಾರು ಆ ಥರದವ್ರು ಇಲ್ಲ. ಇದ್ರು ಅಂದ್ರೆ ಇಲ್ಲ ಅಂತ ಅಲ್ಲ, ಬಟ್ ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಸರ್ ಸರ್ಕಮ್ಸ್ಟಾನ್ಸಸ್ ಇಂದ ನಾನು ಬ್ಯುಸಿ ಆಗೋಗಿದ್ದೆ. ಮಧ್ಯ ಭೂಮಿಗೆ ಬಂದ ಭಗವಂತ ಶುರುವಾದಾಗ ನಾನು ಬ್ಯುಸಿ ಆದೆ. ಅದಾದ್ಮೇಲೆ ಅವ್ರುಗಳೆಲ್ಲ ಬ್ಯುಸಿ ಆಗ್ಬಿಟ್ರು, ಅವ್ರವ್ರದ್ದೇ ಆದಂತ ಲೈಫ್ ಇರುತ್ತಲ್ಲ. ಒಂದು ಗ್ಯಾಂಗ್ ಒಂದು ಇಬ್ರು ಮೂರು ಜನ ಇರ್ತಾರಲ್ಲ ಅಂತ ಕೇಳಿದೆ ಅಷ್ಟೇ. ಇಲ್ಲ ನೀವು ಅಲ್ಲೂ ಇಲ್ಲ. ನೀವು ಆಕ್ಚುಲಿ ಇಲ್ಲ, ನಾನು ಅಲ್ಲಿನೂ ನಾನು ತೀರಾ ಪ್ರೋ ಇಂಟ್ರೋವರ್ಟೇ ಇರ್ಬೇಕು ನಾನು ಬಹುಶಃ. ಎಲ್ಲೂ ಹೋಗಲ್ಲ. ಕ್ಯಾಫೆಗೆ ಹೋದ್ರೂ ಯಾವ್ದಾದ್ರು ಒಂದು ಕ್ಯಾಫೆಗೆ ಒಬ್ಳೆ ಹೋಗು. ಕೆಫೆ ಕುತ್ಕೋತೀರಾ, ಕುಡಿತೀರಾ, ತಿಂತೀರಾ, ಓದ್ತೀರಾ, ಒಯ್ದು ಬರ್ತೀರಾ. ಎಸ್, ಟ್ರಾವೆಲ್ಲೇ ಒಬ್ಳೆ ಮಾಡ್ತೀನಿ ಸರ್ ನಾನು. ಸೋಲೋ ಟ್ರಾವೆಲರ್ ನಾನು. ನನಗೆ ಇನ್ಯಾರ್ದೋ ಜೊತೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇವತ್ತಿನವರೆಗೂ ಕಾಣಿಸಿಲ್ಲ ನನಗೆ. ಕೆಲವೊಂದು ನಂಗೆ ಹೇಳ್ತಾರೆ ನೀನು ಟ್ರಾವೆಲ್ ಮಾಡಿದ್ದು ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದಿತ್ತು ಅಂತ. ಅದು ಮಾಡೋದಕ್ಕೆ ಯಾರಾದ್ರೂ ಜೊತೆಗಿದ್ರೆ ಇನ್ನೂ ಕಂಫರ್ಟಬಲ್ ಇರುತ್ತೆ. ನಾ ಹೋಗೋದೆಲ್ಲ ಒಬ್ಳೆ. ಸೊ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ವಿಡಿಯೋಸ್ ಮಾಡು, ನಂದಾಗುತ್ತಾ ನನ್ನ ಫೋಟೋಸ್ ತಗೋ. ನಾನು ಸ್ಟ್ರೇಂಜರ್ಸ್ ಹತ್ರ ಫೋಟೋಸ್ ಕೇಳ್ತೀನಿ, ಸರ್ ಒಂದು ಫೋಟೋ ತೆಕ್ಕೊಡಿ ಸರ್, ಒಂದು ಇದರಿಂದ ತೆಕ್ಕೊಡ್ತಾರೆ ಅಷ್ಟೇ, ಮುಗೀತು. ನನ್ನ ಕೈಯಲ್ಲಿ ನನ್ನ ಹತ್ರ ಎಸ್ ನಾನು ಇಲ್ಲ, ನಾನು ಈಗ 12 ಜ್ಯೋತಿರ್ಲಿಂಗಗಳದ್ದು ಏನು ಹೋಗಿದ್ದೆ ನಾನು, ಆಲ್ಮೋಸ್ಟ್ ಎಲ್ಲವೂ ಸೋಲೋನೇ ಹೋಗಿರೋದು ನಾನು. ಯಾವುದೋ 1-2 ಪ್ಲೇಸಿಗೆ ನನ್ನ ಜೊತೆ ಇನ್ನೊಬ್ರು ಸೋಲೋ ಟ್ರಾವೆಲಿಂಗ್ ಸರ್ ಒಂದು 56-58 ಪ್ಲೇಸ್ಗಳಿಗೆ ಹೋಗಿದ್ದೀನಿ ಸರ್ ಒಬ್ಳೆ ನಾನು. ಎಸ್, ನಾನು ಯಾರಿಗೂ ವೇಟ್ ಎಸ್ ಅಷ್ಟೊತ್ತರ ಶುರುವಾಗದೆ ವನದುರ್ಗದಿಂದ ಹಂಗ್ ನೋಡಿದ್ರೆ ಅಲ್ಲಿಗೆ ನಾನು ಒಬ್ಬೊಬ್ಳೆ ಇವತ್ತು ರಾತ್ರಿ ಹೊಡ್ಬೇಕು ಅನ್ಸ್ತು ಅಂದ್ರೆ ಹೊರಟೆ ನಾನು ಅಷ್ಟೇ. ಯಾರಿಗೂ ಯಾವ್ದಕ್ಕೂ ವೇಟ್ ಮಾಡಕ್ ಹೋಗಲ್ಲ. ಸೊ ಒಬ್ಳೆ ಕಾಶಿ, ಅಯೋಧ್ಯೆ, ಕುಂಭಮೇಳ ಅಂದ್ರೆ ಪ್ರಯಾಗ್ರಾಜ್, ಆಮೇಲೆ ಉತ್ತರಾಖಂಡ್ ಸುಮಾರು ಸಲ. ಲಾಸ್ಟ್ ಟೈಮ್ ಕೇದಾರ್ನಾಥ್ ಹೋಗಿದ್ದೆ ನಾನು, ಈ ಸಲನೂ ಒಬ್ಳೆ ಹೋಗ್ತಿದ್ದೀನಿ ಕೇದಾರ್ನಾಥ್. ಆಮೇಲೆ ಸೌತಲ್ಲಿ ಬಂದರೆ ತಮಿಳ್ನಾಡಿನ ಸುಮಾರಷ್ಟು ಟೆಂಪಲ್ಗಳು, ತಿರುವಣ್ಣಾಮಲೈ ಇರಬಹುದು, ತಿರುವಣ್ಣಾಮಲೈಯಲ್ಲಿ ಮತ್ತು ಅದೇ ತಿರುವೈಕಾವಲ್ ಈ ಥರ. ಕರ್ನಾಟಕದಲ್ಲೂ ನೀವು ತೊಗೋಬೇಕು ಅಂತಂದರೆ ಸುಮಾರಷ್ಟು ಪ್ಲೇಸ್ಗಳಿಗೆ ಒಬ್ಳೆ ಹೋಗಿದ್ದೀನಿ ನಾನು. ಐ ಟ್ರಾವೆಲ್ ಅಲೋನ್. ಸೊ ಭಾರತದಾದ್ಯಂತ ಎಲ್ಲ ದೇವಸ್ಥಾನ, ಪುರಿ ಇನ್ಫ್ಯಾಕ್ಟ್ ಪುರಿ ಒಬ್ಳೆ ಹೋಗಿದ್ದೀನಿ ನಾನು, ಪುರಿ ಜಗನ್ನಾಥ್ಗೆ, ಒಡಿಸ್ಸಾ. ಹೌದು ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಎಲ್ಲ ಕಡೆ ಹಿಂಗೆ ಹೋಗೋದು ಒಬ್ಬಳೆ ಸರ್, ಅದು ಒಂಥರ ಗ್ರೇಟ್ ಸರ್. ಅದು ನಮ್ಮ ಬಗ್ಗೆ ನಮಗೆ ವಾವ್ ಅನ್ಸ್ಬಿಡುತ್ತೆ. ನನಗೆ ಅದೇ ಪ್ರತಿ ಸಲ ಅನ್ಸಿರೋದು. ಜನ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ನಂಗೆ ಸ್ಟಾರ್ಟಿಂಗಲ್ಲಿ ಅಂತೂ ಭಾಷೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ನಂಗೆ ಭಾಷೆ ಗೊತ್ತಾಗ್ತಾ ಇರಲಿಲ್ಲ, ಹೆಂಗೆ ಇವ್ರ ಹತ್ರ ಹೆಂಗೆ ಮಾತಾಡೋದು ಅಂತ. ಹೆಂಗೆ ಮಾತಾಡ್ತಿದ್ರಿ? ತಮಿಳ್ನಾಡಿಗೆ ಹೋದ್ರೆ ಹೆಂಗೆ ಮಾತಾಡ್ತೀರಿ? ತಮಿಳ್ನಾಡು ಅಣ್ಣ ಅವರು ಅಂತ ಅಂದ್ಬಿಟ್ಟು ಹಿಂಗೇನೋ ತೋರಿಸ್ಬಿಡೋದು, ಹಾಗೆ ಬರಲ್ವಲ್ಲ ಆಬ್ವಿಯಸ್ಲಿ, ಹಂಗಾಗತ್ತೆ. ಹಿಂದಿನೂ ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಭಯ ಥೋಡಾ ಅಂತ ಹೇಳ್ಬಿಟ್ಟು ಅದು ಹಂಗೆ ಏನೋ ಮ್ಯಾನೇಜ್ ಮಾಡ್ಬಿಡೋದು, ಪಾನಿ ಅಂತ ಒಂಚೂರು ಮ್ಯಾನೇಜ್ ಮಾಡ್ಬಿಡೋದು ಹಂಗೆ. ಈಗ ಬರುತ್ತೆ, ಈಗ ಟ್ರಾವೆಲ್ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈಗ ಬರುತ್ತೆ, ಅನುಭವ ಪಾಠ ಕಲಿಸುತ್ತೆ. ನಂಗೆ ಇವತ್ತಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಜನಕ್ಕೆ, ಸೋಲೋ ಟ್ರಾವೆಲ್ ಮಾಡಿ ಒಮ್ಮೆ ಅಂತ. ನೀವು ಯು ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್, ಹೊಸತನ್ನ ಕಾಣಿಸುತ್ತೆ ಸೋಲೋ ಟ್ರಾವೆಲಿಂಗ್ ಅನ್ನೋದು. ನಮ್ಮ ಲಿಮಿಟ್ ಇಷ್ಟಲ್ಲ ಅಂತ ತೋರಿಸುತ್ತೆ. ನಂದೊಂದು ಲಿಮಿಟ್ ಹಾಕ್ಕೊಂಡಿರ್ತೀನಿ ನಾನು, ಇಷ್ಟೇ ನಂಗೆ ಕೈಲಾಗೋದು ಇಷ್ಟ ಅನಿಸುತ್ತೆ, ಇದಕ್ಕಿಂತ ಜಾಸ್ತಿ ಆಗಲ್ವೇನೋ, ಆಗುತ್ತೆ. ಅದು ಸೋಲೋ ಟ್ರಾವೆಲಿಂಗ್ ಕಲಿಸ್ಕೊಡುತ್ತೆ, ಆಗತ್ತೆ ಅಂತ ಅನಿಸುತ್ತೆ. ಆಗೋದೇ ಇಲ್ಲ ಅನ್ನೋದು ಕೂಡ ಆಗಿದೆ ನನಗೆ. ನಾನು ಇಲ್ಲೆಲ್ಲ ಓಡಾಡೋಕ್ಕೆ ಎಲ್ಲಿ 4 ಕಿಲೋಮೀಟರ್ ಎಲ್ಲ ನಾನೆಲ್ಲಿ ಓಡಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. 10ಕ್ಕೆಲ್ಲ ಆಗುತ್ತೆ ನಂಗೆಲ್ಲಿ, ಮೌಂಟೇನ್ ಹೈಕಿಂಗ್ ಎಲ್ಲ ನಂಗೆಲ್ಲಿ ಬರುತ್ತೆ ಅಂತ. ಬಿಕಾಸ್ ನಂಗೆ ಹೈ ಆಲ್ಟಿಟ್ಯೂಡಲ್ಲಿ ಹೋಗೇ ಗೊತ್ತಿಲ್ಲ. ಐ ಹ್ಯಾಡ್ ವೀಸಿಂಗ್ ಇಶ್ಯೂಸ್ ಬ್ಯಾಕ್ ದೆನ್. ಇದೆಲ್ಲ ಲೋ BP ಇದೆ ನನಗೆ. ಸೊ ಇದೆಲ್ಲ ಇಟ್ಕೊಂಡು ನಂಗೆ ಆಗಲ್ಲ ಬಿಡು, ಪಕ್ಕ ಅಲ್ಲೇನಾದ್ರು ಹೋದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಫಿಕ್ಸ್ ಅದು ಆಯ್ತಲ್ಲ. ನಾನು ಬೆಂಗಳೂರಿನ ಕೋಲ್ಡ್ ಅಂದರೆ ಸರ್ ಒಂದು 18-17, ಆ ಕೋಲ್ಡ್ ತಡೀತಿರ್ಲಿಲ್ಲ ನಾನು.
ಚಳಿ ಅಂದರೆ ಚಳಿ, ನನಗೆ ಫುಲ್ ಜಾಕೆಟ್ ಎಲ್ಲ ಹಾಕೊಂಡಲ್ಲ. ಎಷ್ಟಕ್ಕೆ ಹೋಗಿ ಬಂದ್ರಿ? -5 -6 ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ನಮ್ಮ ಲಿಮಿಟ್ ಅಂತ ನಾವೇನೋ ಅಂದ್ಕೊಂಡಿರ್ತೀವಿ ಇಷ್ಟೇ ಆಗೋದು ನಮ್ಮ ಕೈಲಿ ಅಂತ, ಅದನ್ನು ಮೀರಿ ಆಗುತ್ತೆ ನಮ್ಮ ಕೈಲಿ. ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ, ಆ ಮನಸ್ಥಿತಿ ಇರಬೇಕಷ್ಟೆ. ನೀವು ಒಂಥರ ಈಗ ಜನರಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಫ್ರೀಕ್ಔಟ್ ಮಾಡ್ತಾರೆ, ಓ ಅಂತ ಕಿರಿಸ್ತಾರೆ, ಮಜ್ಜಾ ಖುಷಿ, ಹೌದು. ಹಂಗೆಲ್ಲ ಇಲ್ವೇ ಇಲ್ವಾ ನೀವು ಅಂತ? ಇಲ್ಲ, ನಂಗೆ ಹಂಗಿಲ್ಲ. ಆ ಬ್ರಾಕೆಟ್ ಅಲ್ಲಿ ನೀವು ಇಲ್ವೇ ಇಲ್ಲ, ಸಮಾಧಾನ ಇಲ್ಲ ನೀವು? ನಂಗೆ ಅದು ನಂಗೆ ಫ್ರೀಕ್ಔಟ್ ಅನ್ಸಲ್ಲ. ಓಕೆ, ಹಂಗೆ. ನಂಗೆ ಅದು ಫ್ರೀಕ್ಔಟ್ ಅನ್ಸಲ್ಲ. ನಂಗೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದ್ನಾ, ಎಸ್ ನಾನೇನೋ ಮಾಡಿದೆ ಅಂತ ಅನ್ಸುತ್ತೆ. ನಾನು ಯಾವುದೋ ಒಂದು ಸಮ್ಮಿಟ್ ರೀಚ್ ಆದ್ನಾ, ಯಾವುದೋ ಒಂದು ಹೈಕ್ ಮಾಡದ್ನಾ, ಎಸ್ ನಾನು ಮಾಡಿದೆ, ಇದು ಆ್ಯಕ್ಚುಲಿ ಸಾಧನೆ ಅನ್ಸುತ್ತೆ. ಆಮೇಲೆ ಬೀಚಲ್ಲಿ ಹೋಗಿ ನಾನು ಸ್ವಿಮ್ ಮಾಡಿದ್ನಾ, ನಂಗೆ ಅದು ಸಾಧನೆ ಅನ್ಸುತ್ತೆ. ಬಿಕಾಸ್ ಅಲೆಗಳು ಅದು ಸಾಧನೆ ಅನ್ಸುತ್ತೆ. ನಂಗೆ ಇದೆಲ್ಲ ಫ್ರೀಕ್ಔಟ್ ಅಂದರೆ ನನಗಿದು ಓ ಮೈ ಗಾಡ್ ಅಂತ. ಆಮೇಲೆ ನಾನು ಯಾವುದೋ ಒಂದು ಬರದ್ನಾ, ಅದ್ಭುತವಾಗಿ ಬರದ್ನಾ, ಒಂದಷ್ಟು ಜನ ಹೊಗಳಿದ್ರ ವಾವ್ ಅನ್ಸುತ್ತೆ ನನಗೆ. ನಂಗೆ ಮೊನ್ನೆ ಕೃತಿಕಾ ಒಂದು ಪೋಸ್ಟ್ ಮಾಡ್ತಾರೆ, ಐ ಜಸ್ಟ್ ಲವ್ ದಟ್. ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ತುಂಬ ಅದ್ಭುತವಾಗಿ ಕೃತಿಕಾ ಅವ್ರು ಬರೀತಾರೆ. ಒಂದು ಸುಂದರ ಸಂಜೆಯ ಹೊಸ್ತಿಲಲ್ಲಿದ್ದ ಆಕೆಗೆ ಸೂರ್ಯ ಮುಳುಗಿದ ಪರಿವೆಯೇ ಇರಲಿಲ್ಲ. ಆತ ಬಿಟ್ಟು ಹೋಗಿದ್ದ ಬಣ್ಣ ಆಗಸದ ತುಂಬೆಲ್ಲ ಹರಡಿತ್ತು. ಎಲ್ಲವನ್ನೂ ಬಾಚಿ ತಬ್ಬಿದ್ದ ಆಕೆಯ ಕಂಗಳು ಹೊಳೆಯುತ್ತಿದ್ದರೂ ಕಣ್ಣಂಚಿನಲ್ಲಿದ್ದ ನೀರು ಆ ಬಣ್ಣಗಳ ಮುಸುಕು ಮಾಡಿತ್ತು. ಸೂರ್ಯನ ಕಿರಣಗಳನ್ನು ಒಂದು ಕ್ಷಣಕ್ಕಾದರೂ ಹಿಡಿದಿಟ್ಟುಕೊಳ್ಳುವ ಕಾತುರತೆಯಲ್ಲಿದ್ದ ಆ ಕಣ್ಣುಗಳಿಗೆ ರೆಪ್ಪೆಗಳು ಸಾಂತ್ವನ ಹೇಳಿದವಷ್ಟೇ. ಮುಂದಿನದ್ದೆಲ್ಲ ಕನಸೆ, ಈಗಿನ ಹಾಗೆ ಕನಸಿನ ಸೊಗಸೆ. ಸುಮ್ಮನೆ ಕೂತು ಅನಿಸಿದ್ದು ಬರೆಯೋಣ ಅಂತ. ಸುಮ್ಮನೆ ಕೂತು ಒಂದು ಪೆನ್ ಹಿಡಿದು ಒಂದು ಬುಕ್ ಹಿಡಿದು ಬರೆಯೋಣ ಏನೋ ಇಷ್ಟು ಗಾಢವಾಗ? ಹಾಂ ಸರ್, ಬರೀತೀನಿ ನಾನು. ಹಾಗೆ ಗೀಚಿದ್ದು ಇಷ್ಟು ಗಾಢವಾಗಿ? ಅದೇ ನನಗೆ ಒಂದೇನಪ್ಪ ಅಂತಂದರೆ, ಯಾವುದನ್ನು ಅರ್ಧಂಬರ್ಧ ಮಾಡೋಕ್ಕೆ ಬರಲ್ಲ ನನಗೆ. ಆ್ಯಕ್ಟಿಂಗ್ ಅಂದ್ರೂ ಒಳಗಡೆ ಇಳಿಯೋದು, ಬರೆಯೋದು ಅಂದ್ರೂ ಒಳಗಡೆ ಇಳಿಯೋದು, ಓದೋದು ಅಂದ್ರೂ ಒಳಗಡೆ ಇಳಿಯೋದು. ನಾನು ಆಗ್ಬಿಟ್ಟಿರ್ತೀನಿ ಅಲ್ಲಿ ಎಷ್ಟೋ ಸಲ. ಸೊ ನಂಗೆ ಹಂಗಾಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಬರವಣಿಗೆಯನ್ನ ಅಥವಾ ಭಾಷೆಯನ್ನ, ಸಾಹಿತ್ಯವನ್ನ ಇಷ್ಟಪಡುವ ನಮ್ಮಂಥವ್ರೆಲ್ಲರಿಗೂ ನೀವು ತುಂಬ ಹತ್ರ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್. ಎಸ್ ಸರ್. ಸ್ಕ್ರೀನ್ ಶಾಟ್ ತೊಗೊಂಡೆ, ವಾವ್. ಎಸ್ ಸರ್. ಇಲ್ಲ, ನನಗೆ ತುಂಬ ಇಷ್ಟ ಈ ಥರ ಬರೆಯೋದು. ಆಮೇಲೆ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೆಯಲ್ಲ ನಾನು. ಈ 4 ಲೈನಿಗೆ ಮುಗಿಸ್ಬೇಕು, ಷಟ್ಪದಿ ಚತುಷ್ಪದಿ ಆ ಥರ ಎಲ್ಲ ಎಂತ ಇಲ್ಲ, ಲಾಜಿಕಲ್ ಎಲ್ಲ ಇಲ್ಲ. ನಾನು ಚೌಪದಿನೂ ಇಲ್ಲ, ಎಂತ ಇಲ್ಲ. ಅನಿಸ್ತು ನಾನು ಬರಿತಾ ಹೋದೆ. ಅದನ್ನೇ ಆಲ್ಮೋಸ್ಟ್ ನಾನು ಆರ್ಟಿಕಲ್ಸ್ ಕೂಡ ಹಾಗೆ ಬರೆಯೋದು. ನಾನು ನನ್ನ ಭಾಷೆಯಲ್ಲಿ ಕೆಲವೊಂದ್ಸಲ ಬರೀತಿರ್ತೀನಿ, ಹವ್ಯಕ ಕನ್ನಡದಲ್ಲಿ ಕೆಲವೊಂದಷ್ಟು ಬರೀತಿರ್ತೀನಿ ನಾನು. ನಾನಂತೂ ಕಾಯ್ತಾ ಇದ್ದೀನಿ ಹವ್ಯಕ ಭಾಷೆಯ ನಿಮ್ಮ ಪಾಂಡಿತ್ಯವನ್ನು ತಿಳ್ಕೊಳ್ಳೋಕೆ. ಹವ್ಯಕ ಭಾಷೆ ನನ್ನ ಮನೆಯಲ್ಲಿ ಮಾತಾಡುವಂಥ ಭಾಷೆ. ಕ್ವೈಟ್ ನ್ಯಾಚುರಲ್ ಇಲ್ಲ? ಎಸ್. ಹಾಂ, ಅಂದರೆ ನಾವಿವಾಗ ಮಾತಾಡ್ತಾ ಇರೋದ್ರಲ್ಲೇ ನಾನು ತಗೊಳ್ಬೇಕು ಅಂತಂದರೆ, ಪ್ಲೀಸ್, ನಾನು ಏನು ಹೇಳೋಕ್ಕೂ ಅನ್ಕೈಂದಿ ಅಂದರೆ ಅನ್ನೋದು, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಹೇಳೋಕ್ಕೂ ಅನ್ಕೈಂದಿ ಅಂದರೆ, ಸುಮಾರಷ್ಟು ಸಲ ನಮಗೆ ಅನಿಸ್ತಾ ಇರ್ತು ನಾವು ಎಲ್ಲೋ ಯಾವುದೋ ಒಂದು ಬೇರೆ ಪ್ರಪಂಚದಿಂದ ಬರ್ತಾ ಇದ್ಯಾ, ಹಿಂಗೆ ಆಗ್ತಾ ಇದ್ದು ಅಂತ. ಆದರೆ ಹಂಗಿರೋದಿಲ್ಲ ಅದು. ಆಮೇಲೆ ಸುಮಾರು ಜನ ಯಾರನ್ನ ನಾವು ಭೇಟಿ ಮಾಡ್ತೀವೋ ಅವರು ನಮ್ಮ ನಿರೀಕ್ಷೆಗೂ ಮೀರಿ ಹೊಸಬ್ರು ಅನಿಸ್ತಾ, ಅಥವಾ ನಿರೀಕ್ಷೆಗೂ ಮೀರಿ ತುಂಬ ಹತ್ರದವರು ಅನಿಸ್ಬಿಡ್ತಾ. ಈ ಥರ ಬರುತ್ತೆ ಲ್ಯಾಂಗ್ವೇಜ್. ಚಂದ ಉಂಟು. ಅದು ಸ್ಲ್ಯಾಂಗ್, ಅದು ಅದು ಅದೊಂಥರ ಕನ್ನಡನೂ ಹೌದು, ಕನ್ನಡ ಅಲ್ದೇರೂ ಹೌದು. ಅಂಡ್ ಆಲ್ಸೋ ಅದು ಡಿಫ್ರೆಂಟ್ ಹವ್ಯಕ ಇದೆ ಸರ್. ಸಾಗರದವ್ರು ಮಾತಾಡೋದು ಒಂಥರ ಇರುತ್ತೆ, ಶಿರ್ಸಿಯವ್ರು ಮಾತಾಡೋರು ಈ ತರ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು. ಹೆಂಗೆ ಶಿರ್ಸಿಯವ್ರ ಸ್ಲ್ಯಾಂಗ್ ಏನು? ನಾವು ಹೋಗ್ತ್ಯಾ ಬತ್ಯಾ ಅಂತ ಮಾತಾಡ್ತೀವಿ ನಾವು. ಅವರು ಹೋಪವು ಬಪ್ಪವು ಆ ಥರ ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಆಮೇಲೆ ಸ್ವಲ್ಪ ನನಗೆ ಒಂದೊಂದು ಭಾಷೆಗಳು ಅವ್ರದ್ದು ಸ್ಲ್ಯಾಂಗ್ ಕಷ್ಟ ಆಗ್ಬಿಡುತ್ತೆ ನನಗೆ. ನಾನು ಮಾತಾಡ್ತೀನಿ, ನಾನು ಶಿರ್ಸಿಯವ್ರ ಥರ ಮಾತಾಡ್ತೀನಿ, ಸಾಗರದವ್ರ ಹತ್ರ ಸಾಗರದವ್ರ ಥರನೇ ಮಾತಾಡ್ತೀನಿ. ಇಲ್ಲೂ ಟ್ಯಾಲೆಂಟೆಡ್ ಇದ್ದೀರಾ? ಹಾಂ ಸರ್. ಪ್ರತಿಯೊಂದು ಅಸೈನ್ಮೆಂಟ್ಗಳು ಅಥವಾ ಪ್ರಾಜೆಕ್ಟ್ಗಳು ಹೊಸದನ್ನು ಕಲಿತೀರಾ ಮತ್ತು ಹೊಸದಕ್ಕೆ ನಾಂದಿ ಹಾಡ್ತಾ ಇರುತ್ತೆ. ರಾಧಾ ಕಲ್ಯಾಣ ನಿಮಗೊಂದು ಬಿಗ್
ದೊಡ್ಡ ಬೇಸ್ ಅದು ಪ್ಲಾಟ್ಫಾರ್ಮ್. ಕರೆಕ್ಟ್. ಅದ್ರ ಮೇಲೆ ಸುಂದರವಾದಂಥ ಮನೆ ಪಿಲ್ಲರ್ಗಳೆಲ್ಲ ಕಟ್ಟಿದ್ರಿ, ಜನಕ್ಕೆಲ್ಲ ಗೊತ್ತಾದ್ರಿ. ಮತ್ತೆ ಸಿನಿಮಾ ಇಂಡಸ್ಟ್ರಿ. ಬಟ್ ಸಿನಿಮಾ ಇಂಡಸ್ಟ್ರಿ ಸಾಕು ಅನಿಸ್ಬಿಡ್ತಾ ದಟ್ ಡ್ಯೂರೇಷನ್? ನಂಗೆ ಸಾಕು ಅನ್ಸೋದಕ್ಕಿಂತ ಹೆಚ್ಚಾಗಿ ಸರ್, ನಾ ಹೇಳಿದ್ನಲ್ಲ, ನನ್ನ ರೆಗ್ಯುಲರ್ ಇನ್ಕಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ದಟ್ಸ್ ಓನ್ಲಿ ದ ಥಿಂಗ್. ಎಸ್. ಅಂದರೆ ಸಿನಿಮಾ ಮಾಡಬಾರ್ದು ಅಂತನೋ ಅಥವಾ ಸಿನಿಮಾ ಸಾಕಾಯ್ತು ಅಂತ. ಬಿಕಾಸ್ ಆಮೇಲೆ ನಾವು ನೋಡಲಿಲ್ಲ ನಿಮ್ಮನ್ನ. ಯು ಕಂಪ್ಲೀಟ್ಲಿ ಔಟ್ ಫ್ರಮ್ ಬಿಗ್ ಸ್ಕ್ರೀನ್. ಹೌದು. ಯಾಕೆ ಅಂತಂದರೆ ಅದೇ ಒಂದು ಬಹುಶಃ ನನಗೆ ಬೇಕಾಗಿರುವಂಥ ಪಾತ್ರಗಳು ಅಥವಾ ನಾನು ಮಾಡಬಲ್ಲ ಆದಂತಹ ಪಾತ್ರಗಳು ಅವ್ರಿಗೂ ಇರಲಿಲ್ಲ ಅನ್ಸುತ್ತೆ. ನಾನು ಅದನ್ನು ಆ ಥರ ನೋಟಲ್ಲಿ ತೊಗೊಳ್ತೀನಿ. ನಾನು ಅದನ್ನು ನನಗೆ ಅವಕಾಶಗಳು ಸಿಗಲಿಲ್ಲ ಅನ್ನೋದಕ್ಕಿಂತ ಬಹುಶಃ ನಾನು ಅದಕ್ಕೆ ಆಪ್ಟ್ ಆಗಲಿಲ್ಲ ಅನ್ಸುತ್ತೆ. ಅವಕಾಶಗಳು ಬಂದಿತ್ತು ಸರ್, ಬಂದಿತ್ತು. ನನಗೆ ಸುಮಾರಷ್ಟು ಆಫರ್ಗಳು ಬಂದಿತ್ತು. ಕೆಲವೊಂದಷ್ಟು ನಾನು ಯಾಕೆ ರಿಜೆಕ್ಟ್ ಮಾಡ್ತಿದ್ದೆ ಅಂತಂದರೆ ನನಗೆ ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಅಂದಾಗ, ನಾನು ಪಾತ್ರಗಳು ಇಷ್ಟ ಆಗಲಿಲ್ಲ ಅಂದರೆ ನಾನು ಯಾವತ್ತೂ ಯಾವುದನ್ನು ಮಾಡಿಲ್ಲ. ನಾನು ಅದೇ ಹೇಳೋದು, ನೆಮ್ಮದಿ ಇರಬೇಕು ಮಾಡೋ ಕೆಲಸದಲ್ಲಿ ಅಂತ. ಸೊ ಅದು ನೆಮ್ಮದಿ ಕೊಡ್ತಿಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬಾರ್ದು. ನಾನು ಹಂಗಾಗಿ ಅದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿರೋ ಸುಮಾರಷ್ಟು ಪ್ರಾಜೆಕ್ಟ್ಗಳಿದೆ. ಸೊ ಸಿನಿಮಾ ಅಂತ ಬಂದಾಗ ಇಟ್ ಡಿಮಾಂಡ್ ಸರ್ಟನ್ ಟೈಮ್ ಮತ್ತು ಪೇಷನ್ಸ್. ಅಗ್ರಿ. ಅದು ಎರಡು ನನ್ನ ಹತ್ರ ಕಡಿಮೆ ಇತ್ತು. ಸೊ ಹಾಗಾಗಿ ನನಗೆ ಒಂದು ರೆಗ್ಯುಲರ್ ಇನ್ಕಮ್ ಬೇಕಿತ್ತು ಅಂತ ಅಂದಾಗಲೋ ಅಥವಾ ಓಕೆ ಇನ್ನೂ ಒಂದು ಕಾರಣ, ಭೂಮಿಗೆ ಬಂದ ಭಗವಂತ ನಾನು ಮತ್ತೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅದ್ಭುತವಾದ ಪಾತ್ರ. ಅದು ನಾನು ನನ್ನ ಲೈಫಲ್ಲೇ ಮತ್ತೆ ಇನ್ನು ಆ ಥರದ ಪಾತ್ರ ಮಾಡಲ್ಲ. ಮತ್ತೆ ನೀವು ಎಲ್ಲರ ಮನಸ್ಸಿಗೂ ಒಳ ಹೊಕ್ಬಿಟ್ರಿ ಮತ್ತೆ. ಹೌದು, ನಂಗೆ ಹಂಗೆ ಆಗೋಯ್ತು. ಎಲ್ಲರೂ ಹೇಳೋರು ಗಿರಿ ಅಲ್ವಾ ನೀವು, ಗಿರ್ಜಾ ಅಂತ. ರಾಧಿಕಾಯಿಂದ ಗಿರಿಗೆ ಬಂತದು, ಗಿರಿ ಅಂತ ಕರೆಯೋರು. ಸುಮಾರು ಜನ ಆ ಥರನೂ ಮಾತಾಡಿದ್ದಾರೆ. ಒಂದೊಳ್ಳೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ರೆಪ್ರೆಸೆಂಟ್ ಮಾಡುವಂತ ಹೆಣ್ಣುಮಗಳ ಪಾತ್ರದಲ್ಲಿ ನೀವಿದ್ರಿ. ಕರೆಕ್ಟ್. ತುಂಬ ಹೇಳ್ತಾರೆ ಸರ್, ಅಂದರೆ ನೀವೇನು ಮಾಡ್ಕೊಂಡಿದ್ದೀರಾ ಅಂತಂದರೆ ಐ ಆಮ್ ಅ ಹೌಸ್ ವೈಫ್ ಅಂತ. ನೀವು ಅದನ್ನು ಇದು ತಡೆದು ಹೇಳುವಂಥದ್ದೇನಿಲ್ಲ. ಹೌಸ್ ವೈಫ್ ಗರ್ವದಿಂದ ಹೇಳಿ, ಹೆಮ್ಮೆಯಿಂದ ಹೇಳಿ, ಹೋಮ್ ಮೇಕರ್ ಅಂತ ಹೇಳಿ, ನಾನು ಈ ಮನೆ ನಿಭಾಯಿಸ್ತಾ ಇದ್ದೀನಿ ಅಂತ. ವಿತೌಟ್ ಎನಿ ಸಂಬಳ ಮನೆ ನಿಭಾಯಿಸ್ತಾ ಇದ್ದೀನಿ ನಾನು ಅಂತ. ಸೊ ಮನೇಲಿ ಎಲ್ಲ ಆಚೆ ಹೋಗಿ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ ಎಷ್ಟು ಬೆಲೆ ಇರುತ್ತೆ, ಮನೆಯಲ್ಲಿ ಮನೆ ನಿಭಾಯಿಸುವಂಥ ಲೇಡಿಗೂ ಕೂಡ ಅಷ್ಟೇ ಇರುತ್ತೆ ಬೆಲೆ. ನಾನು ಅದನ್ನು ಆ ಸೀರಿಯಲಿಂದ ಕಲ್ತಿರೋದು. ಕಲಿಕೆಯನ್ನು ಹೇಳ್ತಿರ್ತೀನಲ್ಲ, ಆ ಸೀರಿಯಲ್ ಕಲಿಸ್ಕೊಟ್ಟಿದೆ ನನಗೆ, ಆ ಪಾತ್ರ ಕಲಿಸ್ಕೊಟ್ಟಿದೆ ನನಗೆ. ಅವಳು ಎಷ್ಟು ಕಷ್ಟಪಡ್ತಾಳೆ ಒಂದು ಮನೆ ನಿಭಾಯಿಸೋಕ್ಕೆ ಅಂತ. ಅದು ಎಷ್ಟೋ ಜನ ಹೆಣ್ಮಕ್ಳದ್ದು ಪ್ರತಿದಿನದ ಬದುಕದು, ಪ್ರತಿದಿನದ ಕಥೆ. ಆ ದಿನ ಕಥೆ ಮುಗಿತಾ ಇತ್ತು, ಅದು ಹೋಗ್ತಿತ್ತು. ಅದ್ರಲ್ಲಿ ಒಂದು ಪಾಠ ಇರ್ತಾ ಇತ್ತು. ಓ ಹಿಂಗಾಗಿದೆ, ಆಕ್ಚುಲಿ ಆಗ್ತಿತ್ತು. ನಂಗೆ ಸುಮಾರು ಜನ ಹೇಳಿದ್ದಾರೆ, ಮೇಡಮ್ ನಮ್ಮ ಮನೆಯಲ್ಲಿ ಆಗಿದ್ದನ್ನೇ ತೋರಿಸಿದಿರ ಮೇಡಮ್ ನೀವು ಅಂತ. ಮತ್ತೆ ನಿಮ್ಗೆ ಗ್ಲೋರಿ ಬಂತು ಒಂಥರ, ನಿಮಗೆ ಒಂದು ಬಂತು. ಸೊ ನೀವು ಹೆಂಗೆ ಅಂದ್ರೆ ರಾಧಾ ಕಲ್ಯಾಣದಲ್ಲಿ ಇಲ್ಲಿದ್ರಿ, ಬಿದ್ದಾಗ ಇಲ್ಲಿದ್ರಿ, ನಿಮ್ಮ ಜನ ಹೆಂಗ್ ಟ್ರೀಟ್ ಮಾಡಿದ್ರು, ಮತ್ತೆ ಎದ್ಮೇಲೆ ಅದೇ ಜನ ನಿಮ್ನ ಹಂಗೆ ಟ್ರೀಟ್ ಮಾಡಿದ್ರ? ಎಸ್. ಅಂದ್ರೆ ನಾನು ಹೆಂಗ್ ಗೊತ್ತಾ ಸರ್, ಅವ್ರನ್ನ ಮರ್ತು ಬಿಡ್ತೀನಿ ನಾನು. ನಾನು ಅದನ್ನ ಕ್ಯಾರಿ ಮಾಡಕ್ ಹೋಗಲ್ಲ. ಅಂದ್ರೆ ನನ್ನ ಎನರ್ಜಿ ವೇಸ್ಟು, ನನ್ನ ಟೈಮ್ ವೇಸ್ಟು, ನನ್ನ ಮೈಂಡ್ ಶಾಂತಿ ವೇಸ್ಟ್, ಇದೆಲ್ಲ ವೇಸ್ಟ್ ಮಾಡ್ಕೊಳ್ಳೋ ಅಂತ ಬರ್ತಾ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಟು ಮುಂದೇನು ಅಂತ ನೋಡ್ಬೇಕೆ ಹೊರತು ಏನು ಸಿಗುತ್ತೆ ಹಿಂದಿಂದ್ರಲ್ಲಿ, ಏನು ಸಿಗುತ್ತೆ. ಸೊ ರೈಟ್ ನಾವು ಏನೇನು ಮಾಡ್ತಿದ್ದೀರಿ ಹೇಳಿ? ರೈಟ್ ನಾವು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದು ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಸೊ ಇನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ? ಇಲ್ಲ, ಇನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ. ಅದು ಬಿಟ್ಟರೆ ನನ್ನ ಟ್ರಾವೆಲಿಂಗ್, ನನಗೆ ಹೋಗ್ತಾನೆ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಈಗ ಮನೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ, ಸೊ ಅದೊಂದನ್ನ ಚಂದ ನಿಭಾಯಿಸೋದಾಗಿದೆ. ಸೊ ಇಷ್ಟರಲ್ಲಿ ನನ್ನ ಲೈಫ್ ನಡ್ಕೊಂಡು ಹೋಗಿ ಈಗ ಒಂದು ಕಮಿಟ್ಮೆಂಟ್ ಅಲ್ಲಿ ಅಫ್ಕೋರ್ಸ್ ಬಂದ್ರಿ, ಮನೆ ಬಂದು ಅನ್ನೋಕೆ ಒಂದು ಕಮಿಟ್ಮೆಂಟಿಗೆ ಬಂದ್ರಿ. ಅಫ್ಕೋರ್ಸ್ ಅದೊಂದು ಅಂದರೆ ಅನಿವಾರ್ಯತೆ ಅದು. ಸೊ ಹಾಗಾಗಿ ಎಸ್, ಅದೊಂದು ಚಾಲೆಂಜ್ ಅದು ಸರ್. ಮನೆ ಅನ್ನೋದು ಬೆಂಗಳೂರಲ್ಲಿ ಒಂದು ಚಾಲೆಂಜ್ ಸರ್. ನಂಗೆ ಅದು ಯಾವತ್ತೂ ತುಂಬ ಈಸಿ ಗೋಯಿಂಗ್ ಅಂತ ಅನ್ಸೋದೇ ಇಲ್ಲ. ಅದು ಎಷ್ಟೇ ದುಡ್ಡಿರೋರೇ ಇರಲಿ, ದುಡ್ಡಿಲ್ಲದೆ ಇರೋರೇ ಇರಲಿ, ಒಂದು ಮನೇನ ಮಾಡ್ಕೊಳ್ತಾರೆ ಅಂದರೆ ಅದು ಒಂದು ಚಾಲೆಂಜ್, ಅದು ಒಂದು ಧೈರ್ಯ, ಸ್ಥೈರ್ಯ, ಮನಸ್ಥೈರ್ಯ ತುಂಬ ಚಂದ ಇರಬೇಕು. ಕಷ್ಟನಾ ಮನೆ ಮಾಡೋದು, ಮನೆ ಕಟ್ಟೋದು? ಹಾಂ ಸರ್, ಕೋರ್ಸ್ ಕಷ್ಟ ಸರ್. ಏನ್ ಸರ್ ಈಗ ಕೇಳ್ತದೆ? ಆಕ್ಚುಲಿ ತುಂಬಾ ದುಡ್ಡಿದ್ದವರು ಮಾಡಕ್ಕಾಗಲ್ಲ, ಒಂದೊಂದ್ಸರಿ ಅದು ಋಣ ಇರಬೇಕು. ಅದೇ ಭೂಮಿ ಋಣ, ಅನ್ನದ ಋಣ ಎಲ್ಲ ಹೇಳ್ತಾರಲ್ಲ, ಹಂಗೆ ಇರಬೇಕು, ಋಣ ಇರಬೇಕು. ಸೊ ಹಾಗಾಗಿ ಆ ಋಣನ ನಿಭಾಯಿಸೋದು ತುಂಬ ಕಷ್ಟ. ಆನೆನ ತಗೊಳ್ಳೋದು ಸುಲಭ, ಆನೆ ಸಾಕೋದು ಕಷ್ಟ ಅಲ್ಲ. ಹಾಗೆ ಒಂದೊಂದ್ಸಲ ಅನ್ಸುತ್ತಾ, ಸ್ವಸ್ತಾಯ್ತು ಗುರು, ತುಂಬಾ ದೂರ ಎಳಿತಾ ಇದ್ದೀನಿ ನಾನಂತೂ ನಮ್ಮ ಲೈಫ್ನ, ಅಂದ್ರೆ ಈ ಜವಾಬ್ದಾರಿಗಳ ಮೂಟೆಯನ್ನ ಅಂತನೂ ಅನ್ಸಿದ್ಯಾ?
ಒಂದಷ್ಟು ಸಲ ಅನಿಸಿದೆ, ಓ ಸುಸ್ತಾಗಿದೆ ನಂಗೆ, ಒಂದು ನೀಟ್ ಬ್ರೇಕ್ ಬೇಕು ನಂಗಪ್ಪ, ಒಂದು ಕಡೆ ಕುತ್ಕೋಬೇಕು ಅಂತ. ಹಂಗೆ ಅಂದ್ಕೊಂಡಾಗಲೆಲ್ಲ ಟ್ರಾವೆಲಿಂಗ್ ಮಾಡ್ತೀನಿ ಸರ್ ನಾನು. ನಂಗೆ ಹಂಗೆ ಮಾಡಿದಾಗಲೆಲ್ಲ ಸಮಾಧಾನ ಸಿಗುತ್ತೆ. ಅದಕ್ಕೆ ನೀವಿನ್ನೂ ಬೇರೆದಕ್ಕೆ ಯೋಚನೆ ಮಾಡಿಲ್ಲ. ಎಸ್, ಮೋಸ್ಟ್ಲಿ ನೆಮ್ಮದಿಯಾಗಿದ್ದೀನಿ ಅಂದ್ರೆ ಸರ್. ಅವ್ರಿಗೂ ಗೊತ್ತಾಯ್ತು ನಾನು ಎಲ್ಲಿಗೆ ಬಂದೆ ಅಂತ, ನಂಗೂ ಗೊತ್ತಾಯ್ತು ನಾನು ಹೆಂಗೆ ಕೇಳ್ತಾ ಇದ್ದೀನಿ ಅಂತ, ನಿಮ್ಗೂ ಅರ್ಥ ಆಗ್ತಿರುತ್ತೆ ನಾವೇನ್ ಮಾತಾಡ್ಬೇಕು ಅಂತಿದೀವಿ. ಅಂದ್ರೆ ಈ ಭಾರ ಆಗ್ತಿರುತ್ತಲ್ಲ, ಆ ಭಾರಕ್ಕೆ ಇನ್ನೊಬ್ರು ಹೆಗಲ್ ಕೊಟ್ರೆ ನಿಮಗ್ ಹಗುರ ಆಗುತ್ತೇನೋ ಅಂತ ನನ್ನ ಮಾತು. ನಂಗೆ ಅದು ಗೊತ್ತಿಲ್ಲ ಆಗತ್ತೋ ಇಲ್ವೋ ಅಂತ. ಈಗ ನಿಮ್ನ ಯಾರು ಕೇಳಿಲ್ಲ ಹೊರಗಡೆ, ಏನಮ್ಮ ಕೃತಿಕಾ ರಾಧಾ ಕಲ್ಯಾಣ ಮಾಡ್ದೆ, ನಿಮ್ ಕಲ್ಯಾಣ ಯಾವಾಗ ಅಂತ ಯಾರು ಕೇಳಿಲ್ವಾ ನಿಮ್ಮನ್ನ? ಕೇಳ್ತಾನೆ ಇರ್ತಾರೆ ಸರ್. ಕೃತಿಕಾ ಕಲ್ಯಾಣ ಯಾವಾಗ? ಟೈಮ್ ಕೂಡ ಬಂದಾಗ. ಎಂತ ಇದು ಇಷ್ಟೊಂದೆಲ್ಲ ತುಂಬಾ ಟೈಮ್ ತಗೋತಾ ಇದೀರಿ ಅಂತ? ಹೌದು, ತುಂಬಾ ಜನ ಹೇಳ್ತಾರೆ ಟೈಮ್ ಅಂತ ಬಂದಾಗ ಅಂತ. ಅಂದ್ರೆ ಏನಿಲ್ಲ ಸರ್, ಮೈಂಡ್ ಸೆಟ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಗೇನ್ ನಾನಿರೋವಂಥ ಫೀಲ್ಡ್ಗೆ ನಾನು ತಗೊಂಡ್ರೆ, ನಾನು ರಾತ್ರಿ ಎಷ್ಟೊತ್ತಿಗೋ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗತ್ತೆ. ಆಮೇಲೆ ಕೆಲವೊಂದಷ್ಟು ನಾವು ಹೀರೋಯಿನ್ಗಳ ಜೊತೆ ಸೀನ್ಗಳಿರುತ್ತೆ, ಆಮೇಲೆ ಮಾತುಕತೆಗಳು ಬಂದಾಗ, ಆಮೇಲೆ ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ. ಒಂದು ಸೀರಿಯಲ್ ಮಾಡ್ದಂಗೆ ಇನ್ನೊಂದು ಸೀರಿಯಲ್ ಇರಲ್ಲ, ಹಂಗೆ ಕ್ಯಾರೆಕ್ಟರ್ಗಳಿಗೆ ಬದಲಾವಣೆಗಳಿರುತ್ತೆ. ಅದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿ ಸಿಗಬೇಕು. ಓ ಹಂಗೆ ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ, ಮನೋಭಾವಕ್ಕೆ ಹೊಂದಿಕೊಳ್ಳುವ. ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಅದು ಅವ್ರಿಗೂ ನೆಮ್ಮದಿ ಇರಲ್ಲ, ನಂಗೂ ನೆಮ್ಮದಿ ಇರಲ್ಲ ಅಲ್ವಾ? ಹಂಗ ಹುಡ್ಕೋದು ಅಮ್ಮ ಹುಡುಕ್ತಿದ್ದಾರೆ ಸರ್. ಓ ಹಂಗ? ಓ ನಿಮ್ ಜವಾಬ್ದಾರಿ ಇಲ್ಲ? ಇಲ್ಲ, ನಾನು ಆ ಜವಾಬ್ದಾರಿ ತಗೊಳ್ಳಲ್ಲ ಸರ್, ನಂಗೆ ಆ ಜವಾಬ್ದಾರಿ ಬೇಡ. ಸೊ ಅಮ್ಮ ನೋಡ್ತಿದ್ದಾರೆ, ಅಮ್ಮ ಹುಡುಕ್ತಿದ್ದಾರೆ, ಆಗ್ಲಿ, ಆಗೋ ಟೈಮಲ್ಲಿ ಆಗುತ್ತೆ. ಅಮ್ಮ ಹುಡುಕಿ ನೀವು ಕ್ಲಿಯರೆನ್ಸ್ ಕೊಟ್ರೆ ಆರಾಮಾಗಿ ಮದುವೆ ಆಗೋದಷ್ಟೇ. ಎಸ್ ಸರ್, ಅವ್ರಿಗೂ ಇಷ್ಟ ಆಗಿ ನನಗೂ ಇಷ್ಟ ಆಗಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದೇ. ಸೊ ಇಂಡಸ್ಟ್ರಿ ಇದ್ದವ್ರಿಗೆಲ್ಲ ಸಾಮಾನ್ಯ ಲವ್ ಆಗ್ತಿರುತ್ತೆ, ಅದೆಲ್ಲ ಏನ್ ಸೀನ್ ಇಲ್ಲ ನಿಮ್ಮ ಹತ್ರ? ನಂಗೆ ಅಷ್ಟು ಪುರ್ಸೊತ್ತಿಲ್ಲ ಸರ್. ಓ ಅದು ಪಾಯಿಂಟ್. ಈಗ ಫ್ರೀ ಇದ್ರೆ ಕೆಲಸ ಮಾಡ್ಬೋದು, ನೀವು ಒಂಥರ ದಿನದ 24 ಗಂಟೆ ಎಂಗೇಜ್ ಅಲ್ಲ? ಏನೋ ಒಂದು ಮಾಡ್ತಿರ್ತೀನಿ ನಾನು, ಅಂದ್ರೆ ಏನೋ ಒಂದು ಕೆಲಸ. ಬಿಸಿ ಒಟ್ಟಲ್ಲಿ. ಐ ವಾಂಟ್ ಟು ಬಿ ಬಿಸಿ, ಐ ವಾಂಟ್ ಟು ಕೀಪ್ ಯುವರ್ಸೆಲ್ಫ್ ಬಿಸಿ. ಐ ವಾಂಟ್ ಟು ಬಿ ಬಿಸಿ. ಅಂಡ್ ಅದು ಓದೋದಿರ್ಬೋದು, ಮತ್ತೊಂದಿರ್ಬೋದು, ಮನೇಲೇ ಇದ್ರೂ ನಾನು ಸುಮ್ಮನೆ ಇರಲ್ಲ. ಕೃತಿಕಾ, ನಿನಗೆ ಫ್ರೀ ಟೈಮ್ ಸಿಕ್ಕಿದೆ ಅನ್ನೋ ಸೀನ್ ಇಲ್ವಾ ನಿಮ್ಮ ಮನೇಲಿ? ಇಲ್ಲ, ನಂಗೆ ಅಮ್ಮ ಅದೇ ಹೇಳ್ತಾರೆ, ನೀನ್ ಯಾವಾಗ ಅಂದ್ರೆ ಫ್ರೀ ಅಂತ ಆರಾಮಾಗಿ ಕೂತಿದ್ಯಾ ಅಂತ ಯಾವಾಗಿರುತ್ತೆ ಅಂತ. ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಆಚೆ ಹೋಗ್ತೀನಿ, ಇಲ್ಲ ಒಂದು ಸೀನ್ ಕೊಡ್ತೀನಿ ಸುಮ್ಮನೆ. ಕೃತಿಕಂಗೆ ಇವತ್ತು ಹೊರಗಡೆ ಹೋಗಿ ಏನಾದ್ರು ತಿನ್ಬೇಕು ಅನ್ನಿಸ್ತು ಒಬ್ಳೆ, ಲೆಟ್ಸ್ ಅಸ್ಯೂಮ್. ಎಲ್ಲಿ ಹೋಗ್ತೀರಾ ಬೆಂಗಳೂರಲ್ಲಿ? ನಿಮ್ ಫೇವ್ರೇಟ್ ಈಟ್ ಔಟ್ ಪ್ಲೇಸ್? ಗ್ಲೆನ್ಸ್. ಆರ್ ಆರ್ ನಗರ ಇದೆ, ಬಸವೇಶ್ವರ ನಗರ ಇದೆ. ಆರ್ ಆರ್ ನಗರನೇ ಗ್ಲೆನ್ಸ್ ಟಾರ್ಗೆಟ್ ಮಾಡಿ ಯಾವಾಗ್ಲಾದ್ರು ಗ್ಲೆನ್ಸ್ ಅಲ್ಲಿ ಸಿಗ್ಬೋದು. ಅದ್ರಲ್ಲೂ ತುಂಬಾ ಜನ ಇರೋ ಕಡೆ ಹೋಗಲ್ಲ. ಅದು ಕೂಡ ವೀಕ್ ಡೇಸ್ ಹೋಗ್ತೀನಿ ನಾನು, ವೀಕೆಂಡ್ಸ್ ಹೋಗಲ್ಲ. ಅಂದ್ರೆ ಅದು ಹೋಗೋದೇ ಒಂದು ಕುತ್ಕೊಂಡು ಆರಾಮಾಗಿರೋಣ ಹಂಗೆ ಇರುತ್ತೆ. ವೀಕ್ ಡೇಸ್ ಹೋದಾಗ ಆರಾಮಾಗಿ ಕೂತು ತಿಂದು ಬರ್ಬೋದು. ಅದು ಕೂಡ ರಿಸ್ಟ್ರಿಕ್ಟೆಡ್ ಫುಡ್ ನಾನು ತಿನ್ನೋದು. ನಾನು ಫುಡ್ ಈಗ ಫೇವ್ರೆಟ್ ಚಾಟ್ಸ್ ಇದ್ದಾಗ ಜನ ಇದ್ದೇ ಇರ್ತಾರೆ, ನೀವ್ ಯಾವಾಗ ಹೋಗಿ ತಿಂತೀರಾ? ಅದು ತೊಂದ್ರೆ ಇಲ್ಲ ಸರ್, ಅವ್ರೇನ್ ಮಾತಾಡಿಸ್ತಾರಲ್ಲ, ಹೇಗಿದ್ದೀರಾ ಕೃತಿಕಾ, ಚೆನ್ನಾಗಿದ್ದೀರಾ, ಎಲ್ಲಿ ಹೋಗ್ತೀರಾ? ಚಾಟ್ಸ್ ಪ್ಲೇಸ್? ಸರ್ ಚಾಟ್ಸ್ ಪ್ಲೇಸ್ ಪರ್ಟಿಕ್ಯುಲರ್ ಆಗಿ ಅಂತಲ್ಲ, ನನಗೆ ಗೋಲ್ಗಪ್ಪ ಅಂದ್ರೆ ಸಖತ್ ಇಷ್ಟ. ಹಾ ಓಕೆ, ಗೋಲ್ಗಪ್ಪ ತಿಂತೀನಿ. ಭಯ್ಯ ಅವರೇ ಗೋಲ್ಗಪ್ಪ ಅದು ಇಲ್ಲ, ಕೊನೆಗೆ ಸುಕ್ಕ ಇನ್ನೊಂದು ಗೋಲ್ಗಪ್ಪ ಕೊಡಿ. ಓ ಅಣ್ಣ ಇನ್ನೊಂದು ಗೋಲ್ಗಪ್ಪ ಕೊಡಿ. ಓಕೆ, ಕನ್ನಡದಲ್ಲಿ ವೆರಿ ಗುಡ್. ಸುಮ್ಮನೆ ಭಯ್ಯ ಅಂದ್ಬಿಡ್ತಾರೆ ಯಾರ್ಯಾದ್ರು ಅವ್ರನ್ನ, ಅದಕ್ಕೆ ಕೇಳಿ. ಬರುತ್ತೆ ಹಂಗೇನೆ, ಅವರೇ ಆಗಿರ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲೇ ಬಂದ್ಬಿಡುತ್ತೆ ಅದು. ಕರೆಕ್ಟ್. ಅಣ್ಣ ಇನ್ನೊಂದು ಗೋಲ್ಗಪ್ಪ ಕೊಡಿ ಅಣ್ಣ ಅಂತ. ಕೊನೆಗೆ ಎಂಡಲ್ಲಿ ಸುಕ್ಕಪುರಿ. ಹಾ, ಸುಕ್ಕ ತುಂಬಾ ಇಂಪಾರ್ಟೆಂಟ್, ಮಸ್ಟ್ ಅದು. ಸುಕ್ಕ ಅದು ಸ್ವಲ್ಪ ಜಾಸ್ತಿ ಪ್ಯಾಸ್ ಮತ್ತೆ ಇದನ್ನೆಲ್ಲ ಹಾಕೊಂಡು ಕುಡಿ ಅಂತ ಕೇಳೋದು. ಅದು ಮುಂಚೆ ಎಲ್ಲ ಒಂದೊಂದು ಪ್ಲೇಟ್ ತಿಂತಿದ್ದೆ, ಸಪ್ರೇಟ್ ಸುಕ್ಕ. ಅದನ್ನೇ ಸಪ್ರೇಟ್, ಅದೇ ಸಪ್ರೇಟ್ ಒಂದಲ್ಲ ಅದು. ಪಾನಿಪುರಿ ಸಪ್ರೇಟ್. ಹೈಯೆಸ್ಟ್ ಪಾನಿಪುರಿ ಎಷ್ಟು ತಿಂತೀರಿ ಒಂದೇ ಸರಿ ಗೋಲ್ಗಪ್ಪ? ಏನು 50? ಅಯ್ಯೋ ಸರ್, ನಂಗೆ 2 ಪ್ಲೇಟ್ ಹೋದ್ರೇನೆ ಹೆಚ್ಚು. ಓ ಹಂಗ? 10-15 ನೀವು? ಇಲ್ಲ, ಅದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಷ್ಟೇ ನಂಗೆ. ಅದು ಒಂದ್ ಪೀಸಲ್ಲೇ ಆಗೋಗುತ್ತೆ. ಸೊ ಯು ಆರ್ ಅಲ್ಪತೃಪ್ತೆ. ನನ್ಗೇನ್ ಅತಿಯಾದ ಅಯ್ಯೋ ಹೇಳ್ಕೊಳ್ಳುವಂತ ಏನು ಏನಂತಾರೆ ಫ್ಯಾಂಟಸೈಸ್ಡ್ ವರ್ಷನ್ಸ್ ಎಲ್ಲ ಇಲ್ಲ ನಂದು. ಟಕ್ಕಂತ ನೆನಪಾಯ್ತು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಯಾವ ದೇವಸ್ಥಾನ? ಟಕ್ಕಂತ ಓಂಕಾರೇಶ್ವರ. ಅದು ಆರ್ ಆರ್ ನಗರ ಅಂದ್ರೆ ನಂಗೆ ಅದು ಹತ್ರ ಆಗುತ್ತೆ ಅಂತ. ಓಂಕಾರೇಶ್ವರ ಅದು ಬೆಟ್ಟದ ಮೇಲಿದೆ. ಆಮೇಲೆ ಒಂಥರ
ಪೀಸ್ಫುಲ್. ಆಮೇಲೆ 12 ಜ್ಯೋತಿರ್ಲಿಂಗಗಳಿರೋದು ಅಂಥದ್ದು. ಅಂದ್ರೆ ಒಬ್ಬ ಕಾಣಿಸಲ್ಲ, ಅಲ್ಲಿ 12 ಕಾಣಿಸ್ತಿರ್ತಾನೆ. ಅಲ್ಲೇ ಮೇಲ್ಗಡೆ ವನದುರ್ಗಾ ದೇವಿ ಇದ್ದಾರೆ. ಕರೆಕ್ಟ್. ಸೊ ಹಂಗಾಗಿ ಎಲ್ಲ ನಾನು ಈಗ ಲಿಂಕ್ ಮಾಡ್ಕೊತಾ ಇದ್ದೀನಿ, ನೋಡಿದ್ದೀನಿ ನಾನು. ಓಕೆ ಓಕೆ ಓಕೆ. ಸೊ ಹಂಗಾಗಿ ಅದೆಲ್ಲ ಲಿಂಕ್ ಆಗಿ ಅಲ್ಲಿಗೆ ಹೋಗೋದು. ನೀವು ಟ್ರಾವೆಲ್ BMTC ಬಸ್ಸಲ್ಲಿ ಅಥವಾ ಮೆಟ್ರೋದಲ್ಲಿ? ಮೆಟ್ರೋ ಎಸ್, ವೆರಿ ಮಚ್ ಸರ್. ಯಾರು ಇವಾಗ ಲ್ಯಾಬೆಲ್ ರೋಡ್ ವಿತ್ ಮಾಸ್ಕೇನೆ, ಕಣ್ಣೊಂದು ಬಿಟ್ಟು ಇನ್ನೇನು ಕಾಣಲ್ಲ. ಕೃತಿಕಾ ಅಂತ ದೇವರಣಿಗಳು ಕಂಡಿಡಿಯಕ್ಕಾಗಲ್ಲ, ಗೊತ್ತಾಗಲ್ಲ, ಯೂಶಲಿ ಗೊತ್ತಾಗಲ್ಲ. ಬಟ್ ಕಣ್ಣಿಂದ ಕಂಡಿಡಿತಾರೆ, ಕಂಡಿಡಿತಾರ, ಮಾತಾಡಿಸ್ತಾರ. ಎಸ್ ಎಸ್ ಎಸ್. ಕಣ್ಣು ಈ ದಾರ, ಇದು ವನದುರ್ಗದ್ದು. ಏನ್ ದಾರ ಅದು? ವನದುರ್ಗದು ಯಾವಾಗ್ಲೂ ಇರುತ್ತೆ, ಆಲ್ಮೋಸ್ಟ್ 13 ವರ್ಷದಿಂದ ಇದೆ. ಎವ್ರಿ ಮಂತ್ ಚೇಂಜ್ ಮಾಡ್ತೀರಿ, ಅಲ್ಲಿ ಹೋದಾಗೆಲ್ಲ ಕಟ್ಸ್ಕೊಂಡ್ಬರ್ತೀರಿ. ಈ ಕಡೆ ಕೈಯಲ್ಲಿ ಏನ್ ಟ್ಯಾಟೂ ಏನದು? ಇದು ತೋರಿಸಿ, ನಮ್ಮ ಕ್ಯಾಮ್ರಾಗ ತೋರಿಸಿ. ಹಾ, ಓಕೆ. ದಿಸ್ ಈಸ್ ಆರ್, ಅಂದ್ರೆ ಸಾಂಸ್ಕ್ರಿಟ್ ಫಾಂಟ್ ಅಲ್ಲಿ ಇರುವಂತ ಒಂದು ಆರ್. ಇದು ರವೀಂದ್ರ ಅಪ್ಪನ ಹೆಸರು. ಅವ್ರದ್ದು ಪಲ್ಸ್ ರೇಟ್ ಇದು. ಫೋಟೋ ಇತ್ತು, ಅದ್ರದ್ದು ಪಲ್ಸ್ ರೇಟ್ ಇದು. ಅಂಡ್ ಇದು ಹಿ ವಿಲ್ ಬಿ ದ ಸ್ಟಾರ್ ಅಂತ ಟಿಲ್ ದ ಎಂಡ್ ಆಫ್ ಮೈ ಲೈಫ್. ಗಾಡ್ ಬ್ಲೆಸ್ ಯು. ಎಸ್, ಥ್ಯಾಂಕ್ ಯು. ಅದಕ್ಕೆ ನೀವು ಯಾವಾಗಲೂ ಜೊತೆಲಿ ಫೀಲ್ ಮಾಡ್ತೀರಾ ಅಂತ? ಇದು ಒಂದೇ ಟ್ಯಾಟೂ ಇರೋದು. ಆ್ಯಂಡ್ ಈ ಟ್ಯಾಟೂನ ತುಂಬ ಪ್ಲ್ಯಾನ್ ಮಾಡಿ ಅಪ್ಪ ಇರಬೇಕು ಜೊತೆಗೆ ಅಂತ ಹಾಕ್ಸಿರುವಂಥ ಟ್ಯಾಟೂ ಇದು. ಸೊ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಇನ್ನೇನು ಕ್ರೇಜ್ ಇದೆ ನಿಮ್ಗೇನು? ಕ್ರೇಜ್ ಇಲ್ವಾ? ಕ್ರೇಜ್ ಅಂತ ಅಂದ್ರೆ ಅದೇ ಸರ್, ನನಗೆ ಹೋಗೋದು, ಟ್ರಾವೆಲ್ ಟ್ರೆಕ್ಕಿಂಗ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಬೇರೆ ಏನು ಅಂದ್ರೆ ಡ್ರೆಸ್ ತಗೊಳ್ಳೋದು, ಅಲ್ಲೆಲ್ಲೋ ಶಾಪಿಂಗ್ ಹೋಗೋದು, ಆ ಥರದ್ದು ಏನು ಕ್ರೇಜ್? ತುಂಬಾ ವಾಚಸ್ ಕಲೆಕ್ಷನ್ ಮಾಡೋದು. ವಾಚಸ್ ಕಲೆಕ್ಷನ್ ಇಲ್ಲ ನನಗೆ. ವೆನ್ ಇಟ್ ಕಮ್ಸ್ ಟು ಆಪಲ್ ತುಂಬಾ ಕಲೆಕ್ಷನ್ಸ್ ಇಷ್ಟ ನನಗೆ. ಆಪಲ್ ವಾಚ್ ಇರ್ಬೋದು, ಹಂಗೆ ಆಪಲ್ ಕ್ರೇಜ್ ನಾನು ಆಪಲ್ ಪ್ರಾಡಕ್ಟ್ ಅಲ್ಲ, ಗ್ಯಾಜೆಟ್ಸ್ಗಳಲ್ಲಿ. ಅದ್ ಬಿಟ್ರೆ ಕ್ರೇಜ್ ಅಂತ ಪರ್ಟಿಕ್ಯುಲರ್ ಆಗಿ ಬೇರೆ ಯಾವುದು ಇಲ್ಲ. ಸ್ಯಾಂಡಲ್ಸ್ಗಳು ಅಥವಾ ಹೆಣ್ಮಕ್ಳಿಗೆ ಇರುತ್ತಲ್ಲಮ್ಮ, ಅಥವಾ ವ್ಯಾನಿಟಿ. ಆಕ್ಚುಲಿ ಬಟ್ಟೆ ಅಂತ ಬಂದಾಗ ವರ್ಕೌಟ್ ಕ್ಲೋತ್ಸ್ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಸರ್. ನಾನು ಅಂದ್ರೆ ನಂಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ತಾ ಇರ್ತೀನಿ ನಾನು. ಪುಣ್ಯಕ್ಕೆ ಇದು ಒಂದೇ ಈ ಪಾಡ್ಕಾಸ್ಟ್ ಅಲ್ಲಿ ಅವರಿಂದ ಕ್ರೇಜ್ ಅಂತ ಯಾವ್ದೋ ಕೇಳಿಸ್ಕೊಂಡಿದ್ದಾರೆ. ಕ್ರೇಜ್ ಅಂತ ಅಂದ್ರೆ ಇನ್ನೊಂದು ನಾನು ಕಂಪಲ್ಸರಿಲಿ ನಂಗೆ ಕ್ರೇಜ್ ಇರೋದು ಬುಕ್ಸ್ದು. ಅದ್ ಹೆಂಗೆ ಅಂದ್ರೆ ಯಾವುದೇ ಸ್ಯಾಲ್ರಿ ಬರಲಿ, ನನಗೆ ಒಂದು ಡಬ್ಬಿಂಗ್ ಮಾಡಿರೋ ಸ್ಯಾಲ್ರಿ ಬರಲಿ, ಅಥವಾ ನನಗೆ ಯಾವುದೋ ಒಂದು ಫೋಟೋ ಶೂಟ್ದು ಯಾವುದೋ ಒಂದು ಅಮೌಂಟ್ ಬಂತು ಅಂತಾನೋ, ಯಾವುದ್ರದ್ದೇ ಇರಲಿ, ಅದು 2,000 ಇದ್ರೂ ಅದರಲ್ಲಿ ನಾನು ಒಂದು 50% ಅಷ್ಟೋ 25% ಅಷ್ಟೋ ಇನ್ವೆಸ್ಟ್ ಮಾಡಿ ಬುಕ್ ತೊಗೊಳ್ತೀನಿ. ಅಲ್ಲಿ ಪರ್ಚೇಸ್. ಗ್ರೇಟ್. ದಟ್ ಈಸ್ ಒನ್ ದಿಸ್ ಥಿಂಗ್ ಫ್ರಮ್ ಪಾಸ್ಟ್. ಐ ಡೋಂಟ್ ನೋ, ಒಂದು 8-10 ವರ್ಷದಿಂದ ಇರುವಂಥ. ಎಷ್ಟು ಪುಸ್ತಕ ಇದೆ ನಿಮ್ಮ ಮನೇಲಿ? ಆ್ಯಕ್ಚುಲಿ ಈಗ ಒಂದು 500ರಿಂದ 550 ಬುಕ್ಸ್ ಇತ್ತು ಮನೆಯಲ್ಲಿ. ಈಗ ಅಂದರೆ ಮುಂಚೆಯಿಂದ ಅಂದ್ರೆ ಒಂದು ನಾನು ಅದನ್ನ ಕಲೆಕ್ಟ್ ಮಾಡಿದ್ದಂಥದ್ದು ಆಲ್ಮೋಸ್ಟ್ ಒಂದು 6 ವರ್ಷ 7 ವರ್ಷದ 500-600 ಪುಸ್ತಕ ಇತ್ತು. ಮನೆ ಶಿಫ್ಟ್ ಆಗ್ತಾ ಆಗ್ತಾ ನಾನು ಅದನ್ನ ಕೆಲವೊಂದಷ್ಟು ಕಡೆ ನನಗೆ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಇದ್ದಾಗ ನಾ ಅದನ್ನ ಕೊಟ್ಟಿದ್ದೀನಿ ಬೇರೆಯವ್ರಿಗೆ, ಅಂದ್ರೆ ಓದಿ ಹೆಲ್ಪ್ ಆಗುವಂಥವ್ರಿಗೆ. ಈಗ ಈ ಹೊಸ ಮನೆ ಬಂದ್ಮೇಲೂ ಅಷ್ಟೇ ತುಂಬಾ ಸ್ಪೇಸ್ ತಿಂತಾ ಇತ್ತು ಅದು ಅಂತ ಹೇಳಿ. ಆಮೇಲೆ ನಂಗೆ ಅದನ್ನ ಯಾವುದೋ ಒಂದು ಕಾಟನ್ ಬಾಕ್ಸ್ ಅಲ್ಲಿ ಹಾಕಿಡಕ್ಕೆ ಇಷ್ಟ ಆಗಲ್ಲ. ಅದು ಕೂಡಿಡೋಂಥ ವಸ್ತು ಅಲ್ಲ, ಅದು ಓದ್ತಾ ಇರ್ಬೇಕು, ನೋಡ್ಬೇಕು. ಅದನ್ನ ನೋಡೋದ್ರಿಂದನೇ ಅಲ್ವಾ ಒಂದು ಪಾಸಿಟಿವ್ ಫೀಲ್ ಬರೋದು. ತುಂಬಾ ಶ್ರೀಮಂತಿಕೆ ಅಳಿಯೋದು ಅದರಿಂದನೇ ಅಂತ. ಎಕ್ಸಾಕ್ಟ್ಲಿ, ಅದೇ ನಿಜ ಸರ್. ನಮ್ಮ ಹತ್ರ ಏನಿದೆ ಅಂತ ನಾನು ಕೇಳಿದಾಗ ನನ್ನ ಹತ್ರ ಇಷ್ಟು ಬುಕ್ಸ್ ಇದೆ ನೋಡು, ಧೈರ್ಯವಾಗಿ ಹೇಳ್ಕೊಳ್ತೀನಿ ನಾನು. ಸೊ ಹಾಗಾಗಿ ನನಗೆ ಅದೊಂದು, ಅದು ಬೇರೆ ಲೋಕ. ಅದು ನಿಮ್ಗೆ ಗೊತ್ತಿರುತ್ತೆ, ಸಾಹಿತ್ಯ ಲೋಕ ಬೇರೆನೆ. ಅದು ಪ್ರಪಂಚ, ಅದು ಪ್ರಪಂಚನೇ ಬೇರೆ. ಸೊ ಯು ಡೋಂಟ್ ಕೌಂಟ್ ನನ್ನ ಕಾಸಿನ ಸರ ಇದೆಯೋ ಅಥವಾ ವಜ್ರದ ನತ್ತಿದೆಯೋ? ನೋ 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 ನೋ. ನನ್ನ ಹತ್ರ ಎಷ್ಟು ಬುಕ್ಸ್ ಇದೆ ಅಂತ ನೋಡ್ತೀನಿ, ಬಟ್ಟೆ ಎಷ್ಟಿದೆ ಅಂತ ನೋಡ್ತೀನಿ ಅಷ್ಟೇ. ನನಗೆ ಗೋಲ್ಡ್ ಬಗ್ಗೆ ಕ್ರೇಜು, ಸಿಲ್ವರ್ ಬಗ್ಗೆ ನೋ ಕ್ರೇಜ್ ಆಟ್ ಆಲ್. ಹೆಂಗ್ ತರೋದು ನಿಮ್ಮನಿಗೆ ಹುಡುಗನ್ನ? ತುಂಬಾ ಜನ ಗಂಡೆತ್ತಿರೋ ಹೆಣ್ಣು ಅಮ್ಮಂದೆಲ್ಲ ಯೋಚನೆ ಮಾಡ್ತಿರ್ತಾರೆ, ಈ ಹುಡುಗಿ ಸೂಪರ್, ಕರೆಕ್ಟು, ವೆರಿ ಗುಡ್, ಕರೆಕ್ಟು, ಬಟ್ ಹೆಂಗೆ ನನ್ನ ಮಗ ಅಡ್ಜಸ್ಟ್ ಆಗ್ಬೇಕಲ್ಲ ಹೆಣ್ಣು. ಹೌದು, ನಂಗೆ ಅದೇ ಅನ್ಸುತ್ತೆ. ನಾ ಅದೇ ಹೇಳ್ತಿರ್ತೀನಿ ನಮ್ಮ ಅಮ್ಮಗೆ, ನಂಗೆ ಮನೆ ಫುಡ್ ಇಷ್ಟ, ನಂಗೆ ಆಚೆ ಹೋಗಿ ತಿನ್ನೋದೆಲ್ಲ ಇಷ್ಟ ಆಗಲ್ಲ. ಸೊ ವೀಕೆಂಡ್ ಬೇಜಾರಾಯ್ತು ಹೋಗೋಣ ಸೀನ ಇಲ್ಲ. ಯಾಕಿಲ್ಲ ಅಂದ್ರೆ ಸರ್, ನಾನು ಒಂದು 10 ವರ್ಷ ಆಚೆನೆ ತಿಂದ್ಬಿಟ್ಟೆ ಸರ್. ಅಮ್ಮ ಬರಕ್ಕಿಂತ ಮುಂಚೆ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಆಚೆ ಕಡೆ. ಮನೆ ಫುಡ್ ಅಮ್ಮ ಏನ್ ಮಾಡೋದು ಅದೆಲ್ಲ ಓಕೆ. ನಿಮ್ ಗಂಡ್ ಕೂಡ ಅತ್ತೆಂದಿರಲ್ಲ ಇಷ್ಟಪಡ್ತಾರೆ, ಬೇರೆದೆಲ್ಲ ಸಿಂಕ್ ಆಗ್ಬೇಕಲ್ಲ ಅಂತ ಅಷ್ಟೇ ಯೋಚನೆ ಮಾಡೋದು. ನಾನೇನಂದ್ರೆ ಯಾರಿಗೂ ನೋಯಿಸಲ್ಲ. ನಂಗೆ ಇವಾಗ ಯಾರೋ ಒಬ್ರು ಏನೋ ಜಗಳಾಡಲ್ವಾ? ತುಂಬಾ ರೇರ್. ಕೋಪ ಬಂದ್ರೆ ಹೆವಿ ಬರುತ್ತೆ ನನ್ಗೆ, ಸಿಕ್ಕಾಪಟ್ಟೆ ಬರುತ್ತೆ. ಹೆಂಗೆ ಬಸ್ಟ್ ಔಟ್ ಹೆಂಗ ಆಗ್ತೀರಾ ಕೋಪ ಬಂದ್ರೆ? ಕಿರ್ಚಾಟ ಬಂದ್ಬಿಡುತ್ತೆ. ಒಂದು ಅಳ್ತೀನಿ,
ಯಾಕೆ ಅಂತಂದರೆ ಬೇರೆಯವ್ರಿಗೆ ಹೊರಟಾಗ್ಬಿಟ್ರೇನೋ ಭಯಕ್ಕೆ ನಾನೇನಾದ್ರು ಮಾತಾಡಿ. ಇಲ್ಲ ಅಂದರೆ ಪೀಕ್ ಆಫ್ ಮೈ ವಾಯ್ಸ್ ಅದು ನೆಕ್ಸ್ಟ್ ಲೆವೆಲ್. ಇಷ್ಟು ವರ್ಷದಲ್ಲಿ ಎಷ್ಟು ಸರಿ ಆಗಿದೆ ಪೀಕ್ ಆಫ್ ದ ವಾಯ್ಸ್? 3-4 ಸಲ ಆಗಿರ್ಬೋದು ಅಷ್ಟೇ. ಪಾಪ ಅದರಲ್ಲೂ 2-3 ಸರಿ ಯೋಚನೆ ಮಾಡ್ತಾರೆ, ಅಷ್ಟೇ ಅಷ್ಟು ಸರಿ ಆಗಿರ್ಬೋದೇನೋ ಲೈಫಲ್ಲಿ ಅಂತ. ಅಷ್ಟೇ. ಅದು ಬಿಟ್ಟು ಇಲ್ಲ ಅಂದರೆ ಅದು ಕೂಡ ಹಾಳು ಅಂತಾನೆ ಅನ್ಸುತ್ತೆ ನನಗೆ. ಇಷ್ಟು ಮೆಚುರಿಟಿ ಇದ್ಮೇಲೆ ಟೈಮ್ ವೇಸ್ಟ್. ಅದು ಯಾವುದನ್ನು ನೀವು ಒಳಗೆ ತಗೊಳ್ಳಲ್ಲ ಅಂತ ಅರ್ಥ ಆಗ್ಬಿಟ್ಟಿದೆ ನನಗಂತೂ. ಎಷ್ಟು ಆರಾಮಾಗಿರಕ್ಕೆ ಏನ್ ಮಾಡ್ಬೇಕು. ಕೀಪ್ ಇಟ್ ಸಿಂಪಲ್ ಅನ್ನೋ ಥರ ಇರಾ ನೀವು. ನಂಗೆ ಲೈಫ್ ಕೂಡ ಹಂಗೆ ಅನ್ಸುತ್ತೆ. ಕಾಂಪ್ಲಿಕೇಟೆಡ್ ಮಾಡೋಕೆ ಇಷ್ಟ ಇಲ್ಲ, ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ತುಂಬಾ ಸಿಂಪಲ್ ಆಗಿ ನಂಗೆ ಅದೇ ಹೇಳ್ತಿರ್ತೀನಿ, ನನ್ಗೆ ಯಾವುದೇ ನಾನು ಏನೇ ತೊಗೊಂಡ್ರು ಇಷ್ಟರದ್ದೇ ತೊಗೋಬೇಕು ಅಷ್ಟರದ್ದೇ ತೊಗೋಬೇಕು ಅಂತ ನಂಗಿಲ್ಲ. ನೀಡಿದ್ರೆ ತೊಗೋಬೇಕು. ಯಾರೋ ಜಗಳಾಡ್ತಿದ್ರೆ ಅನ್ಸುತ್ತೆ ನಿಮಗೆ ರೋಡಲ್ಲಿ ಒಂದು ಜಗಳಾಡ್ತಿರ್ತಾರಲ್ಲ, ಬಿಟ್ಬಿಡ್ರಪ್ಪ ಅನ್ಸುತ್ತೆ. ಬಿಡಿ, ಯಾಕೆ ನಾಳೆ ಇರ್ತಿರೋ ಇಲ್ವೋ ಅಂತ ಗೊತ್ತಿಲ್ಲ. ಮತ್ ಯಾಕೆ ಇಷ್ಟೊಂದೆಲ್ಲ. ಅದು ಇನ್ನೊಂದು ದುರಂತ ಅಂದ್ರೆ ಅವರಿಬ್ರು ಸ್ಟ್ರೇಂಜರ್ಸ್ ಆಗಿರ್ತಾರೆ, ಅವ್ರಿಗೆ ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೆ ಅವ್ರಿಗೆ ಗೊತ್ತಿರಲ್ಲ. ನೆಕ್ಸ್ಟ್ ಸೆಕೆಂಡಲ್ಲಿ ಅವರಿಬ್ರು ಅವ್ರದ್ದು ಲೈಫ್ ಅದು. ಯಾಕೆ ಆ ಮೂಮೆಂಟಲ್ಲಿ ಅಷ್ಟು ಹೀಟ್ ಆಫ್ ದ ಮೂಮೆಂಟ್. ಪಾರ್ಕಲ್ಲಿ ಪ್ರೀತಿ ಮಾಡ್ತಿರೋರು ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ದೇ ಆರ್ ಲಿವಿಂಗ್ ದ ಲೈಫ್ ಅನ್ಸುತ್ತೆ. ಅಟ್ಲೀಸ್ಟ್ ಹಂಗೆ ಖುಷಿಯಾಗಿದಾರಲ್ಲ ಅನ್ಸುತ್ತೆ ಅಷ್ಟೇ. ಖುಷಿಯಾಗಿರೋದಕ್ಕೆ ಏನು ಮಾಡಬೇಕೋ ಅದನ್ನ ಮಾಡಿ, ಬೇರೆಯವ್ರ ಖುಷಿನ ಕಿತ್ಕೊಳ್ದೆ ನಾನು ಖುಷಿಯಾಗಿರೋದಕ್ಕೆ ಏನು ಮಾಡ್ಬೇಕು ಅದು ಮಾಡಿ. ಸೀನ್ ಪೂರ್ತಿ ಚೇಂಜ್ ಕೊಡ್ತೀನಿ. ಡೈವರ್ಸ್ಗೆ ಅಪ್ಲೈ ಮಾಡಿ ಅಲ್ಲಿ ಹಿಯರಿಂಗ್ ಕೇಳ್ಬೇಕಾದ್ರೆ ಕೋರ್ಟಲ್ಲಿ ನಿಂತಿರ್ತಾರಲ್ಲ, ಅದನ್ನ ನೋಡಿದಾಗ ಏನು ಅನ್ಸುತ್ತೆ? ದೇ ಆರ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್ ಸೆಲ್ವ್ಸ್ ಅನ್ಸುತ್ತೆ ಅಷ್ಟೇ. ಏನೂ ಸರಿ ಹೋಗಿರಲ್ಲ. ಲೆಟ್ ದೆಮ್ ಲಿವ್ ದರ್ ಲೈಫ್ನು ಅಗೇನ್. ಏನೂ ಸರಿ ಹೋಗಿರಲ್ಲ. ಎಲ್ಲೋ ಅತ್ಯಾಚಾರದ ಸುದ್ದಿ ಕೇಳಿಸ್ಕೊಂಡಾಗ ಏನು ಅನ್ಸುತ್ತೆ? ಹಿಂಸೆ ಆಗುತ್ತೆ ಸರ್. ತಪ್ಪದು. ಮಾಡ್ತಿರೋದು ತಪ್ಪೇ. ಅದನ್ನು ಯಾರ ಕೈಲೂ ಸ್ಟಾಪ್ ಮಾಡೋಕ್ಕಾಗಲಿಲ್ವಲ್ಲ ಅನ್ಸುತ್ತೆ. ರಾಜಕಾರಣದಲ್ಲಿ ಕಿತ್ತಾಟದ ನ್ಯೂಸ್ ಕೇಳಿದಾಗ ಏನು ಅನ್ಸುತ್ತೆ? ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ ನಮಗೆ. ನಿಜವಾಗ್ಲೂ ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ. ಯಾಕೆಂದರೆ ನಾವಿವಾಗ ಆ್ಯಕ್ಚುಲಿ ಪಾಲಿಟಿಷಿಯನ್ಸ್ ಅಂತ ಬಂದಾಗ ಅವ್ರು ವಿ ಐ ಪಿಗಳು ಅಲ್ಲ ಸರ್. ಬಿಕಾಸ್ ನಾವು ವೋಟ್ ಮಾಡಿ ಕಳಿಸಿರ್ತೀವಲ್ವ, ನಾವು ಆ್ಯಕ್ಚುಲಿ ವಿ ಐ ಪಿಗಳು. ನಮ್ಮನ್ನು ಎಲ್ಲೋ ಒಂದು ಕಡೆ ರೋಡಲ್ಲಿ ತಡೆದು ಟ್ರಾಫಿಕ್ ಜಾಮ್ ಆಗಿ ಅದೆಲ್ಲ ಆದಾಗ ಆ್ಯಕ್ಚುಲಿ ಬೇಜಾರಾಗತ್ತೆ ನನಗೆ. ಅಲ್ಲ, ಇದ್ರ ಬದಲು ಆ್ಯಕ್ಚುಲಿ ನಮ್ಗೆ ಏನು ಬೇಕೋ ಅದನ್ನು ಮಾಡಬೇಕಲ್ವಾ? ಯಾಕೆ ನಮ್ಮೆಲ್ಲರೂ ಒಳಗಡೆ ಒಬ್ಬರಾಗಿ ಅವ್ರು ಇರೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಡು ಇಂಟ್ರೆಸ್ಟೆಡ್ ಪೊಲಿಟಿಕಲಿ? ಕೈಂಡ್ ಆಫ್. ರಿಯಲಿ? ಇದು ನಂಗೆ ತುಂಬ ಜರ್ಕ್ ಇದು. ಓಕೆ. ಬಿಕಾಸ್ ನಿಮ್ಮ ವ್ಯಕ್ತಿತ್ವಕ್ಕೆ ಸಡನ್ ಆಗಿ ನಂಗೆ ಪೊಲಿಟಿಕಲಿ ಇಷ್ಟ ಅನ್ನೋದಿದೆಯಲ್ಲ. ಎಸ್. ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಕೂಡ ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋಳು ನಾನು. ಹೌದಾ? ನಂಗೆ ಐ ಆಮ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ, ಇಲ್ಲ ಅಂತ ಇಲ್ಲ. ಬಟ್ ಟು ಗೆಟ್ ಇನ್ ಟು ದಟ್ ಅನ್ನೋದೆಲ್ಲ ಆ ಥಾಟ್ ಇಲ್ಲ. ಬಟ್ ಐ ಆಮ್ ಇಂಟ್ರೆಸ್ಟೆಡ್. ಗಿವನ್ ಎನ್ ಆಪರ್ಚುನಿಟಿ, ಅದೊಂದು ಸೀನ್ನ ರಿವೈಂಡ್ ಮಾಡಿ ಮತ್ತೆ ವಾಪಸ್ ನೋಡಬೇಕು ಅನ್ಸಿದ್ರೆ ಯಾವುದನ್ನ ನಿಮ್ಮ ಬದುಕಿನಲ್ಲಿ? ಅಪ್ಪ ಬರ್ಬೇಕನ್ಸುತ್ತೆ ನನಗೆ, ಇರ್ಬೇಕನ್ಸುತ್ತೆ ಜೊತೆಗೆ. ಅದೊಂದು ಆಗದೆ ಇರಲಿ ಅನ್ಸುತ್ತೆ. ಈ ಜನವರಿ 14ನೇ ತಾರೀಕು ನೆಕ್ಸ್ಟ್ ಅವರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ತುಂಬ ಆ್ಯಕ್ಟಿವ್ ಅಲ್ಲ, ಆದರೆ ಆ್ಯಕ್ಟಿವ್ ಅವರು. ಇದೇ ಬರೀತಾರೆ ಅವ್ರು ಯಾವಾಗಲೂ, ನೀವಿರಬೇಕಿತ್ತು ಅಂತ ಇದೇ ಬರೀತಾರೆ. ಪ್ರತಿ ಸಲ ಹಾಗೆ ಅನ್ಸುತ್ತೆ ನಂಗೆ. ಪ್ರತಿ ಕ್ಷಣ, ಈ ಕ್ಷಣನೂ ಅನಿಸ್ತದೆ ನನಗೆ. ಬಹುಶಃ ಇಲ್ಲೆಲ್ಲೋ ಕೂತಿದ್ದಿದ್ರೆ ಅವರು ವಿಡಿಯೋ ತೊಗೊಳ್ತಾ ಇರ್ತಿದ್ರು ಅಂತನೋ, ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು ಅಂತನೋ, ಚಂದ ಮಾತಾಡಿದೆ ನೀನು ಬಿಡು ಅಂತನೋ, ನೀ ಇದೊಂಚೂರು ಬೇರೆ ಥರ ಮಾತಾಡ್ಬೋದಿತ್ತಲ್ಲ ಅಂತನೋ ಬೆಸ್ಟ್ ಕ್ರಿಟಿಕ್ ಆಗಿರ್ತಿದ್ರು ಅನಿಸುತ್ತೆ ನನಗೆ. ಸೊ ಇರಬೇಕಿತ್ತು ಅವರು. ಆನ್ ಪ್ರಯಾರಿಟಿ 3 ಭೂಮಿಗೆ ಭಗವಂತ ಬಂದರೆ ನೀವು ಕೇಳಿಕೊಳ್ಳೋದು? ಅಪ್ಪನ ಕಳಿಸು ಅಂತ ಫಸ್ಟ್ ಒನ್. ಸೆಕೆಂಡ್ ಒನ್, ನನಗೆ ನೀನು ಎಲ್ಲೆಲ್ಲಿ ಅಂದರೆ ದೇವಸ್ಥಾನಗಳು, ಕ್ಷೇತ್ರಗಳು ಅಂತ ಏನೇನಿದೆ, ನೀನು ಎಲ್ಲೆಲ್ಲಿ ಕಾಣಿಸ್ತೀಯ ಅಲ್ಲೆಲ್ಲ ನಾನು ನೋಡ್ಬೇಕು ನಿನ್ನ ಅಂತ. 2ನೇದು. 3ನೇದು, ಐ ವಾಂಟ್ ಟು ಬಿ ಹೆಲ್ದಿ, ಪೀಸ್ಫುಲ್. ಯಾರ್ದು ನೆಮ್ಮದಿ ಕಿತ್ಕೊಳ್ದೆ, ನಾನು ನೆಮ್ಮದಿ ಕಳ್ಕೊಳ್ದೆ, ಆರಾಮಾಗಿ ಲೈಫ್ ಲೀಡ್ ಮಾಡುವಂಥ ಒಂದು ನೆಮ್ಮದಿಯ ಬದುಕು ಕೊಡುವಂಥ. ಏನು ಬದುಕಿನ ಆಸ್ತಿ ಅಂದರೆ? ಅಮ್ಮ. ವೆರಿ ನೆಕ್ಸ್ಟ್ ಸೆಕೆಂಡ್, ನಂಗೆ ಫಸ್ಟ್ ಸೆಕೆಂಡೇ ಅದು ಬರ್ತಿದೆ ಅಮ್ಮ ಅಂತ. ಏಕೆಂತಂದರೆ ಅವರು ತಂದೆ ಹೋದಾಗ ತಂದೆ ತಾಯಿ ಸರ್ವಸ್ವನೂ ಅಮ್ಮನೇ ಆಗ್ತಾರೆ. ಸೊ ನನಗೆ ನನ್ನ ಬದುಕಿನ ಆಸ್ತಿ ಅಂತ ಬಂದಾಗ ನನ್ನ ತಾಯಿನೇ. ಸೊ ಅದರಲ್ಲಿ ಯಾವತ್ತೂ ಯಾವುದೇ ಥರದ ಬದಲಾವಣೆಗಳಾಗಲ್ಲ, ಮುಂದೆ ಕೂಡ ಬದಲಾವಣೆ ಆಗಲ್ಲ. ತುಂಬ ಖುಷಿಯಾದಾಗ ಯಾವ ಹಾಡನ್ನ ಯಾವಾಗಲೂ ಗೊನುಗ್ತೀರಾ? ತುಂಬ ಖುಷಿಯಾದಾಗ ಇವಾಗ ಲೈಕ್ ವಾವ್ ಕೃತಿಕಾ ಖುಷಿ ಆಗ್ಬಿಟ್ಟಿದ್ದೀನಿ ಅದು ಏನು ಹಾಡು ನೆನಪಾಗತ್ತೆ? ಎನಿ ಕನ್ನಡ ವಿಂಟೇಜ್ ಸಾಂಗ್ಸ್. ವಿತ್ ಸಾಂಗ್ ಪರ್ಟಿಕ್ಯುಲರ್ ಇರುತ್ತಲ್ಲ ಅದೊಂದು ಹಾಂಟಿಂಗ್ ಅಂತ ಲೈಕ್ ಹಿಂಗ್
ತಕ್ಷಣಕ್ಕೆ ಬರುವಂತ ಲೈಕ್ ಖುಷಿಯಾಗಿದೆ. ಈಗ ಒಂದು ಹಾಡು ಬಂತು, ಪ್ಲೇ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಅದು ತುಂಬ ಬೇಜಾರಾಗ್ಬಿಟ್ರೆ ಯಾರಿಗೂ ಹೇಳಲ್ಲ, ಬಟ್ ನೀವು ಒಬ್ಬರೇ ಇದ್ದೀರಾ, ಬೇಜಾರಾಯಿತು. ಲಿರಿಕಲ್ಲಿ ಫೀಲ್ ಮಾಡ್ಬೇಕಲ್ಲ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ. ಯಾ ಲವ್ ಯು. ಥ್ಯಾಂಕ್ ಯು ಸೊ ಮಚ್. ವಾಟ್ ಎ ಅಂದರೆ ಇಂಪ್ರೆಸಿವ್ ಪರ್ಸನಾಲಿಟಿ ನಿಮ್ಮದು. ಥ್ಯಾಂಕ್ ಯು ಸೊ. ಯಾರ್ಯಾರು ಹುಡುಗರಿದ್ದೀರಾ ಅವರ ಇಡೀ ವ್ಯಕ್ತಿತ್ವ ಈ ಪಾಡ್ಕಾಸ್ಟಲ್ಲಿ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದೀನಿ. ಐ ಟ್ರೈಡ್, ಗೊತ್ತಿಲ್ಲ. ಅದರಲ್ಲಿ ಒಂದಷ್ಟು ಅವ್ರು ತುಂಬ ಚೆನ್ನಾಗಿ ಓಪನ್ ಅಪ್ ಆಗಿದ್ದಾರೆ ಅಂತ ಅನಿಸುತ್ತೆ, ಮನಸ್ಪೂರ್ವಕವಾಗಿ ಹೃದಯ ತುಂಬಿ. ಇದ್ರೆ ನಿಮ್ಮ ಅಪ್ಲಿಕೇಶನ್ ಮೂವ್ ಮಾಡಿ. ಅಮ್ಮನ ಮೂಲಕ, ಮಗಳಿಗಲ್ಲ. ಹೌದೌದು, ಅಮ್ಮನ ಮೂಲಕನೇ ಬರ್ಬೇಕು. ನಾನು ಕರೆಕ್ಟಾಗಿ ಹೇಳಿದ್ದೀನಿ ಆ್ಯಕ್ಚುಲಿ. ಸೊ ಮೀನಾಕ್ಷಿ ಅಮ್ಮ ಇಂಪ್ರೆಸ್ ಆದರೆ ಕೃತಿಕಾ ಇಂಪ್ರೆಸ್ ಆಗ್ತಾರೆ. ಹೌದು, ಇಬ್ರು ಕೂಡ ಅದೇ ಆಸ್ತಿನೇ ಅವರು ಅಂತ ಅಂದಾಗ. ಈ ವ್ಯಕ್ತಿತ್ವ ಇದ್ದಾಗ ನಾನಂತೂ ಹೇಳಬಲ್ಲೆ, ಒಳ್ಳೆ ಹೆಣ್ಮಗಳವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬೇಗ ಮದುವೆ ಕರೀರಿ. ಖಂಡಿತ ಕರಿತೀನಿ ಸರ್. ಖಂಡಿತ ಬರ್ತೀವಿ. ಆಗಲಿ ಸರ್. ಅದು ಬೇಗ ಆಸೆ ಈಡೇರಲಿ. ಮೀನಾಕ್ಷಿ ಅಮ್ಮ, ವಿ ಆಲ್ ಲವ್ ಯು. ನಾವು ನಿಮ್ಮ ನಿಜವಾಗ್ಲೂ ಕೂಡ ಅಂದರೆ ನೀವೊಬ್ಬ ಗಟ್ಟಿಗಿತ್ತಿಯಾಗಿ ಬದುಕನ್ನು ಎದುರಿಸಿ ಧೈರ್ಯವಾಗಿ ಅಷ್ಟು ಚಂದದ ಬದುಕನ್ನು, ವ್ಯಕ್ತಿತ್ವವನ್ನು ಮಗಳಿಗೆ ಕಟ್ಟಿಕೊಟ್ಟು ಮಗಳನ್ನ ಚೆನ್ನಾಗಿ ಬೆಳೆಸ್ತಿದ್ದೀರಲ್ಲ, ಆ ಅಮ್ಮನಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್ ಟು ಮೀ. ನಾವು ಅಮ್ಮಂಗೂ ಅಷ್ಟೇ ಖುಷಿ ಆಗ್ಬಿಡ್ತಾರೆ ಅವರು. ಬಿಕಾಸ್ ಅವರಿಲ್ಲದೆ ನೀವಿಲ್ಲ, ನೀವಿಲ್ಲದೆ ಅವರಿಲ್ಲ, ನೀವಿಬ್ಬರು ಹಾಗಿದ್ದೀರಾ ಈಗ. ಸೊ ಹಾಗಾಗಿ ಆ ಭಗವಂತ ನಿಮ್ಮೆಲ್ಲರ ಆಸೆಗಳನ್ನ ಈಡೇರಿಸಲಿ. ಥ್ಯಾಂಕ್ ಯು ಸರ್. ಈ ಇಬ್ಬರು ಹೆಣ್ಮಕ್ಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ನಾವು ಕೂಡ ಒಂದ್ಸರಿ ಕೇಳ್ಕೊಂಡ್ಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು. ಹೌ ಡು ಯು ಫೀಲ್ ಹರಿಕತೆ? ಓ, ನನ್ನ ಜರ್ನಿನ ಜ್ಞಾಪಿಸ್ಬಿಡ್ತಿದ್ದು. ಅಂದರೆ ನಾನು ಇಷ್ಟೆಲ್ಲ, ಅಂದರೆ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, ನಮಗದು ರಿಪೀಟೆಡ್ ಆಗಿ ಯಾವುದಾದ್ರೂ ಬಂದಾಗ್ಲೇ ನಮಗದು ಓ ಹೀಗಿತ್ತ ಅಂತ ನಮಗೆ ನೆನಪಾಗೋದು ಅಂತ. ಸೊ ನನಗಿವಾಗ ಈ ಜರ್ನಿ ಬಗ್ಗೆ ಮಾತಾಡಿದಾಗ, ಓ ನಾನು ಹಿಂಗಿದ್ದೆ, ಓ ನಾನು ಇದೆಲ್ಲ ಫೇಸ್ ಮಾಡಿದ್ದೀನಿ, ಓ ನನಗೆ ಹಿಂಗಾಗಿದೆ ಅನ್ನೋದು ನೆನಪಾಗ್ತಾ ಹೋಯ್ತು. ನನಗೇನೆ ನೆನಪಾಗ್ತಾ ಹೋಯ್ತು ಅದು. ನೋಡಿ, ಒಂದೂವರೆ ತಾಸೆಲ್ಲ ಕೂತ್ಸು ಮಾತಾಡಿದೀವಿ ನಾವು. ಈಗ ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಕ್ಚುಲಿ ದಿಸ್ ಇಸ್ ನೀಡೆಡ್. ಚೆನ್ನಾಗಿತ್ತು, ಖುಷಿ ಆಯ್ತು ನನಗೆ. ನಿಮ್ಮ ಬದುಕು ಮತ್ತು ಬದುಕಿನಲ್ಲಿ ನೀವು ಜೀವಿಸಿರೋ ರೀತಿ ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುತ್ತೆ. ಇನ್ಯಾರೋ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂತು ಅಥವಾ ದೇಶದ ಯಾವುದೇ ಭಾಗದಲ್ಲಿ ಕೂತು ಈ ಪಾಡ್ಕಾಸ್ಟ್ ನೋಡ್ತಿರೋರಿಗೆ, ಈ ಹೆಣ್ಮಗಳನ್ನ ಬರೀ ನೋಡಿ ಖುಷಿ ಪಟ್ಟಿದ್ವಿ, ಆದರೆ ಅವ್ರ ಬದುಕು ಹಿಂಗಿದೆ, ನಮ್ಮ ಬದುಕಲ್ಲೂ ಯಾರಿಗೂ ಆದಾಗ ನಾವು ಹೀಗೆ ಬದುಕಬಹುದು ಅನ್ನೋದನ್ನ ಚಂದ ತೋರಿಸ್ಕೊಟ್ಟಿದ್ದೀರಾ. ಎಸ್ ಸರ್. ಇದೇ ಖುಷಿ ಸದಾ ಇರಲಿ. ಥ್ಯಾಂಕ್ ಯು. ನಿಮ್ಮ ಇಷ್ಟಪಡುವ ಶಿವ ಯಾವಾಗಲೂ ನಿಮ್ಮ ಮೇಲೆ ಕರುಣೆ ತೋರಿಸ್ಲಿ, ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್ ಟು ಮೀ. ಅಂದರೆ ಕರ್ನಾಟಕದ ಜನ ನಂಗೆ ತುಂಬ ಪ್ರೀತಿ ಕೊಟ್ಬಿಟ್ಟಿದ್ದಾರೆ. ನಾನು ಅದನ್ನು ಯಾವತ್ತೂ ಮರೆಯಲ್ಲ. ಅದೊಂಥರ ಋಣ. ಈಗಂತೂ ಅದು ಋಣನೇ ಆಗೋಗಿದೆ ನನಗೆ. ಸೊ ಆ ಋಣನ ನಾನು ಕೊನೆಯವರೆಗೂ ನನ್ನ ಹತ್ರ ಎಷ್ಟು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡೋದ್ರ ಮೂಲಕ ನಿಭಾಯಿಸ್ತಾ ಹೋಗ್ತೀನಿ. ನಮ್ಮ ಹರಿಕತೆಯ ಅತಿಥಿ ನಟಿ ಕೃತಿಕಾ ರವೀಂದ್ರ ಅವರಿಗೆ ಕೇಕ್ವಾಲ, ತಾಜಾ ಮಿಠಾಯಿ, ತಾಜಾ ತಿಂಡಿ, ಒಂದು ಹೆಲ್ದಿ ರುಚಿಕರವಾದದ್ದನ್ನು ಅವ್ರು ಕೊಡಬೇಕು ಅಂತ ತರಿಸಿದ್ದೀವಿ ಅಲ್ಲಿಂದ. ಸೊ ಹಾಗಾಗಿ ಇದು ನಿಮಗೆ. ಆ್ಯಂಡ್ ದೆನ್ ಏನು ಕಾಫಿ ಟೀ ಕುಡಿದ್ದೀರಾ? ಹಾಂ, ಕಾಫಿ ಪ್ರಿಯೆ. ಸೊ ನೆಕ್ಸ್ಟ್ ನಮ್ಮ ಮಗ್ಗಲ್ಲಿ ಕುಡೀರಿ ನೀವು. ಓಕೆ. ಥ್ಯಾಂಕ್ ಯು ಕೃತಿಕಾ ಅವರೇ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ.